ಲಂಸಮ್ ತುಂಬ ಒಳ್ಳೆಯದು. ಮ್ಯೂಚುವಲ್ ಫಂಡ್ ಪ್ರೊಡಕ್ಟ್ಸ್ ಏನಿದೆ ಒಂದು ಬುಫೆ ಸಿಸ್ಟಮ್ ಇದ್ದಾಗ. ಈ ಒಂದು ಪ್ರಶ್ನೆಗೆ ಟು ಬಿ ಫ್ರ್ಯಾಂಕ್ ಆನ್ಸರ್ ಇಲ್ಲ. ನಾವು ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡಿದ್ವಿ ಸರ್. ಸೊ ಏನು ಮಾಡಿದ್ವಿ, SIP 5ನೇ ತಾರೀಕಿಗೆ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ, SIP 15ನೇ ತಾರೀಕಿಗೆ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ, ಮಂತ್ ಎಂಡ್ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ, ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 10 ಜನ ವಾರನ್ ಬಫೆಟ್ಸ್ ಇದ್ದಾರೆ. ಒಂದು ಎಜುಕೇಷನ್, ಸೆಕೆಂಡ್ ಇಸ್ ರಿಟೈರ್ಮೆಂಟ್. ಇದರಲ್ಲೂ ಯಾವ್ದು ಇಂಪಾರ್ಟೆಂಟ್ ಅಂತ ನಂಗೆ ಕೇಳಿದ್ರೆ, ನೀವು ಜನರಲಿ ನೀವು ಎಲ್ಲ ಪೇರೆಂಟ್ಸ್ ನಿಮಗೂ ಕೇಳಿದ್ರು ನೀವು ಅದೇ ಹೇಳ್ತೀರಾ ಸರ್, ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತೇಳಿ. ಬಟ್ ನೀವು ನಂಗೆ ಕೇಳಿದ್ರೆ ರಿಟೈರ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಗ್ರೋ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಉಳಿತಾಯ, ಹೂಡಿಕೆ, ಗಳಿಕೆ, ಒಟ್ಟಾರೆ ಹಣಕಾಸು ನಿರ್ವಹಣೆಯ ಬಗ್ಗೆ ಬೆಳಕು ಚೆಲ್ಲುವಂತಹ ಮನಿ ಗೈಡ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶರತ್ MS, ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್, ಹಾಗೆಯೇ ಈ ಕಾರ್ಯಕ್ರಮದ ಹೋಸ್ಟ್. ನಾನು ವೃತ್ತಿಯಲ್ಲಿ ಪತ್ರಕರ್ತ ಆದರೂ ಸಹಿತ ಪ್ರವೃತ್ತಿಯಲ್ಲಿ ನನಗೆ ಹಣಕಾಸು ನಿರ್ವಹಣೆಯ ಬಗ್ಗೆ ವಿಶೇಷ ಒಲವಿದೆ. ಹಾಗಾಗಿ ನಾನು ಅಂಕಣಗಳನ್ನು ಬರೆದಿದ್ದೀನಿ, ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಹಣಕಾಸಿಗೆ ಸಂಬಂಧಪಟ್ಟಂತೆ. ಹಾಗೆಯೇ ಮನಿ ಸೀಕ್ರೆಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅನ್ನೋ ಕನ್ನಡ ಪುಸ್ತಕವನ್ನು ಬರೆದಿದ್ದೀನಿ. ಇದು ಈಗಾಗಲೇ 6 ಮುದ್ರಣಗಳನ್ನು ಕಂಡಿದೆ. ಇದು ನನ್ನ ಪರಿಚಯ. ನಾನು ಇವತ್ತಿನ ಕಾರ್ಯಕ್ರಮವನ್ನು ಅಂದರೆ ಮನಿ ಗೈಡ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ. ಗ್ರೋ ಕನ್ನಡದ ಮನಿ ಗೈಡ್ ಪಾಡ್ಕಾಸ್ಟ್ನ 2ನೇ ಎಪಿಸೋಡ್ಗೆ ಬಹಳ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ. ಬ್ಯಾಂಕಿಂಗ್ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಆ ವಿಡಿಯೋದಲ್ಲಿದೆ. ಒಂದು ವೇಳೆ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋವನ್ನು ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಬಳಸ್ಕೊಂಡು ವಿಡಿಯೋವನ್ನು ನೀವು ವೀಕ್ಷಣೆ ಮಾಡ್ಬೋದು. ಹಾಗೆಯೇ ನೀವು ಒಂದು ವೇಳೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ಮನಿ ಗೈಡ್ 3ನೇ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಹಣಕಾಸು ತಜ್ಞರಾದಂಥ ವಿನೋದ್ ತಂತ್ರಿಯವರು. ಇವರು ನಾಲೆಡ್ಜ್ ಬೆಲ್ನ ಸಂಸ್ಥಾಪಕರು. ಸುಮಾರು 2 ದಶಕಗಳ ಅನುಭವ ಇವರಿಗೆ ಹಣಕಾಸು ನಿರ್ವಹಣೆಯ ಕ್ಷೇತ್ರದಲ್ಲಿ ಇದೆ. DBS ಬ್ಯಾಂಕ್, ಆಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, SBI ಮ್ಯೂಚುವಲ್ ಫಂಡ್ಸ್, ICICI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಹೀಗೆ ದಿಗ್ಗಜ ಕಂಪನಿಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ICICI ಬ್ಯಾಂಕ್, HDFC, ಫ್ರಾಂಕ್ಲಿನ್ ಟೆಂಪಲ್ಟನ್, ಹೀಗೆ ಹಲವು ಪ್ರಮುಖ ಸಂಸ್ಥೆಗಳೊಂದಿಗೆ ಅವರು ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಣಕಾಸು ನಿರ್ವಹಣೆಯನ್ನು ಬಹಳ ಸರಳವಾಗಿ ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನೋದು ಅವರ ಉದ್ದೇಶ. ಹಾಗಾಗಿ ಅವರು ನಾಲೆಡ್ಜ್ ಬೆಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ನಾಲೆಡ್ಜ್ ಬೆಲ್ ಸಂಸ್ಥೆಯ ಮೂಲಕ ಸಾಕಷ್ಟು ಫಿನಾನ್ಷಿಯಲ್ ಪ್ರೊಫೆಷನಲ್ಸನ್ನು ಅವರು ರೂಪುಗೊಳಿಸ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಹಣಕಾಸು ತಜ್ಞರಾದಂಥ ವಿನೋದ್ ತಂತ್ರಿಯವರು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾರು ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂಥ ಅನಿವಾರ್ಯತೆ ಏನಿದೆ, ಮ್ಯೂಚುವಲ್ ಫಂಡ್ನಲ್ಲಿ ಡೈರೆಕ್ಟ್ ಅಂದ್ರೇನು, ರೆಗ್ಯುಲರ್ ಅಂದ್ರೇನು, ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೇನು, ಮ್ಯೂಚುವಲ್ ಫಂಡ್ಗಳನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ, ಯಾರೆಲ್ಲ ಇದರಲ್ಲಿ ಹೂಡಿಕೆ ಮಾಡಿ ಲಾಭವನ್ನು ಪಡೆದಿದ್ದಾರೆ, ಯಾಕೆ ಮ್ಯೂಚುವಲ್ ಫಂಡ್ ಇವತ್ತಿನ ಸನ್ನಿವೇಶದಲ್ಲಿ ಅನಿವಾರ್ಯ ರೀತಿಯ ಹೂಡಿಕೆ ಆಗಿದೆ, ಈ FD, RD ಈ ರೀತಿಯ ಸಾಂಪ್ರದಾಯಿಕ ಹೂಡಿಕೆಗಳ ನಡುವೆ ಮ್ಯೂಚುವಲ್ ಫಂಡ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ, 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಯಾಕೆ ಮ್ಯೂಚುವಲ್ ಫಂಡ್ನಲ್ಲಿ ಸುಮಾರು 7 ಕೋಟಿ ಅಕೌಂಟ್ಗಳು ಅಂದರೆ ಸರಿಸುಮಾರು 4 ಕೋಟಿ ಜನ ಮಾತ್ರ ಹೂಡಿಕೆ ಮಾಡಿದ್ದಾರೆ. ಹೀಗೆ 10 ಪ್ರಶ್ನೆಗಳು ಮ್ಯೂಚುವಲ್ ಫಂಡ್ ಸುತ್ತ ಇವೆ. ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ನೀವು ಹೇಗೆ ಲಾಭ ಪಡ್ಕೊಳ್ಬೋದು, ಯಾವ ರೀತಿ ಅದರ ಅನುಕೂಲವನ್ನು ನಿಮ್ಮ ಕುಟುಂಬಕ್ಕೆ ವರ್ಗಾಯಿಸಬಹುದು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ. ವಿನೋದ್ ತಂತ್ರಿಯವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇಗೆ ನನ್ನ ಪ್ರಶ್ನೆ, 140 ಕೋಟಿಗೂ ಹೆಚ್ಚು ಜನ ನಮ್ಮ ದೇಶದಲ್ಲಿದ್ದಾರೆ. ಆದರೆ ಒಟ್ಟಾರೆ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಅಂತ ನೋಡಿದ್ರೆ ಸುಮಾರು 7 ಕೋಟಿ ಅಕೌಂಟ್ಗಳಿವೆ. ಅದರಲ್ಲಿ ಯೂನಿಕ್ ಅಕೌಂಟ್ಸ್ ಅಂತ ಬಂದರೆ ಸುಮಾರು 4 ಕೋಟಿ. ಸೊ ಇದು ಯಾಕೆ ಹೀಗೆ ಅನ್ನೋದು ಒಂದು ಭಾಗ. ಆದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವ ರೀತಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ನೆಗೆಟಿವ್ ಇಂಟ್ರೆಸ್ಟ್ ರೇಟ್ನ ಕಾಲದಲ್ಲಿ ಮ್ಯೂಚುವಲ್ ಫಂಡ್ನ ಪ್ರಸ್ತುತತೆ, ಮ್ಯೂಚುವಲ್ ಫಂಡ್ನ ರೆಲೆವೆನ್ಸ್ ಜಾಸ್ತಿ ಆಗಿದೆ, ಏನಿದು ಮ್ಯೂಚುವಲ್ ಫಂಡ್, ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಇವತ್ತಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ ಹೆಚ್ಚು ಅಗತ್ಯ, ಹೆಚ್ಚು ತಿಳ್ಕೊಳ್ಳೋ ಅನಿವಾರ್ಯತೆ ಇದೆ. ಸೊ ಇವತ್ತಿನ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ, ಒಂದು ಇಂಟ್ರೆಸ್ಟ್ ರೇಟ್ ಏನಿದೆ, ಇಂಟ್ರೆಸ್ಟ್ ರೇಟು
ಕಡಿಮೆ ಆಗ್ತಾ ಇದೆ. ಸೊ ನಾನು ಒಂದು 15 ವರ್ಷದ್ದು ಡಾಟಾ ತೆಗೆದ್ರೆ ಮುಂಚೆ ಎಲ್ಲ ಏನಿತ್ತು ಅಂತ ಹೇಳಿದ್ರೆ ನಾನೊಂದಿಷ್ಟು ಎಫ್ ಡಿ ಇಡ್ತೀನಿ, ಆ ಎಫ್ ಡಿಯಿಂದ ನನ್ನ ದಿನಚರಿ ಹೋಗುತ್ತೆ ಅಂತ ಹೇಳೋದೊಂದು ಇದಿತ್ತು. ಆದರೆ ಈಗ ಆ ಎಫ್ ಡಿ ರೇಟ್ಸ್, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಒಂದು ಆಲ್ಟರ್ನೇಟಿವ್ ಆಪ್ಷನ್ಸ್ ನೋಡಲೇಬೇಕಾಗುತ್ತೆ, ಒಂದು ವಿಷಯ. ಇನ್ನೊಂದು, ಇನ್ಫ್ಲೇಷನ್ ಏನಿದೆ ಅದು ಇಯರ್ ಆನ್ ಇಯರ್ ಬೇಸಿಸ್ ಹೆಚ್ಚಾಗ್ತಾ ಇದೆ. ಸೊ ಇನ್ಫ್ಲೇಷನ್ ಬೀಟ್ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟು ಹುಡುಕಬೇಕು. ಸೊ ಹಾಗೇನೆ ಅದು ರೆಗ್ಯುಲೇಟೆಡ್ ಆಗಲೂ ಇರಬೇಕು. ಸೊ ಹೀಗಿರಬೇಕಾದ್ರೆ ಒಂದು ಮ್ಯೂಚುವಲ್ ಫಂಡನ್ನು ನೋಡಲೇಬೇಕಾಗಿರೋ ಒಂದು ಆಪ್ಷನ್ ಬರುತ್ತೆ. ಕಂಪೌಂಡಿಂಗ್ ಹಾಕಿ ನೋಡಿದ್ರೆ ಇಂಟ್ರೆಸ್ಟ್ ರೇಟ್ ನೀವು ಕಂಪೌಂಡ್ ಮಾಡಲಿಕ್ಕೂ, ಮ್ಯೂಚುವಲ್ ಫಂಡ್ ರೇಟ್ ಕಂಪೌಂಡ್ ಮಾಡಲಿಕ್ಕೂ ಇದು ವೆಲ್ತ್ ಕ್ರಿಯೇಷನಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಇದನ್ನು ನೋಡಲೇಬೇಕು. ಇನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ನಮ್ಮದು ಡೆವಲಪಿಂಗ್ ಇಕಾನಮಿ ಆಗಿರೋದ್ರಿಂದ ನೀವು ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗಲೇಬೇಕು. ಮನಿ ಚೀಪ್ ಆದ ಹಾಗೆ ಇಂಡಸ್ಟ್ರಿಗಳು ಗ್ರೋ ಆಗುತ್ತೆ. ಸೊ ಇಫ್ ಯು ಸಿ ಯಾವುದಾದ್ರೂ ಒಂದು ಡೆವಲಪ್ಡ್ ಇಕಾನಮಿ ನೋಡಿದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ನೋಡಿದ್ರೆ, ಸೊ ಇವತ್ತು 1.5-2% ಲೆವೆಲಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇದೆ ಅಲ್ಲಿ. ಸೊ ನಾವು ಅಲ್ಲೇ ರೀಚ್ ಆಗ್ತೀವಿ ಒಂದು 10-15 ವರ್ಷದಲ್ಲಿ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವತ್ತಿನ ದಿನ ನಾವು ಇನ್ವೆಸ್ಟರ್ಸು ಒಂದು ಮ್ಯೂಚುವಲ್ ಫಂಡನ್ನು ಒಂದು ಇಂಪಾರ್ಟೆಂಟ್ ಆಪ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನೋಡಲೇಬೇಕಾಗಿರೋ ಪರಿಸ್ಥಿತಿ. ಅದಕ್ಕೋಸ್ಕರ ತುಂಬ ಜನ, ಅದು ಗೊತ್ತಾದವರು ತುಂಬ ಜನ ಇನ್ವೆಸ್ಟ್ಮೆಂಟ್ಸ್ ಇನ್ ಮ್ಯೂಚುವಲ್ ಫಂಡ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಸರ್? ಮ್ಯೂಚುವಲ್ ಫಂಡ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ? ನೀವು ಆಗ್ಲೇ ಹೇಳ್ತಾ ಇದ್ರಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ನ ಕಾಲದಲ್ಲಿ ನಾವು ಇದೀವಿ ಅಂತೇಳಿ. ಇನ್ಫ್ಲೇಷನ್ 7.8% ಇನ್ಫ್ಲೇಷನ್ ಇದೆ, ಅಂದ್ರೆ ಬೆಲೆ ಏರಿಕೆಯ ಪ್ರಮಾಣ 7.5-8%. ರಿಯಲ್ ಟೈಮಲ್ಲಿ ಅದು ಇನ್ನೂ ಜಾಸ್ತಿ ಇರ್ಬೋದು. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 7%-7.5% ತನಕ ಇನ್ಫ್ಲೇಷನ್ ಇದೆ. ಮತ್ತೊಂದು ಕಡೆ ಬ್ಯಾಂಕ್ ನಲ್ಲಿ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ರೆ 3-3.5% ಸಿಕ್ಕಿದ್ರೆ ದೊಡ್ಡ ವಿಷಯ. ಎಫ್ ಡಿ ಅಂತ ಇಟ್ರೆ 7%-7.5% ಸಿಕ್ಕಿದ್ರೆ ಬಹಳ ದೊಡ್ಡ ವಿಷಯ. ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೆಗೆದುಕೊಂಡ್ರೆ 6-6.5% ರಿಟರ್ನ್ಸ್ ಅನ್ನ ನಾವು ಎಫ್ ಡಿಗಳಲ್ಲಿ ನಿರೀಕ್ಷೆ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ನಮ್ಮ ಹಣವನ್ನ ಬೆಳೆಸಲಿಕ್ಕೆ ಮ್ಯೂಚುವಲ್ ಫಂಡ್ ಹೇಗೆ ಅನುಕೂಲ ಮಾಡಿಕೊಡುತ್ತೆ? ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ? ತುಂಬಾ ಜನರಿಗೆ ಏನಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದು ಅವ್ಯಕ್ತವಾದ ಭಯ ಇದೆ. ಸೊ ಆ ಕಾರಣದಿಂದ ನಮ್ಮ ವ್ಯೂವರ್ಸ್ ನ ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಿ ಏನದು, ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಈ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ನ ಕಾಲದಲ್ಲಿ ಅದನ್ನ ಹೆಚ್ಚು ಅರ್ಥ ಮಾಡಿಕೊಳ್ಳೋ ಅನಿವಾರ್ಯತೆ ಇದೆ ಅನ್ನೋದನ್ನ ನಾವು ವಿವರವಾಗಿ ಹೇಳೋದಾದ್ರೆ. ಸೊ ಫಸ್ಟ್ ಕ್ವಶನ್ ಕೇಳಿದ್ರಿ, ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಹೇಳಿ. ನೀವೊಂದು ಕೇಳಿರ್ಬೋದು ಔಟ್ಸೋರ್ಸಿಂಗ್ ಅಂತ ಹೇಳಿ. ಇದೊಂದು ಮಾಡರ್ನ್ ವರ್ಡ್, ಬಟ್ ಇದನ್ನು ನಾವು ತುಂಬ ವರ್ಷದಿಂದ ಮಾಡ್ತಾ ಇರೋ ಒಂದು ವಿಷಯ. ಈಗ ಮನೆಯಲ್ಲಿ ಒಂದು 25 ವರ್ಷ ಹಿಂದೆ ಒಂದು ಮನೆಯಲ್ಲಿ ಒಂದು ಮದುವೆ ಇದೆ ಅಂತ ಆದರೆ ಮನೆಯವರೇ ಎಲ್ಲ ಅಡುಗೆನೂ ಮಾಡಿಸೋದು, ಚಪ್ರ ಹಾಕ್ಸೋದು ಅವರೇ ಮಾಡ್ತಾಯಿದ್ರು. ಇವತ್ತಿನ ಕಾಲದಲ್ಲಿ ಹಾಗೆ ಇಲ್ಲ, ಪ್ರತಿಯೊಂದನ್ನು ಔಟ್ಸೋರ್ಸ್ ಮಾಡ್ತೀವಿ. ಸೊ ಯಾವುದೇ ಒಂದು ವಿಷಯ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದ ಕೂಡಲೇ ನಾವು ಔಟ್ಸೋರ್ಸ್ ಮಾಡ್ತೀವಿ. ಸೊ ಮ್ಯೂಚುವಲ್ ಫಂಡ್ಸು ಅದೇ. ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ, ಈಗ ನನಗೆ ಯಾವುದೋ ಒಂದು ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಮಾತ್ರ ಅಲ್ಲ, ಬೇರೆ ಬೇರೆ ಸೆಕ್ಯೂರಿಟೀಸ್ ಬರುತ್ತೆ. ಇಕ್ವಿಟಿ ಬರುತ್ತೆ, ಡೆಟ್ ಬರುತ್ತೆ, ರಿಯಲ್ ಎಸ್ಟೇಟ್ ಬರುತ್ತೆ, ಗೋಲ್ಡ್ ಬರುತ್ತೆ. ಸೊ ಯಾವುದೇ ಒಂದು ಸೆಕ್ಯೂರಿಟೀಸಲ್ಲಿ ನನಗೆ ಇನ್ವೆಸ್ಟ್ ಮಾಡಬೇಕು ಅಂತಿರಬೇಕಾದ್ರೆ, ಸೊ ನನಗೆ ಗೊತ್ತಿಲ್ಲ ಅದನ್ನು ಹೇಗೆ ಹುಡ್ಕೋದು, ಅದರದ್ದು ಲೀಗಾಲಿಟೀಸ್ ಹೇಗೆ ಅದು ಒಂದು ಕ್ವಾಲಿಟಿ ಸೆಕ್ಯೂರಿಟೀಸ್ ಹೇಗೆ ಹುಡ್ಕೋದು ನಂಗೆ ಗೊತ್ತಿಲ್ಲ ಇರೋದ್ರಿಂದ ನಾನು ಅದನ್ನು ಔಟ್ಸೋರ್ಸ್ ಮಾಡ್ತೀನಿ. ಓಕೆ, ಸೊ ಈ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್ ಏನಿದೆ ಇದು ಔಟ್ಸೋರ್ಸ್ ಮಾಡೋ ಒಂದು ಕಾನ್ಸೆಪ್ಟ್. ಸೊ ಬೇಸಿಕ್ಲಿ ನನಗೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ನನ್ನ ಕ್ಯಾಪಿಟಲ್ ಸಣ್ಣದಿದೆ, ನನಗೆ ಯಾವ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು ಗೊತ್ತಿಲ್ಲ, ಯಾವ ಕಂಪ್ನಿ ಇರಬೇಕು, ಯಾವ ಸೆಕ್ಟರ್ ಇರಬೇಕು, ಎಷ್ಟೆಷ್ಟು ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ. ಸೊ ಹೀಗಿರಬೇಕಾದ್ರೆ ನಾನು ಒಂದು ಔಟ್ಸೋರ್ಸ್ ಮಾಡ್ತೀನಿ. ಯಾರಿಗೆ? ಫಂಡ್ ಮ್ಯಾನೇಜರ್ಸ್, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ. ಇವರು ಇದನ್ನು ಔಟ್ಸೋರ್ಸಿಂಗ್ ಆಗಿ ತಗೊಳ್ತಾರೆ. ಸೊ ನಾನು 500 ರೂಪಾಯಿಂದಲೂ ಸ್ಟಾರ್ಟ್ ಮಾಡ್ಬೋದು. ಓಕೆ, 500 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಒಂದು ಮೇಜರ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾನು ಒಬ್ಬನೇ ಔಟ್ಸೋರ್ಸ್ ಮಾಡ್ತಾ ಇಲ್ಲ, ನನ್ನೊಟ್ಟಿಗೆ ತುಂಬ ಜನ ಸೇರಿಸಿ ಔಟ್ಸೋರ್ಸ್ ಮಾಡ್ತಾ ಇರೋದ್ರಿಂದ ನಾನು ಅವ್ರಿಗೆ ಕೊಡಬೇಕಾಗಿರೋ ಫೀಸ್ ಏನಿದೆ ಅದು ಲಾರ್ಜ್ ಸ್ಕೇಲಲ್ಲಿ ಕಡಿಮೆ ಆಗಿಬಿಡುತ್ತೆ. ನಾವು ತುಂಬ ಜನ ಒಟ್ಟು ಮಾಡಿ ಹೋಗ್ತಾ ಇದ್ದೀವಿ, ಅದರಿಂದ ಕಡಿಮೆ ಆಗುತ್ತೆ. ಸೊ ಸಿಂಪಲ್ ಆಗಿ ನೋಡೋದಾದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋ ಒಂದು ವಿಷಯವನ್ನು ಔಟ್ಸೋರ್ಸ್ ಮಾಡ್ತಾ ಇದ್ವಿ. ಅವರು ಆ ಸೆಕ್ಯೂರಿಟೀಸ್ಗಳನ್ನು ಫಿಲ್ಟರ್ ಮಾಡಿಕೊಂಡು ಇದ್ದಲ್ಲಿ ಚೆನ್ನಾಗಿರೋ ಸೆಕ್ಯೂರಿಟೀಸ್ಗಳನ್ನು ಹಿಡ್ಕೊಂಡು ಅದಕ್ಕೊಂದು ಪೋರ್ಟ್ಫೋಲಿಯೋ ಅಂತ ಮಾಡ್ತಾರೆ. ಆ ಪೋರ್ಟ್ಫೋಲಿಯೋದಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಇದರಿಂದ ನನಗೆ ಒಂದು ಒಳ್ಳೆ
ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್, ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್, ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಸಿಗ್ತಾರೆ. ನಂದು ಇನ್ವೆಸ್ಟ್ಮೆಂಟ್ 500 ರೂಪಾಯಿ ಆಗಿರ್ಬೋದು, ಇನ್ನೊಬ್ರು 500 ಕೋಟಿ ಮಾಡ್ಬೋದು, ಆದರೆ ಇಬ್ರಿಗೂ ಎಕ್ಸ್ಪರ್ಟೀಸ್ ಸಿಗೋದು ಒಂದೇ. ಸೊ ಬೇರೆ ಎಕ್ಸ್ಪರ್ಟೀಸ್ 500 ಮಾಡಿದವರಿಗೆ ಕಡಿಮೆ ಎಕ್ಸ್ಪರ್ಟೀಸು, 500 ಕೋಟಿ ಮಾಡಿದವರಿಗೆ ಹೆಚ್ಚು ಎಕ್ಸ್ಪರ್ಟೀಸ್ ಅಂತ ಇಲ್ಲ. ಸೊ ಹೀಗಿರಬೇಕಾದ್ರೆ ಇದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ ನಾನು. ಸೊ ಮತ್ತು ಈ ಮ್ಯೂಚುವಲ್ ಫಂಡ್ನವರು 50 ರಿಂದ 60 ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನನಗೆ ಇದೊಂದು ಡೈವರ್ಸಿಫೈ ಆಗಿ ಹೋಗುತ್ತೆ. ತುಂಬ ಸೆಕ್ಯೂರಿಟೀಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಸೊ ಅದರಿಂದ ರಿಸ್ಕು ಕಡಿಮೆ ಆಗುತ್ತೆ. ಖಂಡಿತ. ಅಂದ್ರೆ ನೀವೇನು ಹೇಳ್ತಿದ್ರಿ, ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ತುಂಬಾ ಜನ ಸೇರ್ಕೊಂಡು, ಬೇರೆ ಬೇರೆ ಜನ ಸೇರ್ಕೊಂಡು ಬೇರೆ ಬೇರೆ ಪ್ರಮಾಣದಲ್ಲಿ ದುಡ್ಡು ಹಾಕ್ತಾರೆ. ಒಬ್ರು 500 ರೂಪಾಯಿ ಹಾಕ್ಬೋದು, ಒಬ್ರು 5,000 ಹಾಕ್ಬೋದು. ಈ ರೀತಿ ಬೇರೆ ಬೇರೆಯವ್ರ ದುಡ್ಡು ಹಾಕಿದ್ದು ಒಂದು ಫಂಡ್ ಆಗಿ ಫಾರ್ಮ್ ಆಗುತ್ತೆ. ಆ ಫಂಡ್ ಅನ್ನ ಒಬ್ರು ಫಂಡ್ ಮ್ಯಾನೇಜರ್ ಅಂದ್ರೆ ವೃತ್ತಿಪರವಾಗಿ ನಿರ್ವಹಿಸುವಂತ ವ್ಯಕ್ತಿ, ಆ ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ನಿಭಾಯಿಸ್ತಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಕಾರ್ ತೆಗೆದುಕೊಂಡಿದ್ದೀರಿ, ನಿಮಗೆ ಕಾರ್ ಡ್ರೈವ್ ಮಾಡಕ್ ಬರಲ್ಲ, ಒಬ್ಬ ಪ್ರೊಫೆಷನಲ್ ಡ್ರೈವರ್ ಅನ್ನ ಕಾರ್ಗೆ ಹೈರ್ ಮಾಡಿ ನೀವು ಅದನ್ನ ಡ್ರೈವ್ ಮಾಡಪ್ಪ, ನಾನು ಅದಕ್ಕೆ ಸೂಕ್ತವಾದ ಸಂಭಾವನೆ ಏನಿದೆ ಅದನ್ನು ಕೊಡ್ತೀನಿ ಅಂತ ಹೇಳೋದೇ ಮ್ಯೂಚುವಲ್ ಫಂಡ್ ಅಂತೇಳಿ ನಾವು ಸರಳವಾಗಿ ಹೇಳ್ಬೋದು. ಮತ್ತೆ ನೀವು ಹೇಳಿದಾಗೆ ಯಾರಿಗೆ ಷೇರು ಮಾರುಕಟ್ಟೆಯಲ್ಲಿ ನೇರವಾಗಿ ಹೂಡಿಕೆ ಮಾಡಲಿಕ್ಕೆ ಜ್ಞಾನ ಇಲ್ವೋ ಅವರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಮತ್ತೊಂದು ಮಾರ್ಗ ಅಂತ ಹೇಳಿದ್ರೆ ಅದು ಮ್ಯೂಚುವಲ್ ಫಂಡ್ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಯಾರಿಗೆ ನೇರವಾಗಿ ಹೂಡಿಕೆ ಮಾಡ್ಲಿಕ್ಕೆ ಬರಲ್ಲ ಅವರು ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವಾಗ ಯಾವ ರೀತಿಯ ಒಂದು ರಿಟರ್ನ್ ಸಿಗ್ಬೋದು ಅದೇ ರೀತಿಯ ರಿಟರ್ನ್ಸ್ ಅನ್ನ ಇವರು ಮ್ಯೂಚುವಲ್ ಫಂಡ್ ಮೂಲಕ ಪಡ್ಕೋಬಹುದು. ಅದಕ್ಕೆ ಫಂಡ್ ಮ್ಯಾನೇಜರ್ ಚಾರ್ಜಸ್ ಅನ್ನ ಕೊಟ್ರೆ ಅಷ್ಟಕ್ಕೆ ನಿಮಗೆ ಆ ಎಕ್ಸ್ಪರ್ಟೀಸ್ ಸಿಗುತ್ತೆ. ಮತ್ತೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು ನಾನು 1000 ರೂಪಾಯಿ ಹಾಕಿದ್ರೆ ಅದು 50, 60 ಅಥವಾ 100 ಕಂಪ್ನಿಗಳ ಮೇಲೆ ಹೂಡಿಕೆ ಆಗ್ಬೋದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಾನು ಒಂದು 1000 ರೂಪಾಯಿಯಲ್ಲಿ ಒಂದು ಹೆಚ್ಚಂದ್ರೆ 10 ಶೇರ್ ಖರೀದಿ ಮಾಡ್ಬೋದು, ಇಲ್ಲ ಯಾವ್ದೋ ದೊಡ್ಡ ಕಂಪ್ನಿದಾದ್ರೆ 1 ಶೇರ್ ಖರೀದಿ ಮಾಡ್ಬೋದು. ನಾವು ಹೇಳಿದ್ರೆ ಔಟ್ಸೋರ್ಸಿಂಗ್ ಅಂತ ಹೇಳಿದೆ, ಹಾಗೆ ನೀವು ಒಂದು ಎಕ್ಸಾಂಪಲ್ ಕೊಟ್ರಿ ಡ್ರೈವರ್ ಅಂತ ಹೇಳಿ. ಬಟ್ ಈ ಔಟ್ಸೋರ್ಸ್ ಮಾಡಿರೋದು ಆ ಡ್ರೈವರಿಗೆ ಕೊಟ್ಟಿರೋದು ಏನಿದೆ ಇದು ರೆಗ್ಯುಲೇಟೆಡ್ ಆಗಿರುತ್ತೆ. ಓಕೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಇದು ರೆಗ್ಯುಲೇಟೆಡ್ ಆಗಿದ್ದು, ಇದೊಂದು ಇನ್ವೆಸ್ಟ್ಮೆಂಟ್ಸ್ ಏನಿದೆ ಹೈಲಿ ಟ್ರಾನ್ಸ್ಪರೆಂಟ್. ಓಕೆ, ಇದು ಏನೋ ನಾವೊಂದು ಇಷ್ಟು ಜನ ಒಟ್ಟಾಗಿ ಯಾರಿಗೋ ಒಂದು ದುಡ್ಡು ಕೊಟ್ಟು ಮಾಡೋ ಇದಲ್ಲ. ನಾನು ಹೇಳಿದಷ್ಟು ಸಿಂಪಲ್ ಆಗಿಲ್ಲ, ಬಟ್ ನಾನು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿ ಆ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿಲ್ಲ. ಬಟ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದನ್ನು ಕಂಪ್ಲೀಟ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ವಾಚ್ ಮಾಡುತ್ತೆ. ಎವ್ರಿ ಫಂಡ್ ಮ್ಯಾನೇಜರ್ಸಿಗೆ AMCಗಳಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿರುತ್ತೆ. ಆ ರೂಲ್ಸ್ ರೆಗ್ಯುಲೇಷನ್ ಒಳಗೇನೆ ಅವರು ವರ್ಕ್ ಮಾಡಬೇಕು. SIP ಮತ್ತೆ ಲಂಸಮ್, ಈ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಮೊದಲನೇ ಆಲೋಚನೆ ಬರೋದಂದ್ರೆ SIP ಮಾಡಿದ್ದೀರಾ, ಲಂಸಮ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಏನಿದು SIP, ಏನಿದು ಲಂಸಮ್, ಯಾವ್ದ್ರಿಂದ ಹೆಚ್ಚು ಅನುಕೂಲ, ಎರಡು ಹೇಗೆ ಭಿನ್ನ? ಸೊ SIP ಫುಲ್ ಫಾರ್ಮ್ ನೀವು ಹೇಳೋದಂಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿ ಹೆಸರೇ ಹೇಳುತ್ತೆ. ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ವಿಷಯ. ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಇನ್ವೆಸ್ಟರು ಒಂದು ದಿನ ಹುಡುಕ್ತಾರೆ, ಯಾವುದೇ ಒಂದು ದಿನ ಎವ್ರಿ ಮಂತ್, ನಿಗದಿತವಾದ ದಿನ, ನಿಗದಿತವಾದ ಅಮೌಂಟ್, ನಿಗದಿತವಾದ ಟೈಮಿಗೋಸ್ಕರ, ಸಪೋಸೆ 10 ವರ್ಷ, 15 ವರ್ಷ, 20 ವರ್ಷಕ್ಕೋಸ್ಕರ ಕಂಟಿನ್ಯೂಯಸ್ ಆಗಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಸೊ ಇದನ್ನು ನಾವು SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಮುಂಚಿನ ದಿನಗಳಲ್ಲಿ ಈಗಲೂ ಮಾಡ್ತಾರೆ ಕೆಲವು ಜನ, ರಿಕರಿಂಗ್ ಡೆಪಾಸಿಟ್ RD ಅಂತ ಮಾಡ್ತಾ ಇದ್ರು. ಅದು ಬ್ಯಾಂಕ್ FDಗೆ RD ಆಗಿ ಹೋಗುತ್ತೆ. ಅದನ್ನೇ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡೋದಾದ್ರೆ ಅದಕ್ಕೆ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ಲಂಸಮ್ ಅಂತ ಹೇಳಿದ್ರೆ, ನಾನು ತಿಂಗಳ ಹಾಕೋ ಬದಲಿಗೆ ನನ್ನ ಹತ್ರ ಒಂದು ಇಷ್ಟು ಅಮೌಂಟ್ ರೆಡಿ ಇದೆ, ಇದನ್ನು ನಾನು ಒಂದೇ ಸಲ ಇನ್ವೆಸ್ಟ್ ಮಾಡ್ತೀನಿ, ಮತ್ತೆ ಒಂದು ಆ ಪ್ರಾಡಕ್ಟಿಗೆ ಅನುಗುಣವಾಗಿ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ನಾನು ಇನ್ವೆಸ್ಟ್ಮೆಂಟ್ ಪೀರಿಯಡ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಕೆಲವು ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ರಿಸ್ಕ್ ಇರುತ್ತೆ, ಅದಕ್ಕೆ ನಾವು ವೆಯ್ಟ್ ಮಾಡಬೇಕು. ಕೆಲವುದಕ್ಕೆ ಕಡಿಮೆ ರಿಸ್ಕ್ ಇರುತ್ತೆ, ಅದಕ್ಕೆ ನಾವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಸಾಕು, ನಮಗೆ ರಿಟರ್ನ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ SIP ಅಂದರೆ ಮಂತ್ಲಿ ಇನ್ವೆಸ್ಟ್ಮೆಂಟು. ಲಂಸಮ್ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಒನ್ ಟೈಮ್, ಒಂದೇ ಸಲ ನನ್ನ ಹತ್ರ ಇಷ್ಟು ದುಡ್ಡಿದೆ ಒಂದೇ ಸಲ ಹಾಕೋದು. ಸೊ ಇದು ಎರಡು ಕಾಂಬಿನೇಷನ್ ಇರುತ್ತೆ. ನೀವು ಆಲ್ಸೋ ಕೇಳಿದ್ರಿ ಏನು ಅಂತ ಹೇಳಿದ್ರೆ ಯಾವುದು ಉತ್ತಮ ಇದರಲ್ಲಿ ಅಂತೇಳಿ. ಸೊ ಇದು ಹೇಳೋದಾದರೆ ತುಂಬ ಚರ್ಚೆಗಳು ನಡೀತಾ ಇದೆ ಆನ್ಲೈನಲ್ಲೂ. ಏನಂತ ಹೇಳಿದ್ರೆ SIP ಉತ್ತಮನೋ ಒನ್ ಟೈಮ್ ಉತ್ತಮ ಅಂತೇಳಿ. ಯಾವುದು ಬೆಸ್ಟ್ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಹೇಳ್ತೀನಿ. ಸಪೋಸ್ ನನಗೊಂದು ಮನೆ ಕಟ್ಟಲಿಕ್ಕಿದೆ, ನಾನು ಡೈಲಿ ಒಂದೊಂದು ಇಟ್ಟಿಗೆ ಇಡ್ಬೋದು. ಓಕೆ,
ಇದು ಒನ್ ವೇ ಆಫ್ ಡೂಯಿಂಗ್ ಇಟ್. ಇಲ್ಲ ನಾನು ಒಂದೇ ಸಲ ಮೆಟೀರಿಯಲ್ ತಂದು ಹಾಕ್ಕೊಂಡು ನನ್ನ ಇಂಜಿನಿಯರ್ಸ್ಗಳಿಗೆ ನೀವು ಬೇಗ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬೋದು. ಸೊ SIP ಬ್ರಿಕ್ ಬೈ ಬ್ರಿಕ್ ಹೋಗುತ್ತೆ. ಓಕೆ, ಲಮ್ಸಮ್ ಒಂದೇ ಸಲ ಹೋಗುತ್ತೆ. ಇದರಲ್ಲಿ ಯಾವುದು ಒಳ್ಳೇದಪ್ಪ ಅಂತ ಹೇಳಿಗೋ ಕ್ವಶನ್. ಓಕೆ, ಇದು ಯಾವುದು ಒಳ್ಳೇದು ಅಂತ ಮ್ಯಾಥಮೆಟಿಕಲಿ ನಾವು ಡಿಸೈಡ್ ಮಾಡಿದ್ರೆ ಲಮ್ಸಮ್ ತುಂಬ ಒಳ್ಳೇದು. ಓಕೆ, ಒಂದೇ ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ಕಂಪೌಂಡಿಂಗ್ ಏನಂತ ಹೇಳ್ತೀವಿ, ಚಕ್ರ ಬಡ್ಡಿ ಏನಿದೆ ಅದು ಡೇ 1. ಇವತ್ತು ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಆದರೆ ಇವತ್ತಿಂದ 10 ವರ್ಷಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಂದಲೇ ಕಂಪೌಂಡಿಂಗ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಮಾಡೋದು. ಓಕೆ, ಎಂಟೈರ್ 10 ಲ್ಯಾಕಿಗೆ. ಅದೇ ನಾನು ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ತಿಂಗಳಿಗೆ ಹಾಕ್ತಾ ಇದ್ದೀನಿ, ಆಗ 10 ವರ್ಷ ಅಂತ ಹೇಳಿದ್ರೆ 120 ತಿಂಗಳು. 120 ತಿಂಗಳಲ್ಲಿ ಫಸ್ಟ್ ಅಮೌಂಟ್ ಏನು ಹಾಕಿದ್ದು 10,000 ರೂಪಾಯಿ, ಅದು 120 ಮಂತ್ಸ್ 10 ವರ್ಷ ಕಂಪೌಂಡಿಂಗ್ ಸಿಗುತ್ತೆ. ಆದರೆ ಸೆಕೆಂಡ್ 10 ವರ್ಷ 10,000 ರೂಪಾಯಿ ಏನು ಹಾಕ್ತೀನಿ ಅದಕ್ಕೆ 120 ತಿಂಗಳು ಸಿಗೋದಿಲ್ಲ, ಅದಕ್ಕೆ ಸಿಗೋದು 119 ತಿಂಗಳು ಮಾತ್ರ ಕಂಪೌಂಡ್ ಆಗಲಿಕ್ಕೆ. ಹಾಗೆಯೇ ಕಂಟಿನ್ಯೂ ಆಗ್ತಾವ 118, 117, 116 ಹಾಗೆ ಹಾಗೆ ಇರುತ್ತೆ. ಲಾಸ್ಟ್ ಹಾಕಿರೋ SIPಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 10 ವರ್ಷದ ಲಾಸ್ಟ್ ತಿಂಗಳಿಗೆ ಹಾಕಿರೋದಕ್ಕೆ ಕಂಪೌಂಡಿಂಗ್ಗೆ ಟೈಮೇ ಸಿಗೋದಿಲ್ಲ. ಸೊ 10 ಲಕ್ಷ ಒಂದೇ ಸಲ ಹಾಕಿ ನಾನು 10 ವರ್ಷ ವೆಯ್ಟ್ ಮಾಡಿದ್ರೆ ಕಂಪೌಂಡಿಂಗ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ದುಡ್ಡು ಮಲ್ಟಿಪಲ್ ಬೇಗ ಆಗುತ್ತೆ. ಓಕೆ, ಆದರೆ ಸರ್ ಹಾಗಾದರೆ ಎಲ್ರಿಗೂ ಲಮ್ಸಮ್ಮೆ ಹಾಕ್ಲಿಕ್ಕೆ ಆಗತ್ತಾ ಅಂತ ಹೇಳೋದೊಂದು ಪ್ರಶ್ನೆ. ಓಕೆ, ಇದು ಎಲ್ರಿಗೂ ಆಗೋದಿಲ್ಲ. ಓಕೆ, ಯಾಕಂದರೆ ನಮ್ಮ ಇನ್ಕಮ್ ಲೆವೆಲ್ಸ್ ಬೇರೆ ಬೇರೆ ಇದೆ. ನನ್ನ ಹತ್ರ 10 ಲಕ್ಷ ರೂಪಾಯಿ ಇಲ್ಲ, ನನ್ನ ಹತ್ರ ತಿಂಗಳಿಗೆ 10,000 ರೂಪಾಯಿ ಮಾತ್ರ ಸೇವ್ ಮಾಡ್ಲಿಕ್ಕೆ ಆಗ್ಬೋದು ನನಗೆ. ಆಗ ಪರಿಸ್ಥಿತಿ ಇರಬೇಕಾದ್ರೆ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಸೊ ಅದಕ್ಕೆ SIP ತುಂಬ ಪ್ರಚಲಿತ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಾನು ತಿಂಗಳು ಹಾಕ್ಬೋದಂತೆ, SIP ಮಂತ್ಲಿ ಹಾಕ್ಬೋದಂತೆ ಅಂಥೇಳಿ ತುಂಬ ಪ್ರಚಲಿತ ಆಗಿದೆ ವಿನ ಲಮ್ಸಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಲಮ್ಸಮ್ ಹಾಕಿ SIP ಮಾಡಲೂಬಹುದು. ನಾನು ಒಂದೇ ಸಲ ನನ್ನ ಹತ್ರ 10 ಲಕ್ಷ ಇಲ್ಲ, ಬಟ್ 2 ಲಕ್ಷ ಇದೆ, ಅದು ಹಾಕಿ ಅದರ ಮೇಲೆ 10,000 ರೂಪಾಯಿ SIP ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಅವರವರ ಅನುಕೂಲಕ್ಕೆ ಸರಿಯಾಗಿ ಕೆಲವರಿಗೆ SIP ವರ್ಕ್ ಆಗುತ್ತೆ, ಅವ್ರಿಗೆ ಮಾಡ್ಲಿಕ್ಕೆ SIP ಮಾತ್ರ ಆಗೋದು. ಸೊ ಅಂಥವ್ರು SIPಗೆ ಹೋಗಬೇಕು. ಲಮ್ಸಮ್ ಆಗುತ್ತೆ, ಒಂದೇ ಸಲ ನಾನು ಇನ್ವೆಸ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಇದೆ, ನಂಗೆ ಮಿಡ್ಲಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಲ್ಲ. ಕೆಲವು ಬಿಸ್ನೆಸ್ ಮೆನ್ಸು ಹಾಗೆ ಎಣಿಸ್ತಾರೆ, ಸೊ ನಂಗೆ ಒಂದೇ ಸಲ ಇನ್ವೆಸ್ಟ್ ಮಾಡಬೇಕು ಮತ್ತೆ ನನಗೆ ಮಿಡ್ಲಲ್ಲಿ ಏನು ಮಾಡ್ಲಿಕ್ಕಿಲ್ಲ ಅಂತೇಳಿ. ಸೊ ಅದನ್ನು ಮಾಡ್ಬೋದು. ಸೊ ಓವರ್ ಆಲ್ ಮ್ಯಾಥಮೆಟಿಕ್ಲಿ ಲಮ್ಸಮ್ ಉತ್ತಮ, ಬಟ್ ಕನ್ವೀನಿಯನ್ಸ್ ವೈಸ್ SIP ಇಸ್ ದ ಬೆಸ್ಟ್. ಖಂಡಿತ ಸರ್. SIP ಅಥವಾ ಲಮ್ಸಮ್ ಅನ್ನೋದು ಅವರವರ ಅಗತ್ಯ ಮತ್ತೆ ಅನುಕೂಲಕ್ಕೆ ಆಧಾರಿತವಾಗಿ ನಾವು ಹೂಡಿಕೆ ಮಾಡಬೇಕಾಗತ್ತೆ, ಆ ಚಾಯ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ರಿ. ಮತ್ತೆ ಈ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಇದರ ಪೋರ್ಟ್ಫೋಲಿಯೋ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ? ತುಂಬಾ ಜನ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಂಗೂ ತುಂಬಾ ಜನ ಕೇಳ್ತಿರ್ತಾರೆ, ಏನಂತ ಹೇಳಿದ್ರೆ ಇದ್ರಲ್ಲಿ ತುಂಬಾ ಸೇಫ್ ಇರುತ್ತಾ ದುಡ್ಡು, ನಾವೀಗ 10 ವರ್ಷ ನಾವು ಕಾಯಕ್ ರೆಡಿ, 10 ವರ್ಷ ಆದ್ಮೇಲೆ ನಮ್ ದುಡ್ಡು ಇರುತ್ತಾ, ಈ ರೀತಿಯ ಬೇರೆ ಬೇರೆ ಪ್ರಶ್ನೆಗಳು ಅವರಿಗೆ ಬರುತ್ತೆ. ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಹೇಗೆ ಮ್ಯೂಚುವಲ್ ಫಂಡ್ ನಲ್ಲಿ ಒಂದು ಹದವಾದ ಮಿಶ್ರಣ, ಹೂಡಿಕೆ ವೈವಿಧ್ಯತೆಯನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಕಾಯ್ದುಕೊಳ್ಳೋದು ಹೇಗೆ? ಸೊ ಫಸ್ಟ್ ರಿಸ್ಕ್. ಓಕೆ, ರಿಸ್ಕ್ ಅಂತ ಹೇಳಿದ್ರೆ ಏನು ಅಂತೇಳಿ, ರಿಸ್ಕ್ ಅಂತ ಹೇಳಿದ್ರೆ ಮೀನಿಂಗ್ ರಿಸ್ಕ್ ಇದೊಂದು ಮೀನಿಂಗ್ ನಾವು ತೆಗೆದ್ರೆ ಇಟ್ ಈಸ್ ಪ್ರೊಬಬಿಲಿಟಿ ಆಫ್ ಲಾಸ್, ಇಟ್ ಈಸ್ ನಾಟ್ ಸರ್ಟೆನಿಟಿ ಆಫ್ ಲಾಸ್. ಅಂದರೆ ಲಾಸ್ ಆಗಬಹುದು, ದಟ್ ಈಸ್ ರಿಸ್ಕ್. ಹಾಗಾದರೆ ಲಾಸ್ ಆಗಬಹುದು ಆದರೆ ಪ್ರಾಫಿಟ್ ಸಹ ಆಗಬಹುದು. ಓಕೆ, ಒಂದು. ಸೊ ನಾವೇನು ಮಾಡಬೇಕೀಗ, ಲಾಸ್ ಆಗೋ ಪ್ರೊಬಬಿಲಿಟಿಯನ್ನು ಕಡಿಮೆ ಮಾಡಬೇಕು, ಪ್ರಾಫಿಟ್ ಆಗೋ ಪ್ರೊಬಬಿಲಿಟಿಯನ್ನು ಹೆಚ್ಚು ಮಾಡಬೇಕು. ಸೊ ಅದಕ್ಕೆ ತಕ್ಕಂತೆ ನಾವು ದುಡಿಬೇಕು ಒಂದು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಈಕ್ವಿಟಿ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ, ಫಸ್ಟ್ ಆಫ್ ಆಲ್ ನಾವು ಗೋಲ್ಸ್ ಹುಡುಕ್ಬೇಕು. ಯಾಕೆ ನಾನು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಒಂದು ಸ್ವಂತಕ್ಕೊಂದು ಕ್ವಶನ್ ಕೇಳಬೇಕು. ಇವ್ರು ಹೇಳ್ಬೋದು, ಸರ್ ಇದೇನು ಪ್ರಶ್ನೆ, ನಾನು ಇನ್ವೆಸ್ಟ್ ಮಾಡ್ತಾ ಇರೋದು ಪ್ರಾಫಿಟ್ಗೋಸ್ಕರ ಅಂತೇಳಿ. ಓಕೆ, ಆದರೆ ನೀವು ಗೋಲ್ ಬೇಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ಗಿಂತ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಓಕೆ, ಸೊ ಗೋಲ್ ಬೇಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಟೆನ್ಯೂರ್ ಗೊತ್ತಾಗುತ್ತೆ. ಓಕೆ, ನನಗೆ ಇವತ್ತು 30 ವರ್ಷ, ನನಗೆ 40ನೇ ವರ್ಷದಲ್ಲಿ ರಿಸೈನ್ ಮಾಡಿ ನನ್ನದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಆಗ ನನಗೆ ಇಷ್ಟು ಬಜೆಟ್ ಬೇಕು, 1 ಕೋಟಿ ರೂಪಾಯಿ ಬೇಕು. ಈ 1 ಕೋಟಿ ರೂಪಾಯಿಗೆ
ಒಟ್ಟು ಮಾಡಬೇಕಾದ್ರೆ ನನಗೆ 10 ವರ್ಷ ಇದೆ. 10 ವರ್ಷ ಇರೋದ್ರಿಂದ ನನಗೆ ಈಕ್ವಿಟಿ SIP ಆರ್ ಈಕ್ವಿಟಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತುಂಬ ಉತ್ತಮ. ಸೆಕೆಂಡ್, ನನಗೆ ಮಗಳ ಮದುವೆ ಇದೆ 3 ವರ್ಷದಲ್ಲಿ, ಆಗ ಈಕ್ವಿಟಿ ನಾವು ಸಜೆಸ್ಟ್ ಮಾಡಬಾರ್ದು ಅಥವಾ ಅದಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ಬಾಂಡ್ ಫಂಡ್ಸ್ಗಳು ಅಥವಾ ನಿಮಗೆ ಗೋಲ್ಡ್ ಮಾರ್ಕೆಟ್ ಏನೋ ಮುಂದೆ ಹೋಗುತ್ತೆ ಅಂತ ಕಾಣ್ತಾ ಇದ್ರೆ ಗೋಲ್ಡ್ ETF ಅಂತ ಇದೆ, ಇದ್ದದಕ್ಕೆ ಹೋಗ್ಬೋದು. ಸೊ ಟೋಟೋ ನಾನು ಕೇಳೋದಾದರೆ ಅದಕ್ಕೊಂದು ಥಂಬ್ ರೂಲ್ ಅಂತ ಇದೆ. ಸೊ ಥಂಬ್ ರೂಲ್ ಏನು, ಏಜ್ ಮೈನಸ್ 100 ಮೈನಸ್ ಯುವರ್ ಏಜ್ ಶುಡ್ ಬಿ ಯುವರ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್. ನನಗೀಗ 30 ವರ್ಷ ಆದರೆ 100 ಮೈನಸ್ 30, 70 rupees in my investment should be in equity, 30 rupees can be in the other asset classes like non-equity ಅಲ್ಲಿ ಇರ್ಬೋದು. ಆದರೆ ಥಂಬ್ ರೂಲ್ ಎಲ್ರಿಗೂ ಜನರಲ್ ಸ್ಟೇಟ್ಮೆಂಟ್. ಅದು ನನ್ನ ಪರಿಸ್ಥಿತಿ ಬೇರೆ ಇರ್ಬೋದು, ನನಗೆ ಈಕ್ವಿಟಿ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರ್ಬೋದು, ನನ್ನ ಸೇವಿಂಗ್ ಲೆವೆಲ್ಸ್ ಆಗಿರ್ಬೋದು. ಸೊ ನಾನಾಗ ನನ್ನ ಪ್ರಪೋರ್ಷನ್ ಹೆಚ್ಚು ಮಾಡ್ಬೋದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ನೀವು ಕೇಳಿದಾಗೆ ಇದು ಏನು ಇರಬೇಕು ಅಂತ ಹೇಳಿದ್ರೆ 100 ಮೈನಸ್ ಏಜ್ ಅವ್ರು ಎಷ್ಟಿರುತ್ತೆ ಆ ಅಮೌಂಟ್ ಶುಡ್ ಬಿ ಗೋಯಿಂಗ್ ಇನ್ ಟು ಈಕ್ವಿಟಿ. ಸಾರಿ, ಅಂದ್ರೆ ಬೇಸಿಕಲಿ ನಮ್ಮ ಶಕ್ತಿ ಎಷ್ಟಿದೆ, ನಾವು ಎಷ್ಟು ಹಣದ ಮೇಲೆ ರಿಸ್ಕ್ ತೆಗೆದುಕೊಳ್ಬಹುದು ಅದನ್ನ ಆಧಾರವಾಗಿಟ್ಕೊಂಡು, ಮತ್ತೆ ನಮ್ಮ ಗುರಿ ಏನಿದೆ ಗೋಲ್ ಅದನ್ನ ಆಧಾರವಾಗಿಟ್ಕೊಂಡು ಯಾವ್ಯಾವ ಹೂಡಿಕೆಯಲ್ಲಿ ಈಕ್ವಿಟಿಯಲ್ಲಿ ಹಾಕಬೇಕಾ ಡೆಟ್ ಅಲ್ಲಿ ಹಾಕಬೇಕಾ ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಂತ ಹೇಳ್ತಿದ್ರು. ಈಗ ಒಬ್ಬ ವ್ಯಕ್ತಿ SIP ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮೊತ್ತವನ್ನ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಇದು ಒಬ್ಬೊಬ್ಬರಿಗೂ ಒಂದೊಂದು ಉತ್ತರ ಆದ್ರೂ ಸಹಿತ ಒಂದು ಅಂದಾಜನ್ನ ನಾವು ಕೊಡ್ಬೋದಾ, ಎಷ್ಟು SIP ಮಾಡ್ಬೋದು, ಎಷ್ಟು SIP ಮಾಡೋದು ಕರೆಕ್ಟು ಅಂತೇಳಿ ತುಂಬಾ ಜನ ಕೇಳ್ತಾರೆ. ಇದೀಗ ಜನರಲ್ ಆಗಿರೋದ್ರಿಂದ ನಮ್ಮ ಏನಂತ ಹೇಳಿದ್ರೆ 20% ಆಫ್ ಯುವರ್ ಇನ್ಕಮ್, ಅಟ್ಲೀಸ್ಟ್ 20% ಆಫ್ ಯುವರ್ ಇನ್ಕಮ್ ತನಕ ಅವ್ರ SIP ಮಾಡ್ಬೋದು ಅಂತ ಹೇಳಿದ್ರೆ. ಒಬ್ಬನಿಗೆ 1 ಲಕ್ಷ ರೂಪಾಯಿ ಇನ್ಕಮ್ ಇದೆಯಾದರೆ ಅವ್ರು 20,000 ತನಕ SIP ಮಾಡ್ಬೋದು. ಮತ್ತು ಇದು ಸೆಂಟೆನ್ಸ್ ನಾನು SIP ಮಾಡ್ಬೋದು ಅಂತ ಹೇಳ್ತಾ ಇರೋದು ಎವ್ರಿ ಟೈಮು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಅದು 10 ವರ್ಷಕ್ಕೆ ಅಂತ ಹೇಳ್ತಾ ಇರೋದು. ಓಕೆ, 10 ಇಯರ್ಸ್ಗೋಸ್ಕರ ಹೇಳ್ತಾ ಇರೋದು. ಸೊ 20% ಈಸ್ ಅ ಐಡಿಯಲ್ ನಂಬರ್. ಒಂದು. ಸೆಕೆಂಡ್, ಏನು ಮಾಡ್ತೀವಿ ನಾವೀಗ ನಮ್ಮ ಹತ್ರ ಕ್ಲೈಂಟ್ಸ್ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಗೋಲ್. ಸೊ ಆ ಗೋಲನ್ನು ಫೈಂಡ್ ಔಟ್ ಮಾಡ್ತೀವಿ. ಸಪೋಸ್ ನನ್ನ ಮಗಳಿಗೆ ಒಂದು ಕಾಲೇಜ್ ಹಾಕಬೇಕಾದ್ರೆ ನನಗೆ ಇವತ್ತು 5 ಲಕ್ಷ ರೂಪಾಯಿ ಬೇಕಾದರೆ ಈ 5 ಲಕ್ಷ ರೂಪಾಯಿ ಇವತ್ತಿದ್ದು ಕಾಸ್ಟ್. ಓಕೆ, ಇವತ್ತು ನನಗೆ ನನ್ನ ಮಗಳಿಗೆ ಕಾಲೇಜಲ್ಲಿ ಹಾಕಬೇಕಾದ್ರೆ ಅವಳಿಗೆ 5 ಲಕ್ಷ ರೂಪಾಯಿ ಬೇಕು, ಯಾವುದೇ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಕಾಲೇಜ್. ಬಟ್ ನನ್ನ ಮಗಳೀಗ ಹೋಗ್ತಾ ಇರೋದು 2nd ಸ್ಟ್ಯಾಂಡರ್ಡಿಗೆ. ಓಕೆ, ಅವಳಿಗೆ ಇನ್ನೂ ಕಾಲೇಜಿಗೆ ಹೋಗ್ಲಿಕ್ಕೆ ಇನ್ನೂ 10 ವರ್ಷ ಇದೆ. ಓಕೆ, ಹಾಗಿರ್ಬೇಕಾದ್ರೆ ಹಣದುಬ್ಬರ ಪ್ರಕಾರ 5 ಲಕ್ಷ ರೂಪಾಯಿ ಇವತ್ತು ಕಾಸ್ಟ್ ಆದರೆ 10% ಪ್ರಕಾರ ಎಷ್ಟು ಆಗ್ಬೋದು ಈ 5 ಲಕ್ಷ ರೂಪಾಯಿ? ಓಕೆ, ಸಪೋಸ್ 15 ಲಕ್ಷ ರೂಪಾಯಿ ಬೇಕು. ಈಗ ನಾವು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. 15 ಲಕ್ಷ ರೂಪಾಯಿ ಆಗಬೇಕಾದ್ರೆ ಮತ್ತು ಇವತ್ತು ನನಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇನ್ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ 12% ಸಿಗ್ತಾ ಇದೆಯಾದರೆ ನಾನು ಇವತ್ತಿಂದ ತಿಂಗಳಿಗೆ ಎಷ್ಟು ಅಂದಾಜು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇದು ಆ್ಯಕ್ಚುಲಿ ಮಾಡಬೇಕಾಗಿರೋ ವಿಷಯ. ಓಕೆ, 20% SIP ಇರಬೇಕು, ಬಟ್ SIP ಗೋಲ್ ಬೇಸ್ ಆಗಿರಬೇಕು. ಸೊ ಈಗ ನಿಮಗೆ ಕ್ಲಿಯರ್ ಅರ್ಥ ಆಗಿರಬೇಕು. ಸೊ ಹಾಗೇನೇ ಗೋಲ್ಸ್ ಬೇರೆ 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 ಇರುತ್ತೆ. ಸೊ ಅದಕ್ಕೋಸ್ಕರ ಅದೇ ಪ್ರಕಾರದಲ್ಲಿ ನೀವು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು SIP ಎಷ್ಟು ಹಾಕ್ಬೋದು ಅಂತೇಳಿ ಕ್ಲಿಯರಿಟಿ ನಿಮ್ಗೇನೆ ಸಿಗುತ್ತೆ. ಅಂದ್ರೆ ಬೇಸಿಕಲಿ ನಮ್ಮ ಗುರಿ ಏನಿದೆ ಆ ಗುರಿಗೆ ಎಷ್ಟು ಹಣ ಬೇಕು ಅದನ್ನ ತಿಳ್ಕೊಂಡು, ಬ್ಯಾಕ್ವರ್ಡ್ ಎಂಜಿನಿಯರಿಂಗ್ ಅಂತೀವಿ, ಎಷ್ಟು ಮೊತ್ತ ಬೇಕು ಅನ್ನೋದನ್ನ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಹೂಡಿಕೆ ಮಾಡಿದ್ರೆ ಹೂಡಿಕೆ ಗುರಿಯನ್ನ ತಲುಪಬಹುದು ಅನ್ನೋದನ್ನ ಹೇಳ್ತಿದ್ರಿ ಸರ್. ಖಂಡಿತ. ಮತ್ತೆ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗೋದು ಏನಂತ ಹೇಳಿದ್ರೆ, ಎಷ್ಟೊಂದು ವೆರೈಟಿ ಮ್ಯೂಚುವಲ್ ಫಂಡ್ ಇದೆ. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ಕಂಪನಿ ಹೆಸರುಗಳನ್ನ ಕೇಳ್ಕೊಂಡು ಅವೇ ಒಂದೊಂದು ಮ್ಯೂಚುವಲ್ ಫಂಡ್ ಅಂತೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಈ ಮಲ್ಟಿ ಕ್ಯಾಪ್ ಅಥವಾ ಡೈವರ್ಸಿಫೈಡ್ ಇದೇನಿರುತ್ತೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇದನ್ನ ಹೇಗೆ ಅರ್ಥೈಸ್ಕೋಬೇಕು, ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಸೊ ಈಕ್ವಿಟಿ ಬೇಸಿಕಲಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಅನ್ನ ನಾನು ಕೇಳ್ತಾ ಇದ್ದೀನಿ. ಸೊ ನೀವು ಹೇಳಿದ್ ಕರೆಕ್ಟ್. ತುಂಬಾ ಜನ ನಾವು ಕೇಳ್ತೀವಿ, ಸರ್ ನಾನು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ ಆ ಕಂಪನಿ ಹೆಸರೇ ಹೇಳ್ಬಿಡ್ತಾರೆ ಅವರು. ಓಕೆ, ಸೊ ನಮ್ಗೆ ಅದು ಏನು ಅಂತ ಹಾಕೋದಿಲ್ಲ. ದೆನ್ ದ ಸೆಕೆಂಡ್ ಕ್ವೆಶನ್ ಬರುತ್ತೆ, ಸರ್ ಅದರಲ್ಲಿ ಯಾವ ಸ್ಕೀಮು ಅಂತೇಳಿ ನಾನು ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ
ಅಸೆಟ್ ಕ್ಲಾಸ್ ಬೇಸ್ಡ್ ಫಂಡ್ಸ್ ಇರುತ್ತೆ. ಫಸ್ಟ್ ಇಕ್ವಿಟಿ, ಡೆಟ್ ಅಂತ ಇಕ್ವಿಟಿ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟಿಗೆ ಹೋಗುವಂಥದ್ದು, ಡೆಟ್ ಅಂತ ಹೇಳಿದ್ರೆ ಬಾಂಡ್ಸ್ ಮಾರ್ಕೆಟಿಗೆ ಹೋಗುವಂಥದ್ದು. ಬಾಂಡ್ಸಲ್ಲೂ ಪ್ರೈವೇಟ್ ಬಾಂಡ್ಸ್ ಇದೆ, ಕಾರ್ಪೊರೇಟ್ ಬಾಂಡ್ಸ್ ಇದೆ, ಹಾಗೆಯೇ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಇದೆ, ಇದಕ್ಕೆ ಹೋಗುವಂಥದ್ದು. ಥರ್ಡು ಏನು ಹೇಳ್ತಾರೆ, ಕಮಾಡಿಟೀಸಿಗೆ ಹೋಗುವಂಥದ್ದು, ಗೋಲ್ಡ್ ರಿಲೇಟೆಡ್ ಅದಕ್ಕೆ ಹೋಗುವಂಥದ್ದು, ಗೋಲ್ಡ್, ಸಿಲ್ವರ್ ಇಂಥದ್ದು. ಫೋರ್ತ್ ಕ್ಯಾಟಗರಿ, ಇದು 3 ಕ್ಯಾಟಗರೀಸ್ ಬೇಸಿಕ್ಲಿ. ಆ್ಯಂಡ್ ಇನ್ನೊಂದು ಹೈಬ್ರಿಡ್ ಅಂತ ಹೇಳ್ತೀವಿ, ಕಾಂಬಿನೇಷನ್ ಆಫ್ ಇಕ್ವಿಟಿ ಆ್ಯಂಡ್ ಡೆಟ್. ಓಕೆ, ಇಕ್ವಿಟಿ ಮತ್ತು ಬಾಂಡನ್ನು ಎರಡನ್ನೂ ಸೇರಿಸ್ಕೊಂಡು ಒಂದು ಕಾಂಬಿನೇಷನ್ ಇರುತ್ತೆ. ಈಗ ಇದರಲ್ಲೂ ಸರ್ ಇಕ್ವಿಟಿ, ಡೆಟ್, ಹೈಬ್ರಿಡ್ 3 ಆದರೆ ಮುಗೀತಾ ಅಂತೇಳಿ ಇಲ್ಲ. ಇಕ್ವಿಟಿಯಲ್ಲಿ ವೆರೈಟೀಸ್ ಇದೆ. ಓಕೆ, ಇಕ್ವಿಟೀಸಲ್ಲಿ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಟಾಪ್ 100 ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 6,500 ಕಂಪನಿಗಳು ಲಿಸ್ಟ್ ಆಗಿದ್ದಾವೆ. ಸೊ ಇದರಲ್ಲಿ ಟಾಪ್ 100 ನಾವು ತೆಗೆದ್ರೆ ಅದನ್ನು ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಕಂಪನಿಗಳು ಅಂತ ಹೇಳ್ತೀವಿ. ಇದು ಲಾರ್ಜ್ ಕ್ಯಾಪ್ ಸ್ಕೀಮ್ಸ್ ಅಂತ ಹೋಗುತ್ತೆ. ಸೊ ಇದು ಸ್ಟಾಕ್ ಮಾರ್ಕೆಟೇ, ಆದರೆ ದೊಡ್ಡ ಕಂಪನಿಗಳು. ಓಕೆ, ಫಸ್ಟ್ 100 ಟಾಪ್ 100 ಹೋಗುತ್ತೆ. ಅದಾದಮೇಲೆ ಮಿಡ್ ಕ್ಯಾಪ್ ಅಂತ ಬರುತ್ತೆ. ಮಿಡ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪಿಟಲೈಸೇಷನ್, ಲಾರ್ಜ್ ಕ್ಯಾಪ್ ಅಂದರೆ ಲಾರ್ಜ್ ಕ್ಯಾಪಿಟಲೈಸೇಷನ್. ಮಿಡ್ ಕ್ಯಾಪಲ್ಲಿ 101 ಟು 100 ಫಸ್ಟ್ ಆಯ್ತಲ್ಲ, 101 ಟು 250 ಅಂದರೆ 150 ಕಂಪನಿ ಆಯಿತು. ಓಕೆ, ಸೊ 150 ಕಂಪನಿಗಳು ಮಿಡ್ ಕ್ಯಾಪ್ ಸೆಕ್ಷನಲ್ಲಿ ಬರುತ್ತೆ. ಹಾಗೆಯೇ ಅದಕ್ಕಿಂತ ಕೆಳಗೆ 251 ಆ್ಯಂಡ್ ಬಿಲೋ ಏನಿದೆ ಅದು ಸ್ಮಾಲ್ ಕ್ಯಾಪ್ ಕಂಪನಿ ಸೆಕ್ಷನಲ್ಲಿ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಬಂತು. ಮತ್ತು ಇದ್ರ ಕಾಂಬಿನೇಷನ್ಸ್ ಲಾರ್ಜ್ ಆ್ಯಂಡ್ ಮಿಡ್ ಆ್ಯಂಡ್ ಸ್ಮಾಲ್, ಹೀಗೆ ಕಾಂಬಿನೇಷನ್ಸ್ಗಳು ಬೇರೆ 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 ಇದೆ. ಕಮಿಂಗ್ ಟು ಡೆಟ್ ಫಂಡ್ಸ್, ಡೆಟ್ ಫಂಡ್ಸಲ್ಲಿ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್, ಲಾಂಗ್ ಟರ್ಮ್ ಬಾಂಡ್ ಫಂಡ್ಸ್, ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಫಂಡ್ಸ್ ಅಂತಿದೆ. ಹಾಗೆ 16 ವೆರೈಟಿಗಳಿದ್ದಾವೆ. ಓಕೆ, ಲಿಕ್ವಿಡ್ ಫಂಡ್ಸ್, ಅಲ್ಟ್ರಾ ಶಾರ್ಟ್ ಟರ್ಮ್, ಹೆಸರುಗಳು ತುಂಬ ಇದೆ. ಸೊ ಹಾಗೆ ಇದಿದೆ. ಹೈಬ್ರಿಡಲ್ಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅದು ಹೈಬ್ರಿಡಲ್ಲಿ ಕಾಂಬಿನೇಷನ್ ಆಫ್ ಇಕ್ವಿಟಿ ಆ್ಯಂಡ್ ಡೆಟ್. ಓಕೆ, ಎರಡೂ ಅಸೆಟ್ ಕ್ಲಾಸ್ಗಳನ್ನು ಕಂಬೈನ್ ಮಾಡಿ ಬೇರೆ ಬೇರೆ ಪ್ರಪೋರ್ಷನಲ್ಲಿ 30% ಇಕ್ವಿಟಿ, 70% ಡೆಟ್, 70% ಇಕ್ವಿಟಿ, 30% ಡೆಟ್, ಹಾಗೆ ಕಾಂಬಿನೇಷನ್ಸ್ಗಳಲ್ಲಿ ಆಫರ್ ಮಾಡ್ತಾರೆ. ಸೊ ಬೇಸಿಕಲಿ ಸಿಂಪಲ್ ಆಗಿ ಹೇಳೋದಾದರೆ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ ಏನಿದೆ ಒಂದು ಬುಫೆ ಸಿಸ್ಟಮ್ ಇದ್ದಂಗೆ. ಓಕೆ, ಸೊ ಬುಫೆ ಸಿಸ್ಟಮ್ ಇದ್ದಂಗೆ ನಿಮಗೆ ಏನು ಬೇಕು ಅದ್ರ ಪ್ರಕಾರ, ನಿಮ್ಮ ಗೋಲ್ಸ್ ಪ್ರಕಾರ, ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಪ್ರಕಾರ ನೀವು ನಿಮ್ಮ ಸ್ಕೀಮ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈಗೇನಂದ್ರೆ ಸರ್, ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಈಕ್ವಿಟಿ ಅಂತ ತಗೊಂಡ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಒಂದು ಉದಾಹರಣೆ ತಗೊಳ್ಳೋಣ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು 10 ಫಂಡ್ಗಳು ಇರ್ತವೆ. ಅದರಲ್ಲಿ ಉತ್ತಮವಾದ ಫಂಡ್ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ ಅಂತ. ಈಗ ಉದಾಹರಣೆಗೆ ಎಕ್ಸ್ಪೆನ್ಸ್ ರೇಷಿಯೋ, ಕಳೆದ 3 ವರ್ಷದ ರಿಟರ್ನ್ಸು, 5 ವರ್ಷದ ರಿಟರ್ನ್ಸು, ಈಗ ಆಲ್ಫಾ, ಈಗ 108 ವಿಚಾರಗಳು ಇರ್ತವೆ. ಒಬ್ಬ ಜನಸಾಮಾನ್ಯ ಒಂದು ಮ್ಯೂಚುವಲ್ ಫಂಡ್ ಇದು ಉತ್ತಮವಾಗಿದೆ ಅಂತ ನಿರ್ಧಾರ ಮಾಡ್ಬೇಕಾದ್ರೆ ಹೇಗೆ ಅದನ್ನು ಮಾಡ್ಬೋದು? ಓಕೆ ಸರ್, ಈಗ ನಾನು ಈ ಇಂಡಸ್ಟ್ರಿಯಲ್ಲಿ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಒಂದು 20 ವರ್ಷ ಆಯಿತು. ಓಕೆ, ಈ ಒಂದು ಪ್ರಶ್ನೆಗೆ ಟು ಬಿ ಫ್ರ್ಯಾಂಕ್ ಆನ್ಸರ್ ಇಲ್ಲ. ಓಕೆ, ಆದರೆ ಏನು ಅಂತ ಹೇಳಿದ್ರೆ, ಅಂದರೆ ಆನ್ಸರ್ ಇಲ್ಲ ಅಂತೇಳಿ ಹತಾಶರಾಗೋ ವಿಷಯ ಏನಿಲ್ಲ. ಆದರೆ ಏನು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ರಿಟರ್ನ್ಸ್ ಏನು 12%. ಓಕೆ, ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ಮೆಂಟ್ ಏನು 12% ನಮಗೆ ಬೇಕು. ಕರೆಕ್ಟ್. ಸೊ ನಾವು ನೋಡಿದ್ವಿ, ಎಕ್ಸ್ಪೆನ್ಸ್ ರೇಷಿಯೋಸ್ ನೋಡಿದ್ವಿ, ಬೀಟಾ ನೋಡಿದ್ವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡಿದ್ವಿ, ಪಾಸ್ಟ್ ಪರ್ಫಾರ್ಮೆನ್ಸಸ್ ನೋಡಿದ್ವಿ. ಇದೆಲ್ಲ ನೋಡಿದ್ರೆ ಈ ರೇಷಿಯೋಗಳು ಪಾಸ್ಟ್ ಹಿಸ್ಟಾರಿಕಲ್ ಡಾಟಾ, ಇದು ಮುಂದೆ ವರ್ಕ್ ಆಗುತ್ತಾ ಅಂತ ಹೇಳೋದು ಪ್ರಶ್ನೆ. ಓಕೆ, ಸೊ ನಾವು ನೋಡಿದ್ದೀವಿ ಏನು ಅಂತ ಹೇಳಿದ್ರೆ ಇವತ್ತು ಟಾಪ್ 10 ಅಥವಾ ಟಾಪ್ 5 ಇರೋ ಒಂದು ಸ್ಕೀಮ್ ಏನಿದೆ ಅದು ನೆಕ್ಸ್ಟ್ ಇಯರ್ ಟಾಪ್ 5 ಇರೋದಿಲ್ಲ. ಓಕೆ, ಸೊ ನಾನು ಇವತ್ತು ಟಾಪ್ 5 ಇದೆ ಅಂತ ತಗೊಂಡು ನೆಕ್ಸ್ಟ್ ಇಯರ್ ನಾನು ನೋಡಬೇಕಾದ್ರೆ ಅದು ಟಾಪ್ 5 ಇಲ್ಲ ಆದರೆ ಶಿಫ್ಟ್ ಮಾಡೋದು, ಚೇಂಜ್ ಮಾಡೋದು ಮಾಡ್ಕೊಂಡು ಹೋಗಬಾರ್ದು. ಸೊ ನನ್ನ ಎಕ್ಸ್ಪೆಕ್ಟೇಷನ್ 12% ಎಲ್ಲ ಸ್ಕೀಮ್ಗಳು ಕೊಡ್ತಾರೆ. ಓಕೆ, ಆದರೂ ನಾನು ಸೆಲೆಕ್ಟ್ ಮಾಡುವಾಗ ಹೇಗೆ ಮಾಡ್ತೀನಿ, ನಾನು ತುಂಬ ಕಾಂಪ್ಲಿಕೇಟ್ ಮಾಡೋದಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ 12% ಮಾತ್ರ. ಹೆಚ್ಚು ಬಂದರೆ ಬೋನಸ್, ಹೆಚ್ಚು ರಿಟರ್ನ್ಸ್ ಬಂದರೆ ಬೋನಸ್ ನನಗೆ. ಸೊ ನಾವೇನು ಮಾಡ್ತೀವಿ, ಒಂದು ಎಸ್ಟಾಬ್ಲಿಷ್ಡ್ ಫಂಡ್ ಮ್ಯಾನೇಜರ್. ಓಕೆ,
ಅದನ್ನು ನೋಡ್ತೀವಿ. ಸೆಕೆಂಡ್ ಪಾಯಿಂಟ್ ರೋಲಿಂಗ್ ರಿಟರ್ನ್ ಅಂತ ಒಂದಿದೆ. ಸೊ ರೋಲಿಂಗ್ ರಿಟರ್ನ್ ಅಂತ ಹೇಳಿದ್ರೆ ನಾನು ಯಾವುದೇ ಒಂದು ವರ್ಷ ತಗೊಂಡ್ರೆ, ಅಂದರೆ ಈಗ ಜನರಲಿ ಗೂಗಲ್ ಮಾಡುವಾಗ ಏನು ಮಾಡ್ತಾರೆ, ಟಾಪ್ ಫಂಡ್ ಅಂತ ಹಾಕ್ತಾರೆ. ಟಾಪ್ ಫಂಡಲ್ಲಿ ಏನಾಯಿತು, ಲಾಸ್ಟ್ 3 years ಇದು ಚೆನ್ನಾಗಿ ಬಂದಿರೋ ರಿಟರ್ನ್ಸಲ್ಲಿ ತೋರಿಸುತ್ತೆ, ಇವರು ಇನ್ವೆಸ್ಟ್ ಮಾಡ್ತಾರೆ. ಹಂಗಲ್ಲ. ಓಕೆ, ಟಾಪ್ ಫಂಡಲ್ಲಿ ಏನಾಗುತ್ತೆ, 2 years ರಿಟರ್ನ್ಸ್ ಮಾಡಿಲ್ಲ, ಆದರೆ 3rd year ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಾ ಇದ್ರೆ ನಿಮ್ಮ ಟಾಪ್ ಪರ್ಫಾರ್ಮಿಂಗ್ ಬಂದ್ಬಿಡುತ್ತದು. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ. 2 ವರ್ಷ ಚೆನ್ನಾಗೇ ಮಾಡಿರಲಿಲ್ಲ ಅವರು, 1 ವರ್ಷ ಯಾವುದೇ ಒಂದು 4 ಸ್ಟಾಕ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಆಗ ಎವರೇಜ್ ರಿಟರ್ನ್ಸು ಚೆನ್ನಾಗಿ ತೋರಿಸುತ್ತೆ ಮ್ಯಾಥಮೆಟಿಕ್ಲಿ ನೀವು ಥಿಂಕ್ ಮಾಡಿದ್ರೆ. ಸೊ ನಾವು ಆ ರಿಟರ್ನ್ಸ್ ನೋಡೋದಿಲ್ಲ. ವಾಟ್ ವಿ ಡೂ ಇಸ್, ಒನ್ ಆಫ್ ದ ಆಪ್ಷನ್ ಇಸ್ ರೋಲಿಂಗ್ ರಿಟರ್ನ್ ಅಂತೇಳಿ. ರೋಲಿಂಗ್ ರಿಟರ್ನ್ ಅಂತ ಹೇಳಿದ್ರೆ ಯಾವುದೇ ಒಂದು ವರ್ಷ ತಗೊಂಡು ಒಂದು ನಿಗದಿತ ಪೀರಿಯಡ್ ತಗೊಂಡ್ರೆ, ಸಪೋಸೇ ನಾನು 2000 ಸ್ಟಾರ್ಟ್ ಮಾಡ್ತೀನಿ ಅಂತ ನೆನೆಸ್ಕೊಳ್ಳಿ. 2000 10 years ರೋಲಿಂಗ್ ರಿಟರ್ನ್ ತಗೊಳ್ತೀನಿ. 2000 ನಾನು ಇನ್ವೆಸ್ಟ್ ಮಾಡಿದಾದರೆ ನನಗೆ ಎಷ್ಟು ರಿಟರ್ನ್ ಬಂದಿದೆ, ಹಾಗೇನೆ 2001 ಇನ್ವೆಸ್ಟ್ ಮಾಡಿದ್ದೀನಿ 10 ವರ್ಷ ಆದರೆ ಎಷ್ಟು ರಿಟರ್ನ್ ಬಂದಿದೆ, 2002 10 ವರ್ಷ, 2003 10 ವರ್ಷ, ಹಾಗೆ ನೋಡ್ಕೊಂಡು ಹೋಗಿ ಇದ್ರದ್ದು ಎವರೇಜ್ ತೆಗಿತೀವಿ ನಾವು. ಸೊ ಹೀಗೆ ಮಾಡಬೇಕಾದ್ರೆ ಏನು ಇದು ಬಂತು ಅಂತ ಹೇಳಿದ್ರೆ, ನಾವು 2 years 3 years 4 years ಮಾಡಿದವರಿಗೆ ನೆಗೆಟಿವ್ ರಿಟರ್ನ್ ಬರೋ ಚಾನ್ಸಸ್ ಇದೆ. 50% ಆಫ್ ದ ಪೀಪಲ್ ಗಾಟ್ ನೆಗೆಟಿವ್ ರಿಟರ್ನ್ಸ್ 50% ಆಫ್ ದ ಟೈಮ್. ಓಕೆ, ಅದೇ 7 years ಆದವರಿಗೆ 99% ಆಫ್ ದ ಪೀಪಲ್ ಗಾಟ್ ಪಾಸಿಟಿವ್ ರಿಟರ್ನ್ಸ್. 10 years ಆದರೆ 100% ಆಫ್ ದ ಪೀಪಲ್ ಗಾಟ್ ಪಾಸಿಟಿವ್ ರಿಟರ್ನ್ಸ್. ಸೊ ನಾವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು ವಿನ ನಾನು ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಯಾವುದು ಅಂತ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಮಂತ್ ನೋಡಿದ್ರೆ ಅದು ಬೆಸ್ಟ್ ಪರ್ಫಾರ್ಮಿಂಗ್ ಅಲ್ಲಿ ಇರೋದಿಲ್ಲ. ಸೊ ಅದು ಚೇಂಜ್ ಮಾಡ್ತಾ ಹೋಗ್ಬಾರ್ದು. ಸೊ ಗೋಲ್ ಪೋಸ್ಟ್ ಚೇಂಜ್ ಆಗಬಾರ್ದು. ಸೊ ಒಂದು ಫಂಡ್ ಸೆಲೆಕ್ಟ್ ಮಾಡಿ, ನಿಮ್ಮ ಬ್ರ್ಯಾಂಡ್, ನಿಮ್ಗೊಂದು ಬ್ರ್ಯಾಂಡ್ಸ್ ಕಂಫರ್ಟೇಬಲ್ ಇರುತ್ತೆ ಅದು ತಗೊಳ್ಳಿ, ನಿಮ್ಗೆ ಒಬ್ಬರು ಫಂಡ್ ಮ್ಯಾನೇಜರ್ಸ್ ಕನ್ಸಿಸ್ಟೆನ್ಸಿ ಏನಿದೆ ಅದು ತಗೊಳ್ಳಿ, ಥರ್ಡ್ ರೋಲಿಂಗ್ ರಿಟರ್ನ್ ತಗೊಳ್ಳಿ. ಓಕೆ, ಇಷ್ಟು ನೋಡ್ಕೊಂಡು ಹೋದರೆ ಸಾಕು. ನಮ್ಗೆ ಎಕ್ಸ್ಪೆಕ್ಟ್ ಇರೋದು 12% ಮಾತ್ರ ನೆಕ್ಸ್ಟ್ 10 yearsಗೆ, ಹೆಚ್ಚು ಬಂದರೆ ಬೋನಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಹೋಗ್ಬೇಕು ವಿನ ತುಂಬ ಜನ ಕಾಂಪ್ಲಿಕೇಟ್ ಮಾಡ್ತಾರೆ, ಅದು ಇದು ರೇಷಿಯೋ ಇದು ಅಂತೇಳಿ. ಬಟ್ ಕಾಮನ್ ಮ್ಯಾನಿಗೆ ಅದು ಅರ್ಥನೇ ಆಗೋದಿಲ್ಲ. ಸೊ 100% ಎಕ್ಸ್ಪೆಕ್ಟೇಷನ್ ವಿತ್ ಅ ಗುಡ್ ಬ್ರ್ಯಾಂಡ್ ವಿತ್ ರೋಲಿಂಗ್ ರಿಟರ್ನ್, ಅದನ್ನು ಸಿಗುತ್ತೆ, ಡಾಟಾ ಅವೈಲೇಬಲ್ ಇದೆ, ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಖಂಡಿತ ಸರ್. ಈಗ ತುಂಬಾ ಜನಕ್ಕೆ ಇನ್ನೊಂದು ವಿಷಯ ಇರುತ್ತೆ, ನಾನು ಮಾರ್ಕೆಟ್ ಬಿದ್ದ ಮೇಲೆ ಮ್ಯೂಚುವಲ್ ಫಂಡ್ ಶುರು ಮಾಡ್ತೀನಿ, ನಾನು ಲಂಸಮ್ ಮಾಡ್ತೀನಿ ಅಂತ. ಟೈಮಿಂಗ್ ದಿ ಮಾರ್ಕೆಟ್ ಅಂತೇಳಿ ಹೇಳ್ತೀವಿ, ಇದು ಸಾಧ್ಯನಾ? ಟು ಬಿ ಪ್ರಾಕ್ಟಿಕಲಿ ಇದು ತುಂಬ ಮಾರ್ಕೆಟ್ ಚಾರ್ಟ್ಸ್ ನೋಡೋರಿಗೆ ಸ್ವಲ್ಪ ಪ್ರೊಬಬಿಲಿಟಿ ಇದೆ, ಅವರೂ ಇದನ್ನು 100% ಆಗಿ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಮಾರ್ಕೆಟ್ ಪೀಕ್ ಆಗಲಿ ಮಾರ್ಕೆಟ್ ಬಾಟಮ್ ಆಗಲಿ ಹುಡುಕೋದು ಒಂದು ಅಸಾಧ್ಯವಾದ ವಿಷಯ. ಸೊ ಕಾಮನ್ ಮ್ಯಾನ್ ಏನು ಮಾಡಬೇಕು ಅಂತ ಹೇಳಿದ್ರೆ, ದುಡ್ಡಿದ್ದಾಗ SIP ಸ್ಟಾರ್ಟ್ ಮಾಡಬೇಕು. ಕರೆಕ್ಟ್? ಸೊ ದುಡ್ಡಿದ್ದಾಗ ಸ್ಟಾರ್ಟ್ ಮಾಡಬೇಕು. ಓಕೆ, ಮಾರ್ಕೆಟ್ ಬಿದ್ದಾಗ ಇವರ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಇರೋದಿಲ್ಲ. ಸೊ ನಾವು ಟ್ರೇಡಿಂಗ್ ಮಾಡ್ತಾ ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ, ನಾವು ಇನ್ವೆಸ್ಟರ್ ಆಗಿ ಬರ್ತಾ ಇದ್ದೀವಿ. ನಾವು ಸ್ಟ್ರಾಟಜಿಕ್ ಇನ್ವೆಸ್ಟರ್. ನನಗೆ 10 ವರ್ಷ ಇದೆ ಗೋಲು. ಓಕೆ, 10 ವರ್ಷ ಏನು ಬೇಕಾದ್ರೂ ಆಗಲಿ. ಈಗ ನಾಳೆ ಮಾರ್ಕೆಟ್ ಬೀಳ್ಬೋದು, ಬಟ್ ನಾನು ಇನ್ವೆಸ್ಟ್ ಮಾಡ್ತಾರೆ 10 ವರ್ಷಕ್ಕೋಸ್ಕರ ಅಲ್ಲ. ಸೊ ನಾವು ಸಡನ್ಲಿ ಮೇಲೆ ನೋಡೋದು ಕೆಳಗೆ ನೋಡೋದು ಮಾಡಬಾರ್ದು. ಸೊ ಗೋಲ್ ಸೆಟ್ ಮಾಡಿ ಫೋಕಸ್ ಮಾಡಿಕೊಂಡು ಹೋಗ್ಬೇಕು. ಖಂಡಿತ ಸರ್. ಮತ್ತೆ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, SIP ಶುರು ಮಾಡುವಾಗ ನಾನು 1ನೇ ತಾರೀಕು SIP ಶುರು ಮಾಡಿದ್ರೆ ಒಳ್ಳೇದಾ, 5ನೇ ತಾರೀಕು ಶುರು ಮಾಡಿದ್ರೆ ಒಳ್ಳೇದಾ, ಇಲ್ಲ 10, 15, ಇಲ್ಲ 30ನೇ ತಾರೀಕು ಶುರು ಮಾಡಿದ್ರೆ ಜಾಸ್ತಿ ರಿಟರ್ನ್ ಸಿಗುತ್ತಾ? ಈ ರೀತಿಯ ಒಂದು ಪ್ರಶ್ನೆಗಳು ಬರುತ್ತೆ. ಇದನ್ನ ನೀವು ಹೇಗೆ ಅರ್ಥೈಸ್ತೀರಿ? ಓಕೆ, ನಾವು ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡಿದ್ವಿ ಸರ್. ಸೊ ಏನು ಮಾಡಿದ್ವಿ, SIP 5ನೇ ತಾರೀಕಿಗೆ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ, SIP 15ನೇ ತಾರೀಕಿಗೆ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ, ಮಂತ್ ಎಂಡ್ ಹಾಕಿದವರಿಗೆ ಏನು ರಿಟರ್ನ್ ಬಂದಿದೆ ಅಂತ ಇದು ಕ್ಯಾಲ್ಕುಲೇಷನ್ಸ್. ಯಾಕಂದರೆ ಕ್ಲೈಂಟ್ಸ್ ನಮಗೂ ಕೇಳ್ತಾರೆ ಇಂಥ ಪ್ರಶ್ನೆಗಳು. ನೋಡಿದ್ರೆ ಯಾವುದೇ ಡೇಟ್ ಇರಲಿ, ರಿಟರ್ನ್ ವೇರಿಯೇಷನ್ ಇಸ್ 0.05%. ಓಕೆ, 0.05%. ನಾವು ಅದಷ್ಟು ನಾವು ಎಣಿಸಿದ್ವಿ, ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಕ್ಕೆ ಏನು ಪ್ರತಿಫಲ ಬಂದಿಲ್ಲಲ್ಲ ಅಂಥೇಳಿ. ಸೊ ಬೇಸಿಕ್ಲಿ ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ಸೊ ಇದು ಏನು ಹೇಳ್ತಾರೆ, ಟೂ ಮಚ್ ಅನಾಲಿಸಿಸ್ ಮಾಡಿದ್ರೇನು ಕಷ್ಟ ಆಗುತ್ತೆ. ಸೊ ನೀವು ಸಿಂಪಲ್ ಆಗಿ ನಿಮಗೆ ಸ್ಯಾಲ್ರಿ ಯಾವಾಗ ಬರುತ್ತೆ ಅದರದ್ದು ಆಚೆ ಈಚೆ 2 ದಿನ ಆಚೆ ಈಚೆ ಇಟ್ಕೊಂಡು SIP ಸ್ಟಾರ್ಟ್ ಮಾಡೋದು ಒಂದು ಬೆಸ್ಟ್ ಫ್ರ್ಯಾಂಕ್ ಒಪಿನಿಯನ್. ಖಂಡಿತ ಸರ್, ಖಂಡಿತ. ಮತ್ತೆ
ಈಗ SIP ಆಯ್ತು, ಮತ್ತೆ ಈ ಆಕ್ಟಿವ್ ಮತ್ತೆ ಪ್ಯಾಸಿವ್ ಫಂಡ್ ಅಂತೇಳಿ ಕರಿತೀವಿ. ಅದಕ್ಕೆ ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ಈ ಇಂಡೆಕ್ಸ್ ಫಂಡ್ ಅನ್ನೋದನ್ನ ನಾವು ಆಗ ಚರ್ಚೆ ಮಾಡುವಾಗ ಬಿಟ್ವಿ. ಅಂದ್ರೆ ಬೇರೆ ಬೇರೆ ಈಕ್ವಿಟಿ ಇದೆ, ಡೆಟ್ ಇದೆ ಅಂತ, ಹೈಬ್ರಿಡ್ ಇದೆ ಅಂತ ಹೇಳುವಾಗ ಈ ಇಂಡೆಕ್ಸ್ ಫಂಡ್ ಅಂತೇಳಿ ಅಂದ್ರೆ ಈಗ ಸೆನ್ಸೆಕ್ಸ್ ಆಧಾರಿತವಾದಂತಹ ಹೂಡಿಕೆ ಅಥವಾ ನಿಫ್ಟಿ ಇಂಡೆಕ್ಸ್ ಅನ್ನ ಆಧರಿಸಿ ಮಾಡುವಂತಹ ಹೂಡಿಕೆ, ಇದನ್ನ ಹೇಗೆ ಅರ್ಥೈಸ್ಕೋಬೇಕು? ಮತ್ತೆ ಇದರಲ್ಲಿ ಫಂಡ್ ಮ್ಯಾನೇಜರ್ ಇರೋದಿಲ್ಲ, ಸೊ ಹೇಗೆ ಇದು ಕೆಲಸ ಮಾಡುತ್ತೆ ಸರ್? ಸೊ ಫಸ್ಟ್ ಏನು ಅಂತ ಹೇಳಿದ್ರೆ, ಇಂಡೆಕ್ಸ್ ಫಂಡ್ಗಳು ಒಂದು ಇಂಡೆಕ್ಸ್, ಒಂದು ಸೂಚ್ಯಾಂಕ ಇರುತ್ತೆ. ಸಪೋಸ್ ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 200, ಸೆನ್ಸೆಕ್ಸ್, BSE 100, BSE 200 ಅಂತೇಳಿ ಬೇರೆ 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 ಸೂಚ್ಯಾಂಕಗಳಿದ್ದಾವೆ. ಸೊ ಫಸ್ಟ್ ಇದು ಆ ಹೆಸರು, ಅದು ಸೂಚ್ಯಾಂಕದ ಹೆಸರು. 50 ಅಂತ ಹೇಳಿದ್ರೆ 50 ಸ್ಟಾಕ್ಸ್, 100 ಅಂತ ಹೇಳಿದ್ರೆ ಟಾಪ್ 100 ಸ್ಟಾಕ್ಸ್, BSE 200 ಅಂತ ಹೇಳಿದ್ರೆ BSE 200 ಸ್ಟಾಕ್ಸ್ ಇದರಲ್ಲಿ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಗಳು ಏನು ಮಾಡ್ತವೆ, ಅದರಲ್ಲಿ ಒಂದು ಇಕ್ವಿಟಿಯಲ್ಲಿ ಒಂದು ಕ್ಯಾಟಗರಿ ಇಂಡೆಕ್ಸ್ ಫಂಡ್ ಅಂತ ಇದೆ. ಈ ಮ್ಯೂಚುವಲ್ ಫಂಡ್ಗಳ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಈ ಒಂದು 50 ಸ್ಟಾಕ್ ಅಥವಾ 100 ಸ್ಟಾಕಲ್ಲಿ ಮಾತ್ರ ಆಗುತ್ತೆ. ಅದರಲ್ಲಿ ಏನು ಸ್ಟಾಕ್ ಇದೆ, ಯಾವ ಯಾವ ಸ್ಟಾಕ್ ಇದೆ, ಅದನ್ನೇ ಕಾಪಿ ಪೇಸ್ಟ್ ಈ ಫಂಡಲ್ಲಿ ಆಗುತ್ತೆ. ಓಕೆ, ಎಷ್ಟು ಪರ್ಸೆಂಟೇಜ್ ಇದೆ, ಸಪೋಸ್ ರಿಲಯನ್ಸ್ ನಿಫ್ಟಿಯಲ್ಲಿ 16% ಇದೆಯಾದರೆ ಫಂಡ್ ಮ್ಯಾನೇಜರ್ ರಿಲಯನ್ಸನ್ನು 16% ಅವರ ಪೋರ್ಟ್ಫೋಲಿಯೋದಲ್ಲಿ ಇಂಡೆಕ್ಸ್ ಫಂಡಲ್ಲಿ ಹಾಕ್ತಾರೆ. ಹಾಗೆಯೇ ಆಲ್ 50 ಸ್ಟಾಕ್ಸ್ ಏನಿದೆ ಅದರದ್ದು ಅಷ್ಟೇ ಪರ್ಸೆಂಟೇಜಲ್ಲಿ ಹಾಕ್ತಾರೆ. ಸೊ ಇದೇನಾಗುತ್ತೆ, ಈಗ ಅಸಂಪ್ಷನ್ ಏನು, ಈ ನಾವು ಹ್ಯೂಮನ್ ಎರರನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡೋ ಒಂದು ಫಂಡ್, ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋ ಫಂಡ್ಗಿಂತ ಪ್ಯಾಸಿವ್ ಫಂಡಲ್ಲಿ ಹ್ಯೂಮನ್ ಎರರ್ಸ್ ಇಲ್ಲ. ನಿಫ್ಟಿ ಹೇಗೆ ಮುಂದೆ ಹೋಗುತ್ತೆ ಹಾಗೇನೆ ಇದನ್ನು ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಹೇಳೋ ಒಂದು ಭಾವನೆ. ಇದಲ್ಲದೆ ಸೆಕೆಂಡ್, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಒಂದು ಪ್ರತಿಯೊಂದು ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇದೆ. ಸೊ ಆ ಎಕ್ಸ್ಪೆನ್ಸ್ ರೇಷಿಯೋ ಇದರಲ್ಲಿ ಕಡಿಮೆ, ಯಾಕಂದರೆ ಇದರಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಕಾಸ್ಟ್ ತುಂಬ ಕಡಿಮೆ. ಓಕೆ, ಸೊ ಏನು ಭಾವನೆ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಇಂಡೆಕ್ಸ್ ಫಂಡ್ ಹ್ಯೂಮನ್ ಎರರ್ ಇಲ್ಲ, ಎಕ್ಸ್ಪೆನ್ಸಸ್ ಕಡಿಮೆ ಆಗಿರೋದ್ರಿಂದ ಮಾರ್ಕೆಟ್ ರಿಟರ್ನ್ಸೇ ಕೊಡುತ್ತೆ ಅಂತ ಹೇಳೋದು ಒಂದು ನಂಬಿಕೆ. ಅದು ಹೌದು ಸಹ. ಓಕೆ, ಮಾರ್ಕೆಟ್ ರಿಟರ್ನು ಕೊಡುತ್ತೆ. ಸೊ ಇದನ್ನು ನಾವು ಪ್ಯಾಸಿವ್ ಫಂಡ್ಸ್ ಅಂತ ಹೇಳ್ತೀವಿ. ಈಗ ಆಕ್ಟಿವ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅದರಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇದ್ದು ಇರುತ್ತೆ. ಅಂದರೆ ಅವರ ಒಂದು ಫಿಲ್ಟರಿಂಗ್ ಪ್ರೋಸೆಸ್ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ, ಹಾಗೆಯೇ ಟೆಕ್ನಿಕಲ್ ಅನಾಲಿಸಿಸ್ ನೋಡ್ತಾರೆ. ಇದೆಲ್ಲ ನೋಡಿಕೊಂಡು ಅವರ ಕಾಂಟ್ರಿಬ್ಯೂಷನ್ ಟು ದ ಸ್ಕೀಮ್ ಇರುತ್ತೆ. ಸೊ ಅವರು ಆಕ್ಟಿವ್ ಆಗಿ ಪೋರ್ಟ್ಫೋಲಿಯೋವನ್ನು ನೋಡ್ಕೊಳ್ತಾರೆ. ಸೊ ಆಗಿರಬೇಕಾದ್ರೆ ಆಕ್ಟಿವ್ ಫಂಡ್ಗಳು ಸಪೋಸ್ ಟು ಬಿ ಜನರೇಟಿಂಗ್ ಹೈಯರ್ ರಿಟರ್ನ್ಸ್. ಸೊ ಆಕ್ಟಿವ್ ಫಂಡಲ್ಲಿ ರಿಟರ್ನ್ಸ್ ಹೆಚ್ಚು ಇರಬೇಕು, ಪ್ಯಾಸಿವ್ ಫಂಡಲ್ಲಿ ರಿಟರ್ನ್ಸ್ ಮಾರ್ಕೆಟ್ ಅಷ್ಟೇ ಇರಬೇಕು, ಹೆಚ್ಚು ಆಗಬಾರ್ದು. ಓಕೆ, ಸೊ ಇದು ಡಿಫ್ರೆನ್ಸ್. ಬಟ್ ನೀವು ಕೇಳಿದ್ರೆ ನನಗೆ, there are fund managers who have beaten the index, or say mutual fund, say Nifty index fund 15% ಕೊಟ್ಟಿದ್ದಾದ್ರೆ, there are fund managers who have beaten and given more than 18, 19, 20%. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಇಂಡಸ್ಟ್ರಿಯಲ್ಲಿ, ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 10 ಜನ ವಾರನ್ ಬಫೆಟ್ಸ್ ಇದ್ದಾರೆ. ಓಕೆ, ವಾರನ್ ಬಫೆಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ supposed to be we called as the smartest investor. ಸೊ ಅವರ ಲೆವೆಲಿಗೆ ರಿಟರ್ನ್ಸ್ ಜನರೇಟ್ ಮಾಡೋರು ನಮ್ಮ ಇಂಡಸ್ಟ್ರಿಯಲ್ಲಿ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ಈಗ ನಿಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲ, ನನಗೆ ಕಾಸ್ಟ್ ಕೊಡಲಿಕ್ಕಿಲ್ಲ, ನನಗೆ ಮಾರ್ಕೆಟ್ ಅಷ್ಟೇ ರಿಟರ್ನ್ ಸಾಕು ಅಂಥವರಿಗೆಲ್ಲ ಪ್ಯಾಸಿವ್ ಫಂಡ್ ಒಂದು ಉತ್ತಮ ಆಪ್ಷನ್. ಓಕೆ, ಸೆಕೆಂಡು, ಇಲ್ಲ ನನಗೆ ಐ ವಾಂಟ್ ಟು ಗೋ ವಿತ್ ದಿಸ್ ಫಂಡ್ ಮ್ಯಾನೇಜರ್, ಐ ಆಮ್ ಬೀನ್ ಸೀಯಿಂಗ್, ನಾನು ಅವ್ರಿಗೆ ನೋಡ್ತಾ ಇದ್ದೀನಿ ಇಷ್ಟು 20 ವರ್ಷದಿಂದ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅದು ಹೋಗ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್, ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಕಂಟ್ರಿಗಳಲ್ಲಿ ಪ್ಯಾಸಿವ್ ಫಂಡ್ಸ್ಗಳು ತುಂಬ ಪ್ರಚಲಿತದಲ್ಲಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಲೆಸ್ಸರ್ ಕಾಸ್ಟ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆಕ್ಟಿವ್ ಫಂಡಿದ್ದು ಪರ್ಫಾರ್ಮೆನ್ಸ್ ಕಡಿಮೆ ಇದೆ. ಬಟ್ ಇಂಡಿಯಾದಲ್ಲಿ ಆ್ಯಸ್ ಆಫ್ ನೌ, ಓಕೆ, ಪ್ಯಾಸಿವ್ ಫಂಡ್ಗಿಂತ ಆಕ್ಟಿವ್ ಫಂಡ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾವೆ. ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೇರ್ ಆರ್ ಸೆಟ್ ಆಫ್ ಫಂಡ್ಸ್ ವಿಚ್ ಆರ್ ಪರ್ಫಾರ್ಮಿಂಗ್ ಮಚ್ ಬೆಟರ್ ದೆನ್ ದ ಇಂಡೆಕ್ಸ್ ಇಟ್ಸೆಲ್ಫ್. ಅದಕ್ಕೆ ನಾವು ಫಂಡ್ ಮ್ಯಾನೇಜರ್ಸ್ ಆಲ್ಫಾ ಅಂತ ಹೇಳ್ತೀವಿ. ಫಂಡ್ ಮ್ಯಾನೇಜರ್ನಿಂದ
ಎಕ್ಸಸ್ ರಿಟರ್ನ್ಸ್ ಜನರೇಟ್, ಅವನ ಒಂದು ಚಾಕಚಕ್ಯತೆಯಿಂದ, ಟೈಮಿಂಗಿಂದ ಅವರು ಹೆಚ್ಚು ರಿಟರ್ನ್ಸ್ ಜನರೇಟ್ ಮಾಡ್ತಾರೆ. ಸೊ ಇನ್ನೊಂದು ಪಾಯಿಂಟ್, ಆಕ್ಟಿವ್ ಫಂಡಲ್ಲಿ ಕಡಿಮೆ ರಿಸ್ಕಿಗೆ ಹೆಚ್ಚು ರಿಟರ್ನ್ಸ್ ಜನರೇಟ್ ಮಾಡೋ ಒಂದು ಸಿಸ್ಟಮ್ ಇದೆ, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಹೇಳ್ತೀವಿ. ಸೊ ಅದನ್ನು ಆಕ್ಟಿವ್ ಫಂಡ್ ಮ್ಯಾನೇಜರ್ಸ್ ಜನರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆಕ್ಟಿವ್ ಫಂಡ್ ಮ್ಯಾನೇಜರ್ಸ್ ಆಕ್ಟಿವ್ ಫಂಡ್ಸ್ಗೆ ಹೋಗೋದು, ನಿಮ್ಮ ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾದ್ರೆ ನೀವು ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಆಕ್ಟಿವ್ ಫಂಡಲ್ಲಿ ಇರಲೇಬೇಕು. ಅಂದ್ರೆ ಒಬ್ಬ ಬಿಗಿನರ್ ಕೂಡ ಆಕ್ಟಿವ್ ಫಂಡ್ ಹೋಗೋದು ಉತ್ತಮ ಅಂತ ಹೇಳ್ತೀರಾ ಸರ್? ಹೌದು, ಬಿಗಿನರ್ಸು ಡೆಫಿನೆಟ್ ಆಗಿ ಆಕ್ಟಿವ್ ಫಂಡಿಗೆ ಹೋಗ್ಬೇಕು. ಖಂಡಿತ. ಮತ್ತೆ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಈ ಕಾಮನ್ ಆಗಿ ಒಂದಿಷ್ಟು ಟರ್ಮಿನಾಲಜಿಗಳನ್ನ ಬಳಸ್ತಾರೆ. ಈಗ ನೀವು ಹೇಳಿದಾಗ SIP ಅಂತಿರ್ಬೋದು, ಅಥವಾ ಈ ಎಕ್ಸ್ಪೆನ್ಸ್ ರೇಷಿಯೋ ಇರ್ಬೋದು. ಈ ರೀತಿಯ ಟರ್ಮಿನಾಲಜಿಗಳನ್ನ ಬಹಳ ಸರಳವಾಗಿ ನಮ್ಮ ವ್ಯೂವರ್ಸ್ಗೆ ಹೇಗೆ ಹೇಳ್ಬೋದು? ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಇನ್ನೊಂದು ಯಾವ್ದು ಹೇಳಿದ್ರಿ? ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಈ SIP ಅಂದ್ರೆ ಏನು, ಎಕ್ಸ್ಪೆನ್ಸ್ ರೇಷಿಯೋ ಇರ್ಬೋದು, ಅಥವಾ ಈಗ ನೀವು ಆಲ್ಫಾ ಅನ್ನೋ ಒಂದು ಮಾತನ್ನ ಹೇಳಿದ್ರಿ. ಈ ರೀತಿಯ ವಿಷಯಗಳನ್ನ ನಾವು ಸರಳವಾಗಿ ಈ ರೀತಿಯ ಟರ್ಮಿನಾಲಜಿ ಅಥವಾ ಈ ಲಂಸಮ್ ಅನ್ನೋದು ಇರ್ಬೋದು, ಈ ರೀತಿಯ ಕಾಮನ್ ಆಗಿ ಈಗ ಒಬ್ಬ ಬೇಸಿಕ್, ಈಗ ನಾನು ಫಂಡ್ ಮ್ಯಾನೇಜರ್ ಮೂಲಕ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ ಮೂಲಕ ಹೂಡಿಕೆ ಮಾಡ್ಬೋದು, ಅಥವಾ ನೇರವಾಗಿ ನಾನೇ ಹೂಡಿಕೆ ಮಾಡ್ಬೋದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳಲ್ಲಿ. ಇಂಥ ಸಂದರ್ಭದಲ್ಲಿ ಈ ಬೇಸಿಕ್ ಟರ್ಮಿನಾಲಜಿಗಳು ಗೊತ್ತಿದ್ರೆ ಆತ ಫಿನಾನ್ಷಿಯಲ್ ಅಡ್ವೈಸರ್ ಆಗಲಿ ಅಥವಾ ಅವನೇ ಆಗಲಿ ಸರಿಯಾದ ನಿರ್ಧಾರಗಳನ್ನ ಆ ವ್ಯಕ್ತಿ ಮಾಡ್ತಿದ್ದಾನ ಅನ್ನೋದು ಗೊತ್ತಾಗುತ್ತೆ. ಸರಳವಾಗಿ ಇವನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಒಂದು ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಇನ್ವೆಸ್ಟರ್ಸ್ ಅಂದರೆ ಕಡಿಮೆ ಅಂತ ಹೇಳಿದ್ರೆ ಒಂದು 50 ಆದರೂ ಈ ಟರ್ಮಿನಾಲಜಿಗಳಿದ್ದಾವೆ. ಓಕೆ, ಸೊ ಅವರು ಸಿಂಪಲ್ ಆಗಿ ಟರ್ಮಿನಾಲಜೀಸ್ ಟು ಬಿ ಯೂಸ್ಡ್ ಇನ್ ಮ್ಯೂಚುವಲ್ ಫಂಡ್ ಅಂತ ಹೋಗ್ಬೋದು. ಇಲ್ಲದಿದ್ರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಕಂಪನಿ ವೆಬ್ಸೈಟಿಗೆ ಹೋದರೆ ಅಲ್ಲಿ ಎಜುಕೇಷನ್ ಕಾರ್ನರ್, ಇನ್ವೆಸ್ಟರ್ ಕಾರ್ನರ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಹೋದರೆ ಅವರೆಲ್ಲ ಪ್ರಶ್ನೆ, ಒಂದು ಕಡಿಮೆ ಅಂದರೆ ಒಂದು 50 ಕ್ವಶನಿಗೆ ಅವರೇ ಕ್ವಶನ್ ಹಾಕಿದ್ದಾರೆ, ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ನೀವು ಇನ್ವೆಸ್ಟ್ ಮಾಡುವಾಗ ಇಂಥ ವರ್ಡ್ಸ್ಗಳ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನೀವು ಅದಕ್ಕೆ ಹೋಗಿ ಒಂದ್ಸಲ ನೋಡ್ಕೊಳ್ಬೇಕು. ಅದು ನಾನೊಂದು 5, 6, 10 ಒಂದು ವರ್ಡ್ಸ್ಗಳ ಆನ್ಸರ್ ಹೇಳ್ಬೋದು ನಿಮಗೆ, ಬಟ್ ಆದರೆ ನಿಮಗೆ ಸೋರ್ಸೇ ಕೊಡ್ತಾ ಇದ್ದೀನಿ ನಾನು. ಅದಲ್ಲದೆ AMFIindia.com ಹೋದರೆ, ಓಕೆ, AMFI ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ, ಆ .com ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಟರ್ಮಿನಾಲಜೀಸ್ಗಳು ಸಿಗ್ತವೆ. ಓಕೆ, ಇಲ್ಲ ನೀವು ಮ್ಯೂಚುವಲ್ ಫಂಡ್ ವೆಬ್ಸೈಟಿಗೆ ಹೋಗಿ ಅಲ್ಲಿನೂ ಹುಡುಕ್ಬೋದು. ಓಕೆ, ಆಲ್ಫಾ ಅಂತ ಹೇಳಿದ್ರೆ ಎಕ್ಸಸ್ ರಿಟರ್ನ್ಸ್. ಓಕೆ, ಎಕ್ಸಸ್ ರಿಟರ್ನ್ಸ್ ಯಾರ ಮೇಲೆ? ನಿಫ್ಟಿ ಮೇಲೆ ಎಕ್ಸ್ಟ್ರಾ ರಿಟರ್ನ್ಸ್. ಏನು ನಿಫ್ಟಿ ಅಥವಾ ಇಂಡೆಕ್ಸ್ ಸೂಚ್ಯಾಂಕ ಏನಿದೆ 12% ರಿಟರ್ನ್ ಕೊಟ್ಟಿದೆ, ಬಟ್ ನಮ್ಮ ಫಂಡ್ 2% ಎಕ್ಸ್ಟ್ರಾ ಕೊಟ್ಟಿದೆ, 14% ಕೊಟ್ಟಿದೆ. ಸೊ 2% ಈಸ್ ಆಲ್ಫಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈಗ ಇದು ತುಂಬ ಎಲ್ಲ ಇನ್ವೆಸ್ಟರ್ಸ್ಗೆ ಗೊತ್ತಾಗಬೇಕು, ಅಷ್ಟು ಗೊತ್ತಾಗಬೇಕು ಅಂತ ಏನಿಲ್ಲ, ಅವರಿಗೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಗೊತ್ತಿದ್ರೆ ಸಾಕು. ಸೊ ಕೆಲವರು ಅವರು ನಿಮ್ಮ ಅಡ್ವೈಸರ್ಸ್ ಥ್ರೂ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಥ್ರೂ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಸೊ ನೀವು ಫಸ್ಟ್ ಟೈಮ್ ಇನ್ವೆಸ್ಟರು ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಆದರೆ, ನಿಮಗೆ ನಿಮ್ಮ ಬಿಸ್ನೆಸ್ಸು ಅಥವಾ ನಿಮ್ಮ ಜಾಬಿಂದ ಟೈಮ್ ಇಲ್ಲ, ಇಟ್ ಈಸ್ ಬೆಟರ್ ಟು ಅಗೈನ್ ಔಟ್ಸೋರ್ಸ್, ಓಕೆ, ಟು ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಓಕೆ, ನಾವೇನು ಮಾಡ್ತೀವಿ, ನಮ್ಮ ಇದರಲ್ಲಿ ನಮ್ಮ ಆರ್ಗನೈಸೇಷನಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಆಗಲಿಕ್ಕೆ ನಾವು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೀವಿ. ತುಂಬ ಜನ ಅಂತ ಹೇಳಿದ್ರೆ 50 ಜನ ಅಲ್ಲ, 1200 ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಪ್ರಾಪರ್ ಆಗಿ 20 ಅವರ್ಸ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಇದೆಲ್ಲ ವಿಷಯಗಳು ನೀವು ಹೇಳಿದ್ರಲ್ಲ, ಈ ಟೆಕ್ನಿಕಲ್ ವಿಷಯಗಳನ್ನು ಹೇಳಿಕೊಟ್ಟು ಅವರಿಗೆ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಮಾಡಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಇದು ಆನ್ಲೈನ್ ಪ್ರೋಗ್ರಾಮ್ ನಡೆದಿರುತ್ತೆ, 22 ಅವರ್ಸ್ ಪರ್ ಡೇ, 10 ದಿನ ಮಾಡ್ತೀವಿ, ಕಂಪ್ಲೀಟ್ಲಿ ಫ್ರೀ. ಖಂಡಿತ ಸರ್. ಈಗ ತುಂಬಾ ಜನ ಏನಂತ ಹೇಳಿದ್ರೆ ಎಷ್ಟು ಬೇಗ ಹೂಡಿಕೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿ 21 ವರ್ಷ 22 ವರ್ಷ ಆಯ್ತು, ಆತನಿಗೊಂದು ಕೆಲಸ ಸಿಕ್ತು, ಮೊದಲನೇ ಸಂಬಳ ಶುರು ಆಯ್ತು. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮೊದಲ 2-3 ವರ್ಷದ ಸಂಬಳನ ಬರೇ ಮಜಾ ಮಾಡ್ಲಿಕ್ಕೆ, ಅವರ ಸಂಭ್ರಮಗಳನ್ನು ಪಟ್ಕೊಳ್ಲಿಕ್ಕೆ, ಅವ್ರಿಗೆ ಬೇಕಾದನ್ನ ಕೊಂಡುಕೊಳ್ಳಿಕ್ಕೆ ವೇಸ್ಟ್ ಮಾಡ್ತಾರೆ ಹಣವನ್ನ. ಅಂದ್ರೆ ಉಳಿತಾಯ ಸಾಧ್ಯ ಇದ್ರು, ಯಾಕೆಂದ್ರೆ ಬ್ಯಾಚುಲರ್ ಲೈಫ್ ನಲ್ಲಿ ಉಳಿತಾಯದ ಸಾಧ್ಯತೆ ಜಾಸ್ತಿ ಇರುತ್ತೆ ಆರಂಭದಲ್ಲಿ. ಸೊ ಒಬ್ಬ ವ್ಯಕ್ತಿ ಕಾಲೇಜಿಂದ ಪಾಸ್ ಔಟ್ ಆಗಿ ಆತ ಒಂದು ಕೆಲ್ಸಕ್ಕೆ ಸೇರಿದ ನಂತರ ಅವನ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಹೇಗಿರ್ಬೇಕು? ಬೇಸಿಕಲಿ ಇವತ್ತಿನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಆತ ಮ್ಯೂಚುವಲ್ ಫಂಡ್ಗೆ ಎಂಟರ್ ಆಗ್ಲೇಬೇಕು.
ಅಂದ್ರೆ ಇವತ್ತಿನ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಸಿನಾರಿಯೋದಲ್ಲಿ ಹೇಗೆ ಅವನು ಆಲೋಚನೆ ಮಾಡ್ಬೋದು? ಒಬ್ಬ ಕಾಲೇಜಿಂದ ಪಾಸ್ ಆಗಿದ್ದಾನೆ, ಕೆಲಸ ಒಂದು ಕಂಪನಿಯಲ್ಲಿ ಆತನಿಗೆ ಕೆಲಸ ಸಿಕ್ಕಿದೆ, ಸಂಬಳ ಬರ್ತಾ ಇದೆ. ಸೊ ಅವ್ರು ಹೇಗೆ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಅವರು ಫಸ್ಟ್ ಬಜೆಟಿಂಗ್ ಮಾಡಬೇಕು ಅವ್ರದ್ದು. ಓಕೆ, ಈಗ ಕೆಲವರಿಗೆ ಏನಿರುತ್ತೆ, ನನಗೆ ಸಪೋಸೆ ಅವರಿಗೆ ಕೆಲಸ ಸಿಕ್ತು, ಓಕೆ ಕೆಲಸ ಸಿಕ್ತು, ಆದರೆ ಮನೆಯಲ್ಲಿ ತುಂಬ ಡಿಪೆಂಡೆನ್ಸಿ ಇದೆ, ಅವರ ಇನ್ಕಮಿಂದಲೇ ಮನೆ ನಡೆಯೋದು ಪರಿಸ್ಥಿತಿ ಇದ್ದರೆ ಅವರು ಆಗ ಅವರ ಸೇವಿಂಗ್ಸ್ ಕಡಿಮೆ ಇರುತ್ತೆ. ಸೊ ಏನು ಸೇವಿಂಗ್ ಆಗತ್ತೆ ಅದರದ್ದು ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಟ್ಬಿಟ್ಟು ಉಳಿದದನ್ನು ಇನ್ವೆಸ್ಟ್ ಮಾಡಬೇಕು. ಇದರಲ್ಲೂ ನಾನು ಪ್ರಿಯಾರಿಟೈಸಿಂಗ್ ನಾನು ನೋಡಿದ್ರೆ ಅವರು ಫಸ್ಟು, ಬಿಕಾಸ್ ಡಿಪೆಂಡೆನ್ಸಿ ಇರೋದ್ರಿಂದ ಒಂದು ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕು, ಟರ್ಮ್ ಇನ್ಶೂರೆನ್ಸ್. ಸೆಕೆಂಡು ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು. ಥರ್ಡ್ ಮ್ಯೂಚುವಲ್ ಫಂಡಿಗೆ ಬರಬೇಕು. ಓಕೆ, ಸೊ ಇದು ಒಂದು ಟ್ರ್ಯಾಕ್. ಸೆಕೆಂಡ್, ಇನ್ನೊಂದು ಕ್ಯಾಟಗರಿ ಮಕ್ಕಳಿರ್ತಾರೆ, ಏನು ಅವರಿಗೆ ಜಾಬ್ ಸಿಕ್ಕಿದೆ, ಮನೇಲೇನು ಕೊಡಲಿಕ್ಕಿಲ್ಲ, ನೀವು ಹೇಳ್ದಂಗೆ. ಸೊ ಮನೇಲೇನು ಕೊಡಲಿಕ್ಕಿಲ್ಲ ಇರಬೇಕಾದ್ರೆ ಅವರು ಅಟ್ಲೀಸ್ಟ್ 50% ಆಫ್ ದ ಸ್ಯಾಲ್ರಿ ಅವರು SIP ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ 5 ವರ್ಷ ಕಂಟಿನ್ಯೂ ಮಾಡಿ, ಮತ್ತೆ ಮದುವೆ ಟೈಮಲ್ಲಿ ಅದಕ್ಕೆಲ್ಲ ದುಡ್ಡು ಬೇಕಾಗತ್ತೆ ಅಥವಾ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಮತ್ತೆ ಬೇಕಾದರೆ ಕಡಿಮೆ ಮಾಡ್ಬೋದು. ಇದರ ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇನಿಷಿಯಲ್ ವರ್ಷಗಳಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ನೀವು 10 ವರ್ಷ 15 ವರ್ಷ SIP ಮಾಡ್ತಾ ಇದ್ದೀರಾದರೆ ಫಸ್ಟಿಗೆ ನೀವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಆ SIP ಕಂಪೌಂಡಿಂಗ್ ತುಂಬ ಸಿಗುತ್ತೆ. ಸೊ ಹೆಚ್ಚು ದುಡ್ಡು ಏನಿದೆ ಅದಕ್ಕೆ ಕಂಪೌಂಡಿಂಗ್ ಸಿಗುತ್ತೆ, ಕಾಂಪೌಂಡಿಂಗ್ ಎಫೆಕ್ಟ್ ಸಿಗುತ್ತೆ, ಅದು ಕಂಟಿನ್ಯೂ ಆಗಿ ಗ್ರೋ ಆಗುತ್ತೆ. ಸೊ ಇನಿಷಿಯಲಿನೇ ಹೆಚ್ಚಾಗಿಬಿಟ್ರೆ, ನಾವೊಂದು ಇನ್ನೊಂದು ಇದು ಮಾಡಿದ್ವಿ, ಫೈರ್ ಸ್ಟ್ರಾಟಜಿ ಅಂತೇಳಿ. ಓಕೆ, ಫೈರ್ ಸ್ಟ್ರಾಟಜಿಯಲ್ಲಿ ನನಗೆ ನೆನಪು ಬರ್ತಾ ಇಲ್ಲ, ರಿಟೈರ್ಮೆಂಟ್ ಅರ್ಲಿ ಅಂತೇಳಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಟು ರಿಟೈರ್ ಅರ್ಲಿ, FIRE ಅಂತೇಳಿ. ಸೊ ಏನು, ನನಗೆ 40 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಒಂದು ಹುಡುಗ ಡಿಸೈಡ್ ಮಾಡಿದ್ರೆ, ಒಂದು ಹುಡುಗಿ ಡಿಸೈಡ್ ಮಾಡಿದ್ರೆ, ಅವರು ಎಷ್ಟಾಗತ್ತಷ್ಟು ಇನಿಷಿಯಲ್ ಡೇಸ್ ಆಫ್ ದೇರ್ ಸ್ಯಾಲ್ರಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ದೇ ಕ್ಯಾನ್ ಪ್ಲ್ಯಾನ್ ಫಾರ್ ರಿಟೈರ್ಮೆಂಟ್ ಎಟ್ ದ ಏಜ್ ಆಫ್ 40. ಓಕೆ, ಇದು ಇನ್ನೊಂದು ಒಂದು ಎಕ್ಸ್ಟ್ರೀಮ್ ಹೇಳಿದೆ, ಅವರಿಗೆ ಫ್ಯಾಮಿಲಿ ಡಿಪೆಂಡೆನ್ಸಿ ಇದೆ. ಇನ್ನೊಂದು ಎಕ್ಸ್ಟ್ರೀಮ್ ಹೇಳಿದೆ ವೇರ್ ದರ್ ಇಸ್ ನೋ ಫ್ಯಾಮಿಲಿ ಡಿಪೆಂಡೆನ್ಸಿ, ಅವರು ದೇ ಕ್ಯಾನ್ ರಿಯಲಿ ಡೂ ವೆಲ್. ಬಟ್ ಇಬ್ಬರೂ SIP ಮಾಡಬೇಕು, ಇಬ್ಬರೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸೊ ದ್ಯಾಟ್ ಇವತ್ತಿಲ್ಲ ನಾಳೆ ಅವರಿಗೆ ಆ ಗ್ರೋತ್ ಸಿಗುತ್ತೆ. ಇನ್ನೊಂದು ಥಂಬ್ ರೂಲ್ ಏನಿದೆ ಅಂತ ಹೇಳಿದ್ರೆ 50-30-20 ಅಂತೇಳಿ. ಓಕೆ, ನಮಗೆ ನಾವು ಅರ್ನ್ ಮಾಡಿದ್ರಲ್ಲಿ 50% ನಮಗೆ ಬೇಸಿಕ್ ರೆಂಟ್ ಕೊಡೋದು, ಗ್ರಾಸರೀಸು, ಇದಕ್ಕೆ ಖರ್ಚಾಗೇ ಆಗುತ್ತೆ. 30% ಈಸ್ ಫಾರ್ ಯುವರ್ ರಿಕ್ವೈರ್ಮೆಂಟ್, ಲೈಕ್ ನಿಮಗೆ ಬೈಕ್ ಬೇಕು, ಅದು ಬೇಕು, ಇದು ಬೇಕು, ಅದಕ್ಕೆ ಹೋಗುತ್ತೆ. 20% ನೀವು ಸೇವ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಅನದರ್ ಥಂಬ್ ರೂಲ್. ನೀವು ಈಗಾಗಲೇ ಹೇಳ್ತಿದ್ರಿ ಹೇಗೆ ಹೂಡಿಕೆ ಮಾಡಬೇಕು, ಏನೇನು ಅವಕಾಶಗಳಿದಾವೆ ಒಬ್ಬ ಕೆಲ್ಸಕ್ಕೆ ಸೇರಿದ ವ್ಯಕ್ತಿಗೆ ಅಂತ ಹೇಳಿ. ನಂತರ ತುಂಬಾ ಜನ ಪೇರೆಂಟ್ಸ್ ಇರುತ್ತೆ, ನಮ್ಮ ಮಕ್ಕಳ ಎಜುಕೇಶನ್ಗೆ ಬೇಕು, ನಮ್ಮ ಮಕ್ಕಳ ಮದುವೆಗೆ ಬೇಕು, ನಾವು ಯಾವ ರೀತಿ ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡ್ಗೆ ನಾವು ಎಂಟರ್ ಆಗ್ಬೋದಾ ಅಂತ ಕೇಳ್ತಾರೆ. ಏನು ಹೇಳಕ್ ಬಯಸ್ತೀರಿ ಸರ್ ಅವರು? ಸೊ 2 ಗೋಲ್ಸ್ ತುಂಬ ಪ್ರಿಯಾರಿಟಿ. ಒಂದು ಎಜುಕೇಷನ್, ಸೆಕೆಂಡ್ ಇಸ್ ರಿಟೈರ್ಮೆಂಟ್. ಓಕೆ, ಇದರಲ್ಲೂ ಯಾವುದು ಇಂಪಾರ್ಟೆಂಟ್ ಅಂತ ನಂಗೆ ಕೇಳಿದ್ರೆ, ನೀವು ಜನರಲಿ ನೀವು ಎಲ್ಲ ಪೇರೆಂಟ್ಸ್ ನಿಮಗೂ ಕೇಳಿದ್ರೂ ನೀವು ಅದೇ ಹೇಳ್ತೀರಾ, ಸರ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತೇಳಿ. ಬಟ್ ನೀವು ನಂಗೆ ಕೇಳಿದ್ರೆ ರಿಟೈರ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಯಾವುದೇ ಒಂದು ಅಸೆಟ್ ತೊಗೊಳ್ಬೇಕಾದ್ರೆ, ಕಾರ್ ತಗೊಳ್ಳಿಕ್ಕೆ ಲೋನ್ ಸಿಗುತ್ತೆ, ಮನೆ ತಗೊಳ್ಳಿಕ್ಕೆ ಲೋನ್ ಸಿಗುತ್ತೆ, ಎಜುಕೇಷನಿಗೂ ಲೋನ್ ಸಿಗುತ್ತೆ, ಆದರೆ ರಿಟೈರ್ಮೆಂಟಿಗೆ ಲೋನ್ ಇಲ್ಲ. ಸೊ ಹಾಗಿರಬೇಕಾದ್ರೆ ನಾವು ರಿಟೈರ್ಮೆಂಟ್ ಈಸ್ ಅ ಪ್ರಿಯಾರಿಟಿ. ಈಗ ಕ್ವಶನ್ ಬರುತ್ತೆ, ನೀವು ಕ್ವಶನ್ ಕೇಳಿದ್ರಿ, ಸರ್ ಪೇರೆಂಟ್ಸ್ಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆ, ಎಜುಕೇಷನಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ರಿಟೈರ್ಮೆಂಟಿಗೆ ಪ್ಲ್ಯಾನ್ ಮಾಡಬೇಕು ಅಂತ ಇರುತ್ತೆ. ಸೊ ಎಗೈನ್ ಕ್ವಶನ್ ಬರುತ್ತೆ, ನಿಮಗೆ ರಿಟೈರ್ಮೆಂಟ್ ಇವತ್ತಿಂದ ಎಷ್ಟು ದೂರ ಇದೆ? ಓಕೆ, ನೀವು ಆಲ್ರೆಡಿ 55 ಆಗಿದ್ದೀರಾದರೆ ನೀವು ಈಕ್ವಿಟಿಗೆ ಹೋಗದೆ ಬೆಟರ್ ಯು ಗೋ ಫಾರ್ ಸಮಥಿಂಗ್ ಕಾಲ್ಡ್ ಎಸ್ ಬ್ಯಾಲೆನ್ಸ್ಡ್ ಫಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. BAF ಅಂತ ಹೇಳ್ತೀವಿ, ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಹೇಳ್ತೀವಿ.
ಈ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡಲ್ಲಿ ಇಕ್ವಿಟಿ ಮತ್ತು ಡೆಟ್ ಎರಡೂ ಕಾಂಬಿನೇಷನ್ಸ್ ಇರುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಕಾಂಬಿನೇಷನ್ಸ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದು ರಿಸ್ಕನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಜನರಲಿ ಏನು ನಾವು ಅಬ್ಸರ್ವ್ ಮಾಡಿದ್ದೀವಿ, ಮೋಸ್ಟ್ ಆಫ್ ದ ಟೈಮ್ ವೆನ್ ಮಾರ್ಕೆಟ್ ಇಕ್ವಿಟಿ ಮಾರ್ಕೆಟ್ ಕರೆಕ್ಷನ್ ಆಗಬೇಕಾದ್ರೆ ಬಾಂಡ್ ಮಾರ್ಕೆಟ್ಸ್ ಅದಕ್ಕೆ ಸಪೋರ್ಟ್ ಮಾಡಿ ರಿಟರ್ನ್ಸ್ ಕೊಡುತ್ತೆ. ಸೊ ಇಫ್ ನೀವು 100 ರೂಪೀಸಲ್ಲಿ 100 ರೂಪೀಸನ್ನು ಇಕ್ವಿಟಿಯಲ್ಲಿ ಹಾಕಿದ್ದೀರಾದರೆ, ಆ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ 10% ಕೆಳಗೆ ಬಂದಿದೆ ಆದರೆ ಖಾಲಿ ಇಕ್ವಿಟಿಯಲ್ಲಿ, ಈ ಬ್ಯಾಲೆನ್ಸ್ ಫಂಡಲ್ಲಿ ನಿಮ್ಮ ಕರೆಕ್ಷನ್ ಅಮೌಂಟ್ ಏನಿದೆ ಅದು ಕಡಿಮೆ ಇರುತ್ತೆ. ಒಂದು 5% ಇರ್ಬೋದು, ಅಂದಾಜು ಹೇಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಡೌನ್ ಸೈಡ್ಸ್ ಕಡಿಮೆ ಆಗುತ್ತೆ, ವಾಲಟಾಲಿಟಿ ಕಡಿಮೆ ಆಗುತ್ತೆ. ವೆನ್ ಅಪ್ಸೈಡ್ ಬಂದಾಗ ಓಕೆ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎವರೇಜ್ ಒಂದು ಫಂಡಿದ್ದು ರಿಟರ್ನ್ಸು 12% ಆಗಿದೆ ಆದರೆ ಎವರೇಜ್ ರಿಟರ್ನ್ಸ್, ಈ ವರ್ಷ ಆ ಫಂಡ್ -10% ಕೊಟ್ಟಿದೆ ಆದರೆ ನೆಕ್ಸ್ಟ್ ಇಯರ್ ಅದು ಎವರೇಜಿಗೆ ಹೋಗ್ಬೇಕಾದ್ರೆ 22% ಕೊಡಬೇಕು. 10% ನೆಗೆಟಿವ್ ಹೋಗಿರೋದು ಪ್ಲಸ್ 12%, 22% ರಿಟರ್ನ್ಸ್ ಕೊಟ್ಟರೆ ಮಾತ್ರ ಅದು ಎವರೇಜ್ 12%ಗೆ ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಳಗೆ ಹೋಗಿರೋದು ರಿವರ್ಸ್ ಆಗಲಿಕ್ಕೆ ಕಷ್ಟ. ಸೊ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡಲ್ಲಿ ಅದು ಇರೋದಿಲ್ಲ. ಸೊ ಫಾಲ್ ಕಡಿಮೆ ಇರುತ್ತೆ. ಸೊ ಅದರಿಂದ ರಿಕವರಿ ಹೆಚ್ಚಿರುತ್ತೆ. ಆ್ಯಂಡ್ ನೀವು ಡಾಟಾ ತೆಗೆದು ನೋಡಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಿಂತ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಆಲ್ಮೋಸ್ಟ್ ಅಲ್ಲೇ ರಿಟರ್ನ್ಸ್ ಕೊಡ್ತಾ ಇದೆ, ಅಂದರೆ ಸೇಮ್ ರಿಟರ್ನ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ನಾನೀಗ 100 ರೂಪೀಸಿಗೆ 100 ರೂಪೀಸ್ ಇಕ್ವಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಸ್ಕ್ ಹೆಚ್ಚು. ಆದರೆ ಬ್ಯಾಲೆನ್ಸ್ ಫಂಡಲ್ಲಿ 50% ಇದೆ ಅಂತಂದ್ರೆ ರಿಸ್ಕ್ ಕಡಿಮೆ. ಸೊ ಕಡಿಮೆ ರಿಸ್ಕಲ್ಲಿ ಸೇಮ್ ರಿಟರ್ನ್ಸ್. ಓಕೆ, ಅದು ಇಂಪಾರ್ಟೆಂಟು. ಸೊ ನಿಮ್ಮ ರಿಟೈರ್ಮೆಂಟ್ ಏಜ್ 55 ಅಲ್ಲಿ ಇದ್ದೀರಾದರೆ ನೀವು ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂಥ ಫಂಡ್ಗಳಿಗೆ ಹೋಗೋದು ಒಂದು ಉತ್ತಮ. ಸೊ ಹಾಗೆಯೇ ನೀವು ರಿಟೈರ್ಮೆಂಟಿಗೆ ಇನ್ನೂ 20 ವರ್ಷ ಇದೆ, ಇನ್ನೂ 30 ವರ್ಷ ಇದೆ, ಹಿಂಗಿರಬೇಕಾದ್ರೆ ನಿಮಗೆ ಡೈರೆಕ್ಟ್ ಈಕ್ವಿಟಿ ಲಾರ್ಜ್ ಕ್ಯಾಪ್ ಆರ್ ಫ್ಲೆಕ್ಸಿ ಕ್ಯಾಪ್ ಅಂತ ಸ್ಕೀಮ್ಗಳಿದ್ದಾವೆ. ಅಥವಾ ಒಂದು ಲಾರ್ಜ್ ಕ್ಯಾಪ್ ತಗೊಂಡು ಇನ್ನೊಂದು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ತಗೋಬೋದು. ಸೊ ಹಾಗೆ ಕಾಂಬಿನೇಷನ್ಸಲ್ಲಿ ವರ್ಕ್ ಮಾಡ್ಬೋದು. ನಾವಿಲ್ಲಿ ಯಾವುದೇ ಒಂದು ಸ್ಕೀಮ್ ಬಗ್ಗೆ ರೆಕಮೆಂಡೇಶನ್ಸ್ ಕೊಡ್ತಾ ಇಲ್ಲ, ಬಟ್ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾರಿದ್ದಾರೆ ಅವ್ರ ಹತ್ರ ಕೇಳಿಕೊಂಡು ಈ ಒಂದು ಸ್ಟೆಪ್ ತಗೊಳ್ಳಿ. ನಾವಿಲ್ಲಿ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದೀವಿ. ಹಾಗೆಯೇ ಸರ್, ನೀವು ಕೇಳಿದ್ದು ಎಜುಕೇಷನ್. ಇವತ್ತು ಮಾರ್ಕೆಟಲ್ಲಿ ತುಂಬ ಎಜುಕೇಷನ್ ಫಂಡ್ಸ್ ಆರ್ ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲ್ಯಾನ್ ಆರ್ ಚಿಲ್ಡ್ರನ್ಸ್ ಎಜುಕೇಷನ್ ಫಂಡ್ಸ್ ಅಂತ ತುಂಬ ಇದೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಸೊ ನೀವು ಆ ಹೆಸರಿಗೆ ಬೆರಗಾಗಿ ಹೋಗೋದಕ್ಕಿಂತ ಆ ಫಂಡದ್ದು ರಿಟರ್ನ್ಸ್ ನೋಡಿಕೊಂಡು ಬೇರೆ ಫಂಡ್ಗಳಲ್ಲಿ ಹಾಕ್ಕೊಳ್ಬೋದು. ಖಾಲಿ ಆ ಹೆಸರು ಚಿಲ್ಡ್ರನ್ಸ್ ಬೆನಿಫಿಟ್ ಪ್ಲ್ಯಾನ್ ಅಥವಾ ರಿಟೈರ್ಮೆಂಟ್ ಪ್ಲ್ಯಾನ್ ಅಂತ ಇದ್ದೆ ಅಂಥೇಳಿ ನೀವು ಅದಲ್ಲೇ ಹಾಕಬೇಕಂತ ಏನಿಲ್ಲ. ನೀವು ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ಹಾಕ್ಕೊಂಡು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು, ಲಾರ್ಜ್ ಕ್ಯಾಪಲ್ಲಿ ಹಾಕ್ಕೊಂಡು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಇದು ಮ್ಯೂಚುವಲ್ ಫಂಡ್ಗಳದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅದೊಂದು ಇಮೋಷನಲ್ ಗೋಲ್ಸ್. ಅದು ಯಾವುದು ಚಿಲ್ಡ್ರನ್ಸ್ ಎಜುಕೇಷನ್ ಇಸ್ ಅನ್ ಇಮೋಷನಲ್ ಗೋಲ್, ರಿಟೈರ್ಮೆಂಟ್ ಇಸ್ ಅಲ್ ಇಮೋಷನಲ್ ಗೋಲ್ಸ್. ಸೊ ಗೋಲ್ ಬೇಸ್ ಆಗಿರಬೇಕು ಅಂಥೇಳಿ ಅವರು ಆ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಿದ್ದಾರೆ. ಸೊ ಹೀಗೆ ಇನ್ನೊಂದು ವಿಷಯ, ತುಂಬ ಜನ ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ ಪ್ಲ್ಯಾನ್ ಮಾಡಬೇಕು ಅಂಥೇಳಿ ಅವರ ಹೆಸರಲ್ಲಿ ಲೈಫ್ ಇನ್ಶೂರೆನ್ಸ್ ತಗೊಳ್ತಾರೆ. ಓಕೆ, ಅಂದರೆ ನನ್ನ ಮಗುಗೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ ಮಗನಿಗೋಸ್ಕರ, ಒಂದು ಮಗಳಿಗೋಸ್ಕರ ಮಗಳ ಹೆಸರಲ್ಲಿ 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳ ಹೆಸರಲ್ಲಿ ಲೈಫ್ ಇನ್ಶೂರೆನ್ಸ್ ತಗೊಳ್ತಾರೆ. ಸೊ ನನಗನ್ಸಿದ ಪಟ್ಟಿಗೆ ಇದು ಸ್ವಲ್ಪ ಆಲೋಚನೆ ಮಾಡೋ ವಿಷಯ. ಯಾಕಂತ ಹೇಳಿದ್ರೆ, ನಿಮಗೀಗ ಲೈಫ್ ಇನ್ಶೂರೆನ್ಸ್ ಏನು, ಇನ್ ಕೇಸ್ ಆಫ್ ಡೆತ್ ಆಫ್ ಅ ಬ್ರೆಡ್ ವಿನ್ನರ್ ಆದರೆ ಅದು ಬೆನಿಫಿಟ್ ಆಗುತ್ತೆ ವಿನ ಮಗುದು ಇನ್ ಕೇಸ್ ಸಮಥಿಂಗ್ ಲೈಕ್ ದ್ಯಾಟ್ ಹ್ಯಾಪನ್ಸ್, ವಿಚ್ ಇಸ್ ಅನ್ಫಾರ್ಚುನೇಟ್ ಟು ಹ್ಯಾಪನ್, ಇಂಥದ್ದು ಆದರೆ ಇದು ಈ ಕಂಪ್ಲೀಟ್ಲಿ ಇಮೋಷನಲ್ ಲಾಸ್ ಅದು. ಓಕೆ, ಬಟ್ ಅದರಲ್ಲಿ ಇನ್ಕಮ್ ಲಾಸ್ ಅಂತ ಏನಿಲ್ಲ. ಇಟ್ ಈಸ್ ನಾಟ್ ಇನ್ಕಮ್ ಲಾಸ್. ವೆರಾಸ್ ಬ್ರೆಡ್ ವಿನ್ನರ್, ಮನೆಯೊಂದು ಯಜಮಾನನಿಗೆ ಏನಾದರೂ ಆದರೆ ಅಫ್ಕೋರ್ಸ್ ಇಟ್ ಈಸ್ ಇಮೋಷನಲ್ ಲಾಸ್, ಬಟ್ ಇಟ್ ಇಸ್ ಆಲ್ಸೋ ಫೈನಾನ್ಷಿಯಲ್ ಲಾಸ್. ಸೊ ಇನ್ಶೂರೆನ್ಸಸ್ ಇರೋದು ಫೈನಾನ್ಷಿಯಲ್ ಲಾಸನ್ನು ರಿಕವರ್ ಮಾಡಲಿಕ್ಕೆ. ಓಕೆ, ಸೊ ಮಕ್ಕಳ ಹೆಸರಲ್ಲಿ ನೀವು ಮ್ಯೂಚುವಲ್ ಫಂಡ್ SIPs ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳ ಹೆಸರಲ್ಲಿ ಇನ್ಶೂರೆನ್ಸ್ ತಗೊಳ್ಳೋದು ಇಸ್ ನಾಟ್ ಅ ಗ್ರೇಟ್ ಐಡಿಯಾ. ಇನ್ಫ್ಯಾಕ್ಟ್ ಇನ್ಶೂರೆನ್ಸ್ ಶುಡ್ ಬಿ ಇನ್ ದ ಬ್ರೆಡ್ ವಿನ್ನರ್ ಯಾರಿದ್ದಾರೆ, ಯಜಮಾನ ಯಾರಿದ್ದಾರೆ, ಇನ್ಕಮ್ ಅರ್ನ್ ಮಾಡೋರು ಯಾರಿದ್ದಾರೆ, ಅಂದರೆ ಹಸ್ಬೆಂಡ್ ವೈಫ್ ಇಬ್ಬರು ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ ಇಬ್ಬರಿಗೂ ಇನ್ಶೂರೆನ್ಸ್ ಬೇಕು. ಸೊ ಹೀಗೆ ಥಿಂಕ್ ಮಾಡ್ಕೊಂಡಿರ್ಬೇಕು. ಖಂಡಿತ ಸರ್. ಈಗ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ ಅಂತೇಳಿ ಇದೆ. ಸೊ ಅದು ಎಷ್ಟು ಸೂಕ್ತ ಆ ರೀತಿಯ ಫಂಡ್ಗಳು?
ನಿಮ್ಮ ನಿಲುವೇನು ಅದ್ರ ಬಗ್ಗೆ? ಓಕೆ, ಸೊ ಮ್ಯೂಚುವಲ್ ಫಂಡ್ಗಳಲ್ಲಿ ನಾನು ನಿಮಗೆ ಆಗಲೇ ಹೇಳಿದೆ ಬುಫೆ ಸಿಸ್ಟಮ್ ಇದ್ದಂಗೆ ಅಂತೇಳಿ. ಆ ಬುಫೆ ಸಿಸ್ಟಮ್ ಅಲ್ಲಿ ಸೆಕ್ಟರ್ ಫಂಡ್ ಏನಿದೆ ಅಂದ್ರೆ ಉಪ್ಪಿನಕಾಯಿ ಇದ್ದಂಗೆ. ಓಕೆ, ಸೊ ಬ್ಯಾಲೆನ್ಸ್ಡ್ ಆಗಿ ನಾವು ಹೋಗೋದಾದ್ರೆ, ಓಕೆ, ಸ್ಟ್ರಾಟಜಿಕಲಿ ಹೋಗೋದಾದ್ರೆ ಸೆಕ್ಟರ್ ಫಂಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 5ರಿಂದ ಮ್ಯಾಕ್ಸಿಮಮ್ 10% ತನಕ ಇರಬಹುದು. ಒಂದು. ಸೆಕೆಂಡ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಯಾವುದೋ ಒಂದು ಸೆಕ್ಟರ್ ಆಲ್ವೇಸ್ ಸೈಕ್ಲಿಕಲ್ ಆಗಿರುತ್ತೆ. ಒಂದ್ಸಲ ಫಾರ್ಮಾ ಪರ್ಫಾರ್ಮ್ ಆಯಿತು ಲಾಕ್ಡೌನ್ ಟೈಮಲ್ಲಿ, ಅದಾದಮೇಲೆ ಬ್ಯಾಂಕಿಂಗ್ ಪರ್ಫಾರ್ಮ್ ಆಯಿತು, ಅದಾದಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ವಲ್ಪ ಪರ್ಫಾರ್ಮ್ ಆಯಿತು, ಅದ ನಂತರ ಈಗ ಇವತ್ತಿನ ಲಾಸ್ಟ್ 3-4 ಡೇಸ್ ನೋಡಿದ್ರೆ IT ಪರ್ಫಾರ್ಮ್ ಆಗ್ತಾ ಇದೆ. ಸೊ ನೀವು ಹೋಗಿ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು, ಇದೊಂದು ಫಂಡ್ ಲಾಸ್ಟ್ 2 ಇಯರ್ಸಲ್ಲಿ 40% ಕೊಟ್ಟಿದೆ, 50% ಕೊಟ್ಟಿದೆ ಅಂತ ಹೇಳಿ ಆ ಫಂಡಿಗೆ ಇನ್ವೆಸ್ಟ್ ಮಾಡೋದು ಸೂಕ್ತ ಅಲ್ಲ. ಓಕೆ, ಯಾಕಂದ್ರೆ ಇದು ಸೈಕ್ಲಿಕಲ್ ಆಗಿರುತ್ತೆ. ಇದು FD ರಿಟರ್ನ್ಸ್ ನೋಡೋದಂಗೆ ನೋಡಬಾರ್ದು. ಓಕೆ, ಅಲ್ಲಿ ರ್ಯಾಲಿ ಮುಗ್ದೋಗಿರಬಹುದು. ರ್ಯಾಲಿ ಮುಗ್ದೋದಾದ್ಮೇಲೆ ನೀವು ಅದರಲ್ಲಿ ಹೋಗಿ ಕುತ್ಕೊಂಡ್ರೆ ನಿಮಗೆ ಅಷ್ಟು ರಿಟರ್ನ್ಸ್ ಬರೋದಿಲ್ಲ. ಸೊ ಸೆಕ್ಟರ್ ಫಂಡ್ಸ್ ಆರ್ ಇನ್ ದ ಎಂಟೈರ್ ಮ್ಯೂಚುವಲ್ ಫಂಡ್ ಲಿಸ್ಟ್ ನೀವು ತೆಗೆದ್ರೆ, ಓಕೆ, ರಿಸ್ಕಿಯೆಸ್ಟ್ ಸೆಕ್ಟರ್ ಯಾವುದು, ರಿಸ್ಕಿಯೆಸ್ಟ್ ಫಂಡ್ ಯಾವುದು ಅಂತ ಕೇಳಿದ್ರೆ ಅದು ಸೆಕ್ಟರ್ ಫಂಡ್. ಓಕೆ, ಹೈಯೆಸ್ಟ್ ರಿಟರ್ನ್ ಕೊಡೋ ಫಂಡ್ ಯಾವುದು ಕೇಳಿದ್ರು ಅದು ಸೆಕ್ಟರ್ ಫಂಡೇ. ಬಟ್ ನಾನು ಹೈಯೆಸ್ಟ್ ರಿಟರ್ನ್ ಸಿಗುತ್ತೆ ಅಂತೇಳಿ ತುಂಬ ಸೆಕ್ಟರ್ ಫಂಡ್ಗಳಿದ್ದಾವೆ, 10ರಿಂದ 12 ಸೆಕ್ಟರ್ ಫಂಡ್ಗಳಿದ್ದಾವೆ. ಸೊ ಅದಕ್ಕೆ ಹೋಗಿ ನಾನು ನನ್ನ ಕ್ಯಾಪಿಟಲ್ ಕಡ್ಕೊಳ್ಳೋದ್ಕಿಂತ ನಾನು ಬೆಟರ್ ಸ್ಟೇ ಇನ್ ದ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಇಡೋದು ಬೆಟರ್. ನಿಮಗೆ ಒಂದು ಸೆಕ್ಟರ್ ಪರ್ಫಾರ್ಮ್ ಆಗುತ್ತೆ ಅಂತ ಕಾಣ್ತಾ ಇದೆಯಾ ಆದ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ 5%. ಓಕೆ, ಖಂಡಿತ ಸರ್. ಮತ್ತೆ ಇವಾಗ ನಾವು ನೋಡ್ತಾ ಇದ್ವಿ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಗಳ ಬಗ್ಗೆ ನೀವು ಹೇಳ್ತಿದ್ರಿ. ಮತ್ತೆ ತುಂಬಾ ಜನ ಈಗ ಟ್ಯಾಕ್ಸ್ ಸೇವಿಂಗ್ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೋಡ್ತಾರೆ. PPF ಇರ್ಬೋದು, ಅಥವಾ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಿರ್ಬೋದು, ಅಥವಾ ಮಕ್ಕಳ ಟ್ಯೂಷನ್ ಫೀಸು, ಈ ರೀತಿಯ ಹಳೆ ಮಾದರಿಯ ಈ ATC ಇನ್ವೆಸ್ಟ್ಮೆಂಟ್ಸ್ ಹೇಳಿ ನಾವು ಕರಿತೀವಿ. ಅದಕ್ಕೆ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿಯ ಪರಿಹಾರ ಇದೆ, ಯಾವ ರೀತಿಯ ಆಪ್ಷನ್ ಇದೆ? ಟ್ಯಾಕ್ಸ್ ಅನ್ನು ಸೇವ್ ಮಾಡಬಹುದು, ಜೊತೆಗೆ ಜಾಸ್ತಿ ಹೂಡಿಕೆ ಮೇಲಿನ ರಿಟರ್ನ್ಸ್ ಏನಿದೆ ಅದನ್ನು ಜಾಸ್ತಿ ಪಡ್ಕೊಳ್ಳುವಂತ ಆಯ್ಕೆಗಳು ಏನಿದೆ ಮ್ಯೂಚುವಲ್ ಫಂಡ್ ನಲ್ಲಿ? ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮಗೆ ELSS, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಎವ್ರಿ ಮ್ಯೂಚುವಲ್ ಫಂಡ್ ಅಲ್ಲಿ ಅದು ಒಂದೇ ಒಂದು ಸ್ಕೀಮ್ ಇರೋದು. ಅಂದ್ರೆ XYZ ಮ್ಯೂಚುವಲ್ ಫಂಡ್ ಕಂಪ್ನಿಯವರಿಗೆ ಒಂದೇ ಆಪ್ಷನ್ ಕೊಟ್ಟಿರೋದು, ಒಂದೇ ಸ್ಕೀಮ್ ಇರುತ್ತೆ ಅವ್ರ ಹತ್ರ. ಅದಕ್ಕೆ ಸೆಕ್ಷನ್ 80C ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ 1.5 lakhs ತನಕ. ನೀವು ನೋಡಿಕೊಂಡು ಅದರಲ್ಲಿ ಟ್ಯಾಕ್ಸ್ ಸೇವರ್ ಫಂಡ್ ಅಥವಾ ELSS ಅಂತ ಇದೆಯಾ ಅಂತ ನೋಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು. ಈ ಇನ್ವೆಸ್ಟ್ ಮಾಡಿರೋ ಸ್ಕೀಮ್ ಏನಿದೆ ಇದು 3 ವರ್ಷಕ್ಕೆ ತನಕ ಲಾಕ್ ಇನ್ ಆಗಿರುತ್ತೆ, ಅಂದ್ರೆ ನೀವು ತೆಗೆಯೋಂಗಿಲ್ಲ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಅದರ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ಗಿಂತ ಇದು ಹೇಗೆ ಬೆನಿಫಿಷಿಯಲ್ ಅಂತ ನೋಡಿದ್ರೆ, ಉಳಿದ ಎಲ್ಲ ಸರ್ ಹೇಳಿದ್ರು ಇನ್ಶೂರೆನ್ಸ್ 5 years, ಉಳಿದದ್ದು 5 years ಎಲ್ಲ ಇರುತ್ತೆ. ದ ಲೀಸ್ಟ್ ಲಾಕ್ ಇನ್ ಪೀರಿಯಡ್ ಅಂಡರ್ ಸೆಕ್ಷನ್ 80C ಇರೋದು ELSS ಮ್ಯೂಚುವಲ್ ಫಂಡ್ ಮಾತ್ರ. ಒಂದು. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನೀವು ಕಾನ್ಸೆಪ್ಚುಯಲಿ ಆಸ್ ಅ ಫಂಡ್ ಮ್ಯಾನೇಜರ್ ನಾನು ಮಾತಾಡೋದಾದ್ರೆ, ಒಂದು ಮ್ಯೂಚುವಲ್ ಫಂಡಲ್ಲಿ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ. ಓಕೆ, ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟರ್ಸು ಬರ್ತಾರೆ, ಇನ್ವೆಸ್ಟರ್ಸು ಹೋಗ್ತಾರೆ. ಎನಿ ಟೈಮ್ ದೇ ಕ್ಯಾನ್ ಕಮ್ ಇನ್, ದೇ ಕ್ಯಾನ್ ಎಕ್ಸಿಟ್ ಫ್ರಮ್ ದ ಫಂಡ್ ಎನಿ ಟೈಮ್. ಸೊ ಹೀಗೆ ಎಕ್ಸಿಟ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಎಕ್ಸ್ಪೆನ್ಸಸ್ ಇರುತ್ತೆ. ಒಂದು. ಸೆಕೆಂಡ್, ಈಗ ನಾವು 20,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಒಂದು ಫಂಡಲ್ಲಾದರೆ, ಆ ಫಂಡಲ್ಲಿ ಸಡನ್ಲಿ 1,000 ಕೋಟಿ ರಿಡಂಪ್ಷನ್ ಬಂತು, ವಿಡ್ರಾವಲ್ ಬಂತು, ದುಡ್ಡು ತೆಗಿತಾ ಇದ್ದಾರೆ ಜನ ಆದರೆ, ನಮಗೆ ನಾವೊಂದು ಅದರಲ್ಲಿ 20,000 ಕೋಟಿಯನ್ನು ಒಟ್ಟು ಮಾಡಿಕೊಂಡು ನಾವೊಂದು ಸ್ಟಾಕ್ಸ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಇದು ನೆಕ್ಸ್ಟ್ 3 ವರ್ಷಕ್ಕೆ, ನೆಕ್ಸ್ಟ್ 5 ವರ್ಷಕ್ಕೆ ಅಂಥೇಳಿ. ಬಟ್ ಸಡನ್ಲಿ ನಮಗೆ ವಿಡ್ರಾವಲ್ ಬಂದ ಕೂಡಲೇ ನಾವು ಆ ಸ್ಟಾಕ್ಸನ್ನು ವಿಡ್ರಾ ಮಾಡಿಕೊಂಡು ಸೆಲ್ ಮಾಡಬೇಕಾಗುತ್ತೆ. ಸೊ ನಂದು ಆಗ ವ್ಯೂ ನಾನು ಎಣಿಸಿದ ಹಾಗೆ, ಫಂಡ್ ಮ್ಯಾನೇಜರ್ ಎಣಿಸಿದ ಹಾಗೆ ಹೋಗಿಲ್ಲ, ಕರೆಕ್ಟ್. ಆದರೆ ELSS ಅಲ್ಲಿ ಏನು ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಈ ELSS ಒಂದ್ಸಲ ಇನ್ವೆಸ್ಟ್ ಮಾಡಿದವರು 3 ವರ್ಷ ಅಲ್ಲಿದ್ದೇ ಇರ್ತಾರೆ. ಸೊ ಫಂಡ್ ಮ್ಯಾನೇಜರಿಗೆ ಕ್ಯಾಶ್ ಔಟ್ ಫ್ಲೋ ಈಸ್ ಇನ್ ಇಸ್ ಕಂಟ್ರೋಲ್, ಈ ನೋಸ್. 3 ವರ್ಷ ಆದವ್ರು ಮಾತ್ರ ಹೊರಗೆ ಹೋಗ್ತಾರೆ, ಆದರೆ ಇವತ್ತು ಇನ್ವೆಸ್ಟ್ ಮಾಡಿದವರು ನಾಳೆ ತೆಗಿಲಿಕ್ಕೆ ಹೋಗೋದಿಲ್ಲ, 3 ತಿಂಗಳಾದ್ಮೇಲೆ ತೆಗೆಯೋದಿಲ್ಲ, 3 ವರ್ಷ ಮಿನಿಮಮ್ ಇರ್ತಾರೆ. ಸೊ ಅವರಿಗೂ ಪ್ಲ್ಯಾನ್ ಮಾಡ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಹೀಗಿರೋದ್ರಿಂದ ಈ ಫಂಡಲ್ಲಿ ರಿಟರ್ನ್ಸು ಕಂಪ್ಯಾರಿಟಿವ್ಲಿ ಹೆಚ್ಚಿದೆ. ಸೊ ಟ್ಯಾಕ್ಸ್ ಸೇವರ್ ಫಂಡಲ್ಲಿ ನಿಮಗೆ ಸೆಕ್ಷನ್ 80C ಬೆನಿಫಿಟ್ ಸಿಗುತ್ತೆ,
ಇಂಡಿಯನ್ ಇಕಾನಮಿಯಲ್ಲಿ ಇನ್ವೆಸ್ಟ್ ಮಾಡೋ ಬೆನಿಫಿಟೂ ಸಿಗುತ್ತೆ. ಅದಲ್ಲದೆ ಉಳಿದ ಫಂಡ್ಗಳಿಗಿಂತ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೆಚ್ಚು ರಿಟರ್ನ್ಸ್ ಆಗೋ ಸಾಧ್ಯತೆಗಳು ಇದೆ. ಸೊ ಇದು ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಬೇರೆ ಈಗ 5 year ಫಿಕ್ಸ್ಡ್ ಡೆಪಾಸಿಟ್ ಅಂತ ಇದೆ. ಓಕೆ, ಅದರಲ್ಲೂ ನಿಮಗೆ ಕೆಲವು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳು ಇದೆ. ಇದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ELSS ಇರಲಿ ಬೇರೆ ಇರಲಿ, ಡೆಫರ್ಡ್ ಟ್ಯಾಕ್ಸ್ ಬೆನಿಫಿಟ್ ಇದೆ. ಅಂತ ಹೇಳಿದ್ರೆ ನಾನೀಗ FD ಮಾಡಿದ್ರೆ, FD 5 ವರ್ಷಕ್ಕೆ ಮಾಡಿದ್ರೂ ಎಷ್ಟು ಇಂಟ್ರೆಸ್ಟ್ ಅಕ್ರೂವ್ ಆಗುತ್ತೆ. ಅಕ್ರೂವ್ ಅಂತ ಹೇಳಿದ್ರೆ ಜಾಯಿನ್ ಆಗ್ತಾ ಇದೆ, ಅಲ್ಲಿ ನಂಗೆ ಸಿಗ್ತಾ ಇಲ್ಲ ಅದು, ಬಟ್ ಅಲ್ಲಿ ಆ್ಯಡ್ ಆಗ್ತಾ ಇದೆ. ಅದರ ಮೇಲೆ ನಾನು ಟ್ಯಾಕ್ಸ್ ಪೇ ಮಾಡಬೇಕು. ನಾನು ದುಡ್ಡು ಕೈಗೆ ಬರೆದಿದ್ರು ನಾನು ಟ್ಯಾಕ್ಸ್ ಪೇ ಮಾಡಬೇಕು. ಆದರೆ ಮ್ಯೂಚುವಲ್ ಫಂಡಲ್ಲಿ ಓನ್ಲಿ ಆನ್ ದ ವಿಡ್ರಾವಲ್ ಇಸ್ ದ ಟ್ಯಾಕ್ಸ್. ವಿಡ್ರಾ ಮಾಡಿದ್ಮೇಲೆ ಅಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತು ಇನ್ವೆಸ್ಟ್ ಮಾಡಿ ನಾನು 10 ವರ್ಷ ಆದಮೇಲೆ ತೆಗೆದ್ರೆ 10 ವರ್ಷ ಆದಮೇಲೆ ಟ್ಯಾಕ್ಸ್ ಬೆನಿಫಿಟ್ ತೆಗಿತಾರೆ. ಸೊ ಬೇಸಿಕ್ಲಿ ನಿಮ್ಮ ಕ್ವಶನಿಗೆ ELSS ಫಂಡ್ ಇದೆ, ಸೆಕ್ಷನ್ 80C ಬೆನಿಫಿಟ್ ಇದೆ. ನಿಮಗೆ ಇಕ್ವಿಟಿ ರಿಟರ್ನ್ಸ್ ಬೇರೆ ಸ್ಕೀಮ್ಗಿಂತ ಸ್ಲೈಟ್ಲಿ ಹೆಚ್ಚು ರಿಟರ್ನ್ ಸಿಗೋ ಪ್ರಾಬಬಿಲಿಟಿ ಇದೆ ಬಿಕಾಸ್ ಆಫ್ ದ ನೇಚರ್ ಆಫ್ ದ ಸ್ಕೀಮ್. ಖಂಡಿತ ಸರ್. ಮತ್ತೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅವಧಿಗಿಂತ ಮುಂಚೆ ನಾವು ಎಕ್ಸಿಟ್ ಆದ್ರೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ, ಅದನ್ನ ಎಕ್ಸಿಟ್ ಲೋಡ್ ಅಂತೇಳಿ ಹಾಕ್ತಾರೆ ಅಂತೇಳಿ. ಎಕ್ಸಿಟ್ ಲೋಡ್ ಹೇಗೆ ವರ್ಕ್ ಆಗುತ್ತೆ ಸರ್ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ? ಸೊ ಮ್ಯೂಚುವಲ್ ಫಂಡ್ ಬೇಸಿಕ್ಲಿ NAV ಮೇಲೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈಗ ಒಂದು ಶೇರ್ ಮಾರ್ಕೆಟಲ್ಲಿ ನಾವು ಹೇಗೆ ಹೇಳ್ತೀವಿ, ಶೇರ್ ಪ್ರೈಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಯೂನಿಟ್ ಪ್ರೈಸ್ ಅಂತ ಹೇಳ್ತೀವಿ, ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ನೆಟ್ ಅಸೆಟ್ ವ್ಯಾಲ್ಯೂ ನಾನು ತಗೊಳ್ಳುವಾಗ 10 ರೂಪಾಯಿ ಇದೆ, ನಾನು 1 ವರ್ಷ ಆ ಸ್ಕೀಮಲ್ಲಿ ಇರ್ತೀನಿ. ಜನರಲಿ ಎಲ್ಲ ಸ್ಕೀಮ್ಗಳಿಗೆ 1 ವರ್ಷದೊಳಗೆ ತೆಗೆದ್ರೆ ಮಾತ್ರ ಎಕ್ಸಿಟ್ ಲೋಡ್ ಇರುತ್ತೆ. ಸೊ 10 ರೂಪಾಯಿಗೆ ನಾನೊಂದು ಸ್ಕೀಮ್ ತಗೊಂಡಿದ್ದೀನಿ ಆದರೆ, ಎಲ್ಲ ಸ್ಕೀಮ್ 10 ರೂಪಾಯಿ ಇರಬೇಕಂತಿಲ್ಲ, ಬಟ್ ಎಕ್ಸಾಂಪಲ್ 10 ರೂಪಾಯಿಗೆ ತೆಗೆದಿದ್ದೀನಿ ಆದರೆ, ಇನ್ವೆಸ್ಟ್ ಮಾಡಿದ್ದೀನಿ ಆದರೆ, ನಾನು ವಿಡ್ರಾ ಮಾಡುವಾಗ 11 ರೂಪಾಯಿ ಆಗಿದೆ, ಅಂದರೆ ನನಗೆ 10% ರಿಟರ್ನ್ ಬಂದಿದೆ. ಆದರೆ ನಾನು ವಿಡ್ರಾ ವಿದಿನ್ 1 year ಮಾಡ್ತಾ ಇದ್ದೀನಿ, 12 ತಿಂಗಳಿಗೆ ಒಳಗೆ ನಾನು ಇಕ್ವಿಟಿಯಲ್ಲಿ ವಿಡ್ರಾ ಮಾಡ್ತಾ ಇದ್ದೀನಿ ಆದರೆ 1% ಎಕ್ಸಿಟ್ ಲೋಡ್ ಇದೆಯಾ ಆದರೆ, ಓಕೆ, ಆ 11 ರೂಪಾಯಿ NAV ಇಂದ 1% ತೆಗಿತಾರೆ. ಓಕೆ, ಸೊ ಅಷ್ಟು 11 ರೂಪಾಯಿ ಇರೋದು ನಿಮಗೆ 10 ರೂಪಾಯಿ 90 ಪೈಸಾನೋ 1% ಅಂದರೆ ಎಷ್ಟಾಯಿತು ಅದಷ್ಟು ಕಟ್ ಮಾಡ್ತಾರೆ, ಉಳಿದದ್ದನ್ನು ನಿಮಗೆ ಕೊಡ್ತಾರೆ. ಅದೇ ನೀವು 365 ಡೇಸ್ ಆದಮೇಲೆ ಇಕ್ವಿಟಿ ಫಂಡಲ್ಲಿ 365 ಡೇಸ್ ಆದಮೇಲೆ ತೆಗೆದ್ರೆ ನಿಮಗೆ ಎಕ್ಸಿಟ್ ಲೋಡ್ ಇಲ್ಲ. ಅದೇ ಬಾಂಡ್ ಫಂಡ್ಸ್ಗಳಲ್ಲಿ, ನಾನ್ ಇಕ್ವಿಟಿ ಫಂಡ್ಗಳಲ್ಲಿ ನೀವು ಸ್ಕೀಮ್ ಟು ಸ್ಕೀಮ್ ಬೇರೆ ಆಗುತ್ತೆ, ಬಟ್ 36 months 1 year ಇರುತ್ತೆ, ಬಟ್ 36 months ಈಸ್ ಫಾರ್ ಅ ಟ್ಯಾಕ್ಸೇಷನ್ ಪಾಯಿಂಟ್ ಆಫ್ ವ್ಯೂ. ಬಟ್ 1 year ಆದಮೇಲೆ ಎಕ್ಸಿಟ್ ಲೋಡ್ಸ್ ಇರೋದಿಲ್ಲ. ಸೊ ಇನ್ವೆಸ್ಟ್ ಮಾಡೋರು ಸ್ವಲ್ಪ ನೋಡಿಕೊಂಡು, ಫಸ್ಟ್ ಆಫ್ ಆಲ್ ನೀವು ಈಗ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ 1 yearಗೆ ಇನ್ವೆಸ್ಟೇ ಮಾಡಬಾರ್ದು. ಸೆಕೆಂಡ್, ಬಾಂಡ್ ಫಂಡ್ಸ್ಗಳಲ್ಲಿ ತುಂಬ ಫಂಡ್ಸ್ಗಳಿದ್ದಾವೆ, ಅದರಲ್ಲಿ ಎಕ್ಸಿಟ್ ಲೋಡ್ಗಳಿಲ್ಲ. ಓಕೆ, 1 year ಅಲ್ಲ, 3 ತಿಂಗಳು, ಕೆಲವೆಲ್ಲ 7 ದಿನ ನಂತರ ಎಕ್ಸಿಟ್ ಲೋಡ್ ಇಲ್ಲ, ಅಂತ ಸ್ಕೀಮ್ಗಳು ಇದ್ದಾವೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ತಗೋಬೇಕು. ಒಂದೇದು ನೀವು ಈಗ ಹೇಳ್ತಾ ಇದ್ರಿ ಎಕ್ಸಿಟ್ ಲೋಡ್ ಅನ್ನೋದು ಒಂದು ಭಾಗ ಸರ್. ನಾನೀಗ ಮ್ಯೂಚುವಲ್ ಫಂಡ್ ಅಲ್ಲಿ 5 ವರ್ಷನೋ 10 ವರ್ಷನೋ ಹೂಡಿಕೆ ಮಾಡಿರ್ತೀನಿ, ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಇವತ್ತು ಇರುತ್ತೆ. ನಾನು ನಾಳೆ ನೋಡೋ ಅಷ್ಟರಲ್ಲಿ ನಾನು 10,000ನೋ 15,000ನೋ 20,000ನೋ ಕರ್ಗೋಗುತ್ತೆ ಮಾರ್ಕೆಟ್ನ ಫ್ಲಕ್ಚುಯೇಷನ್ ಮೇಲೆ. ಸೊ ಒಬ್ಬ ವ್ಯಕ್ತಿ ಮ್ಯೂಚುವಲ್ ಫಂಡ್ ಅನ್ನ ರಿಡೀಮ್ ಮಾಡ್ಕೊಳ್ಬೇಕಾದ್ರೆ, ಅಥವಾ ಸಿಸ್ಟಮ್ಯಾಟಿಕ್ ವಿತ್ಡ್ರಾಯಲ್ ಪ್ಲಾನ್ ಅಂತೇಳಿ ಮ್ಯೂಚುವಲ್ ಫಂಡ್ ಪರಿಭಾಷೆನಲ್ಲಿ ನಾವು ಕರಿತೀವಿ. ಈ ಸಿಸ್ಟಮ್ಯಾಟಿಕ್ ವಿತ್ಡ್ರಾಯಲ್ ಪ್ಲಾನ್ ಹೇಗಿರಬೇಕು? ಹೂಡಿಕೆ ಮಾಡ್ತಾ ಹೋದೆ, ಹೂಡಿಕೆ ಮಾಡಿದ ನಂತರದಲ್ಲಿ ನನಗೆ ಸಿಕ್ಕಿರುವ ಲಾಭ ಮತ್ತೆ ನನ್ನ ಅಸಲು ಮೊತ್ತವನ್ನ ಹೇಗೆ ವಾಪಸ್ ತಗೋಬೇಕು? ಸೊ ವಿಡ್ರಾ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ, ನೀವು ಯಾವ ಮೋಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನೀವು ಆನ್ಲೈನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ದೀರಾ ಆದರೆ ಇವತ್ತು ಆನ್ಲೈನಲ್ಲೇ ವಿಡ್ರಾವಲ್ ಮಾಡ್ಬೋದು, ಅದೇನು ತುಂಬ ಒಂದು ದೊಡ್ಡ ವಿಷಯ ಅಲ್ಲ. ನೀವು ಎಕ್ಸ್ಚೇಂಜ್ ಥ್ರೂನು ಇನ್ವೆಸ್ಟ್ ಮಾಡ್ಬೋದು. ಓಕೆ, ನೀವು ಡಿಮೆಟರಲೈಸ್ ಫಾರ್ಮ್ಯಾಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಗ ನೀವು ಆನ್ಲೈನಲ್ಲೇ ವಿಡ್ರಾ ಮಾಡಬೇಕಾಗತ್ತೆ, ನೀವು ಅಲ್ಲಿ ಹೋಗಿ ಸೆಲ್ ಆರ್ಡರ್ ಹಾಕಬೇಕಾಗತ್ತೆ. ಇಲ್ಲ, ನೀವು ಇನ್ನೊಂದು ಆಪ್ಷನ್ ಏನು, ಜನರಲಿ 90% ಆಫ್ ದ ಜನ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಆಫೀಸ್ಗಳಲ್ಲಿ ಹೋಗಿ ಅದಕ್ಕೊಂದು ಸ್ಲಿಪ್ ಇದೆ. ಓಕೆ, ವಿಡ್ರಾವಲ್ ಸ್ಲಿಪ್ ಅಂತ ಇದೆ, ಅಲ್ಲಿ ಹೋಗಿ ನಿಮ್ಮ ಇಷ್ಟು ಇನ್ವೆಸ್ಟ್ಮೆಂಟ್ ನಾನು ಮಾಡಿದ್ದೀನಿ, ಇಷ್ಟಕ್ಕೆ ಇಷ್ಟು ತೆಗಿಬೇಕು ಅಂತ ಸ್ಲಿಪ್ ಬರೆದು ಕೊಟ್ಟರೆ ಅವರು ವಿಡ್ರಾ ಕೊಡಿಸ್ತಾರೆ. ಸೊ ಆನ್ಲೈನಲ್ಲೂ ಮಾಡ್ಬೋದು, ಆಫ್ಲೈನಲ್ಲೂ ಮಾಡ್ಬೋದು. ಎವ್ರಿ ಇನ್ವೆಸ್ಟರ್ಗೆ ಒಂದು ನಾವೀಗ ಹೇಗೆ ಅಕೌಂಟ್ ಓಪನ್, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅಕೌಂಟ್ ನಂಬರ್ ಅಂತ ಕೊಡ್ತೀವಿ, ಹಾಗೆಯೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗಳಿಗೆ ಒಂದು ಫೋಲಿಯೋ ಅಂತ ಬರುತ್ತೆ. ಫೋಲಿಯೋ ಇಸ್ ಅ ಮ್ಯೂಚುವಲ್ ಫಂಡ್ ಅಕೌಂಟ್ ನಂಬರ್. ನೀವು ನಿಮ್ಮ ಪ್ಯಾನ್
ಆ ಫೋಲಿಯೋ ನಂಬರ್ ಕೊಟ್ಟರೆ, ನಿಮ್ಮ ಪ್ಯಾನ್ ಕೊಟ್ಟರೆ ಅವರು ನಿಮಗೆ, ನೀವು ಇಂಡಿಯಾ ಅಲ್ಲ ಎಲ್ಲೂ ಇದ್ರು ನಿಮಗೆ ಆ ಪ್ಯಾನ್ ಹಾಕಿದ ಕೂಡಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿದೆ ಗೊತ್ತಾಗುತ್ತೆ. ಸೊ ಅದ್ರ ಥ್ರೂ ನೀವು ಪ್ರಿಂಟ್ ತೆಗೆದು ಅಲ್ಲೇ ರಿಡಮ್ಷನ್ ಕೊಡ್ಬೋದು. ಸೊ ನೀವು ಹೇಳಿದಂಗೆ ಸರ್, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎಲ್ಲ ಜನ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ, ಬಟ್ ವಿಡ್ರಾ ಮಾಡಲಿಕ್ಕೆ ಎಲ್ಲಿ ಹೋಗೋದು ಅಂತ ಕೇಳೋದು ಸತ್ಯ. ಆದರೆ ಆನ್ಲೈನಲ್ಲೂ ತೆಗಿಬೋದು, ಆಫ್ಲೈನ್ ಒಂದು ಆಫೀಸಿಗೆ ಹೋಗಿ ತೆಗಿಬೋದು. ಮತ್ತು ಕೆಲವು ಬ್ಯಾಂಕ್ಗಳು, ಓಕೆ, ತುಂಬ ಬ್ಯಾಂಕ್ ಬ್ರಾಂಚಸ್ ಇರ್ತವೆ, ಆ ಬ್ರಾಂಚ್ಗಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತವೆ. ಸೊ ಅಲ್ಲಿ ಹೋಗಿನೂ ತೆಗಿಬೋದು. ನಿಮ್ಮ ಹತ್ರ ಅಡ್ವೈಸರ್ ಇದ್ದಾರಾದರೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಥವಾ ಅಡ್ವೈಸರ್ ಇದ್ದಾರಾದರೆ ಅವರ ಸಲಹೆ ತಗೊಂಡು ಅವರು ಥ್ರೂನು ವಿಡ್ರಾ ಮಾಡ್ಬೋದು. ಖಂಡಿತ ಸರ್, ಆ ಭಾಗ ನಂಗೆ ಅರ್ಥ ಆಯ್ತು. ಆದ್ರೆ ನನಗೆ ಏನ್ ಅನ್ಸಿದ್ದು ಅಂತ ಹೇಳಿದ್ರೆ, ಈಗ ತುಂಬಾ ಜನ ನಾನೊಂದು 10 ವರ್ಷ ಹೂಡಿಕೆ ಮಾಡಿದ್ದೀನಿ, ಸೇ ಫಾರ್ ಎಕ್ಸಾಂಪಲ್ ನನ್ನ ರಿಟರ್ನ್ಸ್ 15% ರಿಟರ್ನ್ಸ್ ಇದೆ ಅಂತ ಎಣಿಸ್ಕೊಳ್ಳೋಣ. ಇಂಥ ಸಂದರ್ಭದಲ್ಲಿ ಆ 15% ಇದ್ದಿದ್ದು ಮಾರ್ಕೆಟ್ ಫ್ಲಕ್ಚುಯೇಷನ್ ಕಾರಣಕ್ಕೋ ಮತ್ಯಾವುದೋ ಕಾರಣಕ್ಕೋ 13% ಆಗ್ಬೋದು, 12% ಆಗ್ಬೋದು, ಒಂದು 2-3 ದಿನದ ಅವಧಿಯಲ್ಲಿ ಅಥವಾ ಒಂದು 10 ದಿನಗಳ ಅವಧಿಯಲ್ಲಿ. ಸೊ ಇದನ್ನ ಹ್ಯಾಂಪರ್ ಮಾಡ್ಕೊಳ್ದೇ ಇರೋಂಗೆ ತೆಗೆದುಕೊಳ್ಳೋದು ಯಾವ ರೀತಿ ಪ್ಲಾನ್ ಮಾಡ್ಬೋದು? ಸೊ ಅಗೈನ್ ನಿಮ್ಮ ಪ್ರಶ್ನೆಗೆ ಏನಂತ ಹೇಳಿದ್ರೆ, ನೀವೀಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆದರೆ ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಇದನ್ನೆಲ್ಲ ನೋಡದೇ ಇದ್ದವರು. ಓಕೆ, ಸೊ ಗೋಲ್ ಬೇಸ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆದರೆ, ಸೊ ನೀವು 10%, ಅದು ಫ್ಲಕ್ಚುಯೇಷನ್ ಇಸ್ ಪಾರ್ಟ್ ಆಫ್ ದ ಮಾರ್ಕೆಟ್. ಸೊ ಆ ಫ್ಲಕ್ಚುಯೇಷನ್ ಅನ್ನು ಇಗ್ನೋರ್ ಮಾಡ್ಕೊಂಡು ಹೋಗ್ಬೇಕು ನಾವು. ಓಕೆ, ಸೊ ಅದು ಪಾರ್ಟ್ ಆಫ್ ದ ಮಾರ್ಕೆಟ್. ನಂಗೆ ತುಂಬ ಜನ ಕೇಳ್ತಾರೆ, ವಿನೋದ್ ಸರ್ ಈಗ ಮಾರ್ಕೆಟ್ ಇಲ್ಲಿಂದ ಎಲ್ಲಿ ಹೋಗ್ಬೋದು, ಎಷ್ಟು ಮೇಲೆ ಹೋಗ್ಬೋದು ಅಂತೇಳಿ. ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ, ಕೆಳಗೆ ಬೀಳ್ತಾ ಇರಬೇಕಾದ್ರೆ ಏನು ಲೆವೆಲಿಗೆ ಹೋಗ್ಬೋದು, ಎಲ್ಲಿಂದ ಸಪೋರ್ಟ್ ಲೆವೆಲು ಅಂತೇಳಿ. ಸೊ ಆ ಮಾರ್ಕೆಟ್ ಇದು ಕೆಲಸನೇ ಮೇಲೆ ಕೆಳಗೆ ಹೋಗೋದು. ಸೊ ಅದನ್ನು ತುಂಬ ತಲೆ ಕೆಡಿಸ್ಕೊಳ್ದೆ ಪ್ರಾಫಿಟ್ ಬುಕ್ಕಿಂಗ್ ನೀವು ಕೇಳ್ತಾ ಇರೋದು ಎಲ್ಲಿ ಮಾಡಬೇಕು ಅಂತೇಳಿ. ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೆಷಲಿ ಮ್ಯೂಚುವಲ್ ಫಂಡ್ಸಲ್ಲಿ, ಇದು ಇಕ್ವಿಟಿಗಲ್ಲ, ಮ್ಯೂಚುವಲ್ ಫಂಡಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ, ನಿಮ್ಮ ಗೋಲ್ ಯಾವಾಗ ರೀಚ್ ಆಗ್ತೀರಾ ಆಗ ನೀವು ಎಕ್ಸಿಟ್ ಆಗಬೇಕು. ಎಗೈನ್ ಮ್ಯೂಚುವಲ್ ಫಂಡ್ ಟ್ರೇಡಿಂಗ್ ಪ್ರಾಡಕ್ಟ್ ಅಲ್ಲ, ಮ್ಯೂಚುವಲ್ ಫಂಡ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಡಕ್ಟ್. ಸೊ ಅದಕ್ಕೆ ಯಾವಾಗ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಟೈಮ್ ಹೊರಿಸನ್ ಯಾವಾಗ ಆಯಿತು, 10 ವರ್ಷ ಅಂತ ಹಾಕಿದೆ, 10 ವರ್ಷ ಮುಗೀತು ಹೇಳೋದಕ್ಕಿಂತ ನಿಮ್ಮ ಗೋಲ್ ಏನಿತ್ತು, 10 ವರ್ಷ ಆದಮೇಲೆ ಮನೆ ತಗೋಬೇಕಿತ್ತು, ಎಷ್ಟು ಸೇ 2 ಕೋಟಿಗೆ ಮನೆ ತಗೋಬೇಕಿತ್ತು ನನಗೆ, 2 ಕೋಟಿ 8ನೇ ವರ್ಷಕ್ಕೆ ಆದರೆ ತೆಗೆದುಬಿಡಿ. 2 ಕೋಟಿ 10ನೇ ವರ್ಷಕ್ಕೆ ಮನೆ ರೆಡಿ ಇದೆ ನನಗೆ ತಗೋಬೇಕು ಅಂತ ಆದರೆ 2 ಕೋಟಿ ಆಗಿಲ್ಲ, 1,80,00,000 ಆಗಿದೆ, ತೆಗೆದುಬಿಡಿ. ಸೊ ಗೋಲ್ ಹತ್ರ ಬಂದಾಗ ತೆಗಿಬೇಕೇ ವಿನ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಬುಕ್ಕಿಂಗ್ ಇದೆಲ್ಲ ತುಂಬ ನಡೀತಾ ಇದೆ ಆನ್ಲೈನಲ್ಲೂ, ಸೇಯಿಂಗ್ ದಟ್ ಇಲ್ಲಿ ಬುಕ್ ಮಾಡಿ ಅದು ತೆಗೀರಿ ಅದು ಇದು ಅಂತೇಳಿ. ಬಟ್ ಸಿಂಪಲ್ ಆಗಿ ಇದ್ದವರೇ ಇದರಲ್ಲಿ ಲಾಭ ಮಾಡಿರೋದು. ಖಂಡಿತ ಸರ್. ಮತ್ತೆ ಈಗ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಅಂತೇಳಿ ಕರೀತಾರೆ. ಅಂದ್ರೆ ಮಾರ್ಕೆಟ್ ಮೇಲೆ ಕೆಳಗೆ ಹೋದಾಗ ಅಥವಾ ಎಕನಾಮಿಕ್ ಕಂಡೀಷನ್ಸ್ ಚೇಂಜ್ ಆದಾಗ ನಿಮ್ಮ ಒಟ್ಟಾರೆ ಹೂಡಿಕೆಯ ಮಿಶ್ರಣ ಏನಿದೆ ಅದನ್ನ ಬದಲು ಮಾಡ್ಕೋಬೇಕು ಅಥವಾ ರೀಸ್ಟ್ರಕ್ಚರ್ ಮಾಡ್ಕೋಬೇಕು ಅಂತ. ಅದನ್ನ ಹೇಗೆ ಮಾಡಬೇಕು ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ಬಂದಾಗ? ಸೊ ಇದು ಏನಾಗುತ್ತೆ, ಕೆಲವು ಸಲ ನಾವು ಸಪೋಸೇ ಒಬ್ಬೊಬ್ಬರದ್ದು ರಿಸ್ಕ್ ಪ್ರೊಫೈಲಿಂಗ್ ಅಂತ ಮಾಡ್ತೀವಿ. ಸೊ ರಿಸ್ಕ್ ಪ್ರೊಫೈಲಿಂಗ್ ಮಾಡಬೇಕಾದ್ರೆ ಒಬ್ಬರಿಗೆ ರಿಸ್ಕ್ ತುಂಬ ತಗೊಳ್ಳೋದು ಒಂದು ಕೆಪಾಸಿಟಿ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕೆಲವು ಸಲ ಇಕ್ವಿಟಿ ಫಂಡ್ಸು, ನಿಮ್ಮ ಇನ್ವೆಸ್ಟ್ಮೆಂಟ್ ಹೂಡಿಕೆ ಏನಿದೆ ಅದರಲ್ಲಿ 50% ಇಕ್ವಿಟಿ, 50% ಅನ್ನು ಬಾಂಡ್ ಅಂತ ಕೊಡ್ತೀವಿ ಅಂತ ಎಣಿಸ್ಕೊಳ್ಳಿ. ಸೊ ಈಗ ನಾನು ಕೊಡಬೇಕಾದ್ರೆ ನಿಮ್ಮ ಅಲೋಕೇಶನ್ 50-50 ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್, ಸೇ ನೀವು 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಗಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡಿದ 50-50 ಇದ್ರೂ ಆಗ ನಾವು ತೆಗೆದು ನೋಡಿದ್ರೆ ಈಕ್ವಿಟಿ, ಬಿಕಾಸ್ ರಿಟರ್ನ್ಸ್ ಹೆಚ್ಚು ಕೊಟ್ಟಿರುತ್ತೆ, 70% ಆಗಿರುತ್ತೆ ಟೋಟಲ್ ಅಮೌಂಟ್ ಇದು. ಓಕೆ, ಇದು ಟೋಟಲ್ ಅಮೌಂಟ್ ಇದು 30% ಅಲ್ಲಿರುತ್ತೆ. ಅವ್ರು ಸೇ 70 ಇದೆ 30 ಆಗಿರುತ್ತೆ. ಓಕೆ, ಒಂದು 70 ಹೋಗಿರುತ್ತೆ, ಒಂದು 30 ಆಗಿರುತ್ತೆ. ಸೊ ಆಗ ರೀಬ್ಯಾಲೆನ್ಸಿಂಗ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿರೋದು 70 ಅನ್ನು ವಾಪಸ್ ತೆಗೆದು ಸೇಮ್ ಪ್ರಪೋರ್ಷನಿಗೆ ತಂದು ನಿಲ್ಲಿಸ್ತಾರೆ. ಸೊ ಇದರಲ್ಲಿರೋ 70ಅಲ್ಲಿ 20% ಸೇಲ್ ಮಾಡ್ತಾರೆ, ಇದರಲ್ಲಿ 20% ಇದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಬೇಸಿಕ್ಲಿ ಇಲ್ಲಿ ಏನಾಗ್ತಾ ಇದೆ, ಸಮಥಿಂಗ್ ವಿಚ್ ಇಸ್ ಚೀಪ್ ವಿ ಆರ್ ಬೈಯಿಂಗ್ ಮೋರ್, ಸಮಥಿಂಗ್ ವಿಚ್ ಇಸ್ ಬಿಕಮ್ ಕಾಸ್ಟ್ಲಿ ಅದನ್ನು ನಾವು ಸೆಲ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಸೊ ಒಂದು ಬಿಕಾಸ್ ಮಾರ್ಕೆಟ್ ರಿಟರ್ನ್ ಇಂದ ರೀಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಲ ಸೇ ಒಬ್ಬರು ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ 50 ವರ್ಷ ಇರಬೇಕಾದ್ರೆ, ಇವತ್ತು ಅವ್ರಿಗೆ 60 ವರ್ಷ.
ನಾವು ಅವರಿಗೆ ಆಗ ಸಪೋಸೇ ಅವರ ಆಗದ ರಿಸ್ಕ್ ಪ್ರೊಫೈಲ್ ಪ್ರಕಾರ ಅವರಿಗೆ ನಾವು 70% ಇಕ್ವಿಟಿ ಕೊಟ್ಟಿರ್ತೀವಿ, ಅಥವಾ 80% ಇಕ್ವಿಟಿ ಕೊಟ್ಟಿರ್ತೀವಿ, ಅಥವಾ 100% ಇಕ್ವಿಟಿ ಕೊಟ್ಟಿರ್ತೀವಿ. ಇವತ್ತು ಅವರಿಗೆ 50 ವರ್ಷ 60 ವರ್ಷ ಆಗಿದೆ, ಅಥವಾ ಮನೆಯಲ್ಲಿ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗಿದೆ. ಹೀಗಿರ್ಬೇಕಾದ್ರೆ ನಾವು ರೀಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ರಿಸ್ಕ್ ಅಪಟೈಟ್ ಕಡಿಮೆ ಆಯಿತು. ಸೊ ಇದನ್ನು ನಾವು ತೆಗೆದು ಬಾಂಡ್ಸಲ್ಲಿ ಹೆಚ್ಚಾಗ್ತೀವಿ, ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಹೊರಗೆ ಬರ್ತೀವಿ. ಸೊ ಇದು ನೀವು ಹೇಳ್ತಾ ಇರೋದು ಏನಿದೆ, ಇದು ದಿಸ್ ಇಸ್ ಟ್ಯಾಕ್ಟಿಕಲ್ ಪಾಯಿಂಟು. ಸೊ ಇದನ್ನು ಆ ಟೈಮಲ್ಲಿ ಲಾರ್ಜ್ ಇನ್ವೆಸ್ಟರ್ಸ್ಗಳಿಗೆ ಇದು ಸ್ಟ್ರಾಟಜಿ ಯೂಸ್ ಆಗುತ್ತೆ. ವೆರೈಸ್ ಫಾರ್ ಅ ಸ್ಮಾಲರ್ ಇನ್ವೆಸ್ಟರ್ ಅವರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಬೆಟರ್. ಸೊ ಲಾರ್ಜರ್ ಇನ್ವೆಸ್ಟರ್ಸ್ಗೆ ನಾವು ಟ್ಯಾಕ್ಟಿಕಲ್ ಅಸೆಟ್ ಅಲೋಕೇಶನ್ ಮಾಡ್ಬೋದು. ಖಂಡಿತ ಸರ್. ಮತ್ತೆ ಈ ಭಾರತದ ಪ್ರಸ್ತುತ ಸ್ಥಿತಿಯನ್ನು ನೋಡಿಕೊಂಡು ಹೇಳೋದಾದ್ರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಭವಿಷ್ಯ ಹೇಗಿದೆ ಭಾರತದಲ್ಲಿ? ಸೊ ನಾವು ಮೊನ್ನೆ ಒಂದು ಸ್ಟ್ರಾಟಜಿ ನೋಡ್ತಾ ಇದ್ವಿ, ಸ್ಟ್ಯಾಟಿಸ್ಟಿಕ್ಸ್. ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಎಫ್ ಡಿಸ್ ಏನಿದೆ ಒಂದು 200 ಕೋಟಿ ದಾಟಿದೆ, 200 ಲಕ್ಷ ಕೋಟಿ ದಾಟಿದೆ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ 50 ಲಕ್ಷ ಕೋಟಿ ದಾಟಿದೆ. ಓಕೆ, ಈ ಒಂದು ನಂಬರ್ ನೋಡಿದ್ರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಓಕೆ ನಡೀತಾ ಇದೆ ಅಂತೇಳಿ. ಆದರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಏನಿದೆ ವರ್ಷಕ್ಕೆ 19% ಸ್ಪೀಡಲ್ಲಿ ಹೋಗ್ತಾ ಇದೆ, 19% ಗ್ರೋತ್ ತೋರಿಸ್ತಾ ಇದೆ. ಓಕೆ, ರಿಟರ್ನ್ಸ್ ಅಲ್ಲ ನಾನು ಹೇಳಿದ್ದು, ಟೋಟಲ್ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಥವಾ ಟೋಟಲ್ ಹೂಡಿಕೆ ಆಗ್ತಾ ಇರೋದು, ಹೂಡಿಕೆ ಮೊತ್ತ. ಅದೇ ಬ್ಯಾಂಕ್ FDs ಏನಿದೆ ಅದು 9% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇನ್ನು ನಾನು ಹೋಗೋದಾದರೆ ಫಸ್ಟ್ 10 ಲಕ್ಷ ಕೋಟಿ ಒಟ್ಟಾಗಬೇಕಾದ್ರೆ ಇಂಡಸ್ಟ್ರಿಗೆ 25ರಿಂದ 30 ವರ್ಷ ತಾಗಿತ್ತು. ಓಕೆ, ಅಂದರೆ ಫಸ್ಟ್ 10 ಲ್ಯಾಕ್ ಕ್ರೋರ್ 25ರಿಂದ 30 ವರ್ಷ ತಾಗಿತ್ತು. ಅದೇ ನೆಕ್ಸ್ಟ್ 30 ಲ್ಯಾಕ್ ಕ್ರೋರ್ ಬೇಕಾದರೆ ಅದಕ್ಕೆ ಅರೌಂಡ್ 10 ಇಯರ್ಸಲ್ಲಿ ಮುಗೀತದು. ಆದರೆ ಲಾಸ್ಟ್ 10 ಲ್ಯಾಕ್ ಕ್ರೋರ್ ಏನಿದೆ ಅದು ಒಂದೇ ವರ್ಷದಲ್ಲಿ ಬಂದ್ಬಿಟ್ಟಿದೆ. ಅಂದರೆ ಫಸ್ಟ್ 10 ಲ್ಯಾಕ್ ಕ್ರೋರ್ ಟುಕ್ 30 ಇಯರ್ಸ್, ಲಾಸ್ಟ್ 10 ಲ್ಯಾಕ್ ಕ್ರೋರ್ಸ್ ಟುಕ್ ಓನ್ಲಿ 1 ಇಯರ್. ಸೊ ನಾನು 2003ರಿಂದ ಮಾರ್ಕೆಟಲ್ಲಿ ಇದ್ದೀನಿ, ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾವು ಇಂಡಸ್ಟ್ರಿಗೆ ಬರಬೇಕಾದ್ರೆ ಮೋಸ್ಟ್ಲಿ ಅದೊಂದು ಅರೌಂಡ್ 5 ಲ್ಯಾಕ್ ಕ್ರೋರಲ್ಲಿತ್ತು, ಇವತ್ತು 50 ಲ್ಯಾಕ್ ಕ್ರೋರಲ್ಲಿದೆ. ಆಗ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ 140 ಕೋಟಿಯಿಂದ ಅಂತೇಳಿ ನೀವು ಸ್ಟಾರ್ಟ್ ಮಾಡಿದ್ರಿ ಈ ಕಾನ್ವರ್ಸೇಷನ್. ಅದರಲ್ಲಿ 1% ಆಫ್ ದ ಪಾಪ್ಯುಲೇಷನ್ ವಾಸ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್, ಸಾರಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಯುಲಿಪ್ಸ್, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಎಲ್ಲ ಔಟ್ ಮಾಡಿದೆ. ಆಗ ಸೆನ್ಸೆಕ್ಸ್ ವಾಸ್ 3500 ಸರ್ 2003ರಲ್ಲಿ. ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್ ವಾಸ್ 1%. ಇವತ್ತು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್ ಇಸ್ 4% to 5%. ಸೆನ್ಸೆಕ್ಸ್ ಏನಿದೆ 3500ದಿಂದ 72,000 ಹೋಗಿದೆ, 200 ಟೈಮ್ಸ್. ಓಕೆ, 1% became 4%, market went up by 200 times. Now if this 4% becomes 8%, you can imagine where was the Sensex. Okay, so ಇದನ್ನು ಈಗ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒನ್ ಟೈಮಲ್ಲಿ SIP ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ನಿಮ್ಮಂಥವ್ರ ಸಹಯೋಗದಿಂದ ಇಂಡಸ್ಟ್ರಿಯಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, SIP ಅಂತ ಹೇಳಿದ್ರೆ ಏನು, ಅದರ ಎಜುಕೇಷನ್ ತುಂಬ ಆಗ್ತಾ ಇದೆ. ನ್ಯೂ ಜನರೇಷನ್ ಹೆಸಿಟೇಟ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಇಂಡಸ್ಟ್ರಿ 100 ಕೋಟಿ ವೆರಿ ಶಾರ್ಟ್ ಟರ್ಮಲ್ಲಿ ಪಾಸ್ ಆಗುತ್ತೆ ಅಂತ ಹೇಳೋದು ನಂದು ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ. 100 ಲ್ಯಾಕ್ ಕ್ರೋರ್ಸ್ ಪಾಸಿಬಿಲಿಟಿ. ನಾನು ಡೇಟ್ ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ನೆಕ್ಸ್ಟ್ 5 ಇಯರ್ಸಲ್ಲಿ ಪಾಸಿಬಲ್. ಖಂಡಿತ ಸರ್. ಮತ್ತೆ ಕಡೆಯದಾಗಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಕಡೆಯದಾಗಿ ಒಬ್ಬ ಮ್ಯೂಚುವಲ್ ಫಂಡ್ ಹೂಡಿಕೆದಾರನಿಗೆ ಒಂದು ಕಿವಿ ಮಾತು ಹೇಳಬೇಕು ಅಂತಂದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕಿವಿ ಮಾತು ಹೇಳಬೇಕಾದ್ರೆ ಕಂಪ್ಲೀಟ್ ಫೋಕಸ್. ಒಂದು ಇನ್ವೆಸ್ಟ್ಮೆಂಟ್ ಡಿಸೈಡ್ ಮಾಡುವಾಗ ಒಂದು ಗೋಲ್ ಡಿಸೈಡ್ ಮಾಡಿ, ಆ ಗೋಲನ್ನು ಫೈನಾನ್ಷಿಯಲ್ ಗೋಲ್ ಆಗಿ ಕನ್ವರ್ಟ್ ಮಾಡಿ, ಆ ಫೈನಾನ್ಷಿಯಲ್ ಗೋಲಿಗೆ ಇವತ್ತಿಂದ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಷ್ಟು ಫೋಕಸ್ ಮಾಡಿ ಇನ್ವೆಸ್ಟ್ ಮಾಡಿ. ಮತ್ತೆ ಆಚೆ ಈಚೆ ನೋಡೋದು, ಅವ್ರು ಹಾಗೆ ಮಾಡಿದ್ದಾರೆ ಇವ್ರು ಹೇಗೆ ಮಾಡಿದ್ದಾರೆ ನೋಡೋದಕ್ಕಿಂತ ಕಂಟಿನ್ಯೂಸ್ ಫೋಕಸ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಮ್ಯೂಚುವಲ್ ಫಂಡ್ ಟ್ರೇಡಿಂಗ್ ಅಲ್ಲ, ಮ್ಯೂಚುವಲ್ ಫಂಡ್ ಈಸ್ ಅ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಐಡಿಯಾ. ಆ್ಯಂಡ್ ಯಾರು ಇದರಲ್ಲಿ ತುಂಬ ಆಚೆ ಈಚೆ ಹೋಗೋದು, ರೀಇನ್ವೆಸ್ಟ್ ಮಾಡೋದು, ವಿಡ್ರಾ ಮಾಡೋದು, ಟೈಮಿಂಗ್ ಮಾಡೋದು ಮಾಡಿಲ್ಲ, ಅವರಿಗೇನೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಆಗೋದು. ಇಟ್ ಈಸ್ ಅ ಪ್ರಾಡಕ್ಟ್ ಟು ನಾಟ್ ಟು ಕ್ರಿಯೇಟ್ ಪ್ರಾಫಿಟ್, ಇಟ್ ಈಸ್ ಅ ಪ್ರಾಡಕ್ಟ್ ಟು ಕ್ರಿಯೇಟ್ ವೆಲ್ತ್. ದಟ್ಸ್ ಆಲ್.
ಖಂಡಿತ ಸರ್, ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಸಮಗ್ರವಾದ ಚಿತ್ರಣ ನಮ್ಮ ವೀಕ್ಷಕರಿಗೆ ಸಿಕ್ಕಿದೆ ಮನಿ ಗೈಡ್ ಪಾಡ್ಕಾಸ್ಟ್ ಮೂಲಕ ಅಂತೇಳಿ ನಾನು ಭಾವಿಸ್ತೀನಿ. ಧನ್ಯವಾದ ಸರ್, ನಿಮ್ಮ ಇಷ್ಟೆಲ್ಲ ಸಮಯಕ್ಕೆ, ನಿಮ್ಮ ಜ್ಞಾನಕ್ಕೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಹಣಕಾಸು ತಜ್ಞ ವಿನೋದ್ ತಂತ್ರಿ ಅವರೊಂದಿಗಿನ ಮನಿ ಗೈಡ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮೊದಲನೇದಾಗಿ ಅವರು ಹೇಳಿದ್ದು ಮ್ಯೂಚುವಲ್ ಫಂಡ್ ಹೂಡಿಕೆ ಯಾಕೆ ಅನಿವಾರ್ಯ ಅನ್ನೋ ಪ್ರಶ್ನೆಗೆ ಇವತ್ತಿನದು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ನ ಕಾಲ. ಅಂದರೆ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟರೆ 2-2.5% ಬಡ್ಡಿ ಸಿಗುತ್ತೆ. ಮತ್ತು ನೀವು FD ಇಡ್ತೀವಿ ಅಂತ ಹೇಳಿದ್ರು ಕೂಡ 7-7.5% ಇಂಟ್ರೆಸ್ಟ್ ಸಿಕ್ಕಿದ್ರೆ ಅದೇ ದೊಡ್ಡ ವಿಚಾರ. ಆದರೆ ಇವತ್ತಿನ ಹಣದುಬ್ಬರ ಏನಿದೆ, ಬೆಲೆ ಏರಿಕೆ ಪ್ರಮಾಣ ಏನಿದೆ, ಅದೇ 7.5-8% ಇದೆ. ಇಂಥ ಸಂದರ್ಭದಲ್ಲಿ ನಾವು ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕ ಹೂಡಿಕೆಗಳಲ್ಲಿ ಹಣವನ್ನು ಹಾಕಿದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ, ನಿಮಗೆ ಹೂಡಿಕೆ ಮೇಲೆ ಹೆಚ್ಚು ಗಳಿಕೆ ಸಿಗೋದಿಲ್ಲ. ಹಾಗಾಗಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಬಗ್ಗೆ ಕಲಿಯೋದು ಅನಿವಾರ್ಯ. ಮ್ಯೂಚುವಲ್ ಫಂಡ್ನಲ್ಲಿ ದೀರ್ಘಾವಧಿಯಲ್ಲಿ 12-13% ಅಷ್ಟು ರಿಟರ್ನ್ಸನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಯಾವುದೇ ಖಾತರಿ ಇರೋದಿಲ್ಲ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅನ್ನೋ ಮಾತನ್ನು ಅವರು ವಿವರವಾಗಿ ಹೇಳಿದರು. ಹಾಗಾಗಿ ಪ್ರತಿಯೊಬ್ಬರು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೋಬೇಕು. ಮ್ಯೂಚುವಲ್ ಫಂಡ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ನಮಗೆ ಬಫೆ ಸಿಸ್ಟಮ್ ಥರ. ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಬೇಕಾದಂಥ ಪ್ರಾಡಕ್ಟು ನಿಮಗೆ ಹೇಗೆ ಬೇಕೋ, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹೇಗೆ ಬೇಕೋ ಆ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿನೋದ್ ತಂತ್ರಿಯವರು ಭಾಳ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟರು. ಮತ್ತು ಮ್ಯೂಚುವಲ್ ಫಂಡನ್ನು ಹೇಗೆ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸು ಮ್ಯಾನೇಜ್ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯ ಚಾರ್ಜಸನ್ನು ತೆಗೆದುಕೊಳ್ತಾರೆ. ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ನೇರವಾಗಿ ನಮಗೆ ಹೂಡಿಕೆ ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಮ್ಯೂಚುವಲ್ ಫಂಡ್ ರೂಟ್ನಲ್ಲಿ ನಾವು ಹೇಗೆ ಹೋಗಬೇಕು, ಅದರಿಂದ ನಮಗೆ ಹೇಗೆ ಸಹಾಯ ಆಗುತ್ತೆ. ನಾವು 500 ರೂಪಾಯಿಂದ ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು. ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ 100 ರೂಪಾಯಿ ಕೂಡ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಈ ರೀತಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳ ಅಂಶಗಳನ್ನು ಅವರು ನಮಗೆ ತಿಳಿಸ್ತಾ ಹೋದರು. ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಸಮಗ್ರವಾದ ಚಿತ್ರಣವನ್ನು ಕೊಡುವಂತಹ ಪ್ರಯತ್ನ ಅವರ ಒಂದು ಮಾತುಕತೆಯಲ್ಲಿ ಆಯಿತು. ದುಡ್ಡನ್ನು ಬಿತ್ತಿ ದುಡ್ಡನ್ನು ಬೆಳೆಸಲಿಕ್ಕೆ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆಯ ಸಾಧನ ಅನ್ನೋ ಮಾತನ್ನು ವಿನೋದ್ ತಂತ್ರಿ ಅವರು ಹೇಳಿದರು. ಲಂಸಮ್ ಹೂಡಿಕೆನಾ ಇಲ್ಲ SIP ಹೂಡಿಕೆನಾ ಅನ್ನೋ ಪ್ರಶ್ನೆಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಆ ಹೂಡಿಕೆ ಆಯ್ಕೆಗಳನ್ನು ಮಾಡ್ಕೋಬೇಕು. ನಿಮ್ಮ ಹಣಕಾಸಿನ ಸ್ಥಿತಿಗತಿ ಏನಿದೆ, ಯಾವ ರೀತಿ ನೀವು ಯಾವ ಸಂದರ್ಭದಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದನ್ನು ಆಧರಿಸಿ ನಿರ್ಧಾರವನ್ನು ಮಾಡಬೇಕು ಅನ್ನೋ ಮಾತನ್ನು ಅವರು ವಿವರವಾಗಿ ಹೇಳಿದರು. ಮತ್ತು SIP ಅಂದ್ರೇನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ನಿಗದಿತ ಸಮಯದಲ್ಲಿ ಒಂದು ಫಂಡ್ಗೆ ನಾವು ಇನ್ವೆಸ್ಟ್ ಮಾಡ್ತಾ ಹೋಗೋದನ್ನು SIP ಅಂತೇಳಿ ಕರಿತೀವಿ. ಅದೇ ಫಂಡ್ಗೆ ನಮಗೆ ಹಣ ಸಿಕ್ಕಾಗಲಿಲ್ಲ, ಒಂದು ದೊಡ್ಡ ಮೊತ್ತದ ಹಣವನ್ನು, ದೊಡ್ಡ ಮೊತ್ತ ಅಂದರೆ 3,000 ಇರ್ಬೋದು, 5,000 ಇರ್ಬೋದು, 10,000 ಇರ್ಬೋದು, ಅಥವಾ 1 ಲಕ್ಷ ಇರ್ಬೋದು, ಅಥವಾ 1 ಕೋಟಿ ಇರ್ಬೋದು. ಈ ರೀತಿ ಎಷ್ಟು ಹಣ ನಮ್ಮ ಬಳಿ ಇದೆ, ನಮಗೆ ಎಷ್ಟು ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಆಧರಿಸಿ ಒಂದು ಫಂಡ್ನಲ್ಲಿ ಅಥವಾ 10 ಫಂಡ್ಗಳಲ್ಲಿ ಹೂಡಿಕೆ ಮಾಡೋದನ್ನು ಲಂಸಮ್ ಅಂದರೆ ದೊಡ್ಡ ಮೊತ್ತದ ಹೂಡಿಕೆ ಅಂತೇಳಿ ನಾವು ಕರಿತೀವಿ. ಇದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ಮಾಹಿತಿಯನ್ನು ಈ ಎಪಿಸೋಡ್ನಲ್ಲಿ ಕೊಟ್ಟರು. ಮ್ಯೂಚುವಲ್ ಫಂಡ್ನಲ್ಲಿ ರಾತ್ರೋರಾತ್ರಿ ದುಡ್ಡು ಹಾಕಿ ನಾವು ಶ್ರೀಮಂತರಾಗ್ತೀವಿ ಅಂದರೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಮ್ಯೂಚುವಲ್ ಫಂಡಲ್ಲಿ ವ್ಯವಸ್ಥಿತವಾಗಿ ಸಂಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆಯೇ ಹೊರತು ರಾತ್ರೋರಾತ್ರಿ ನಾವು ರಿಚ್ ಆಗಿಬಿಡ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ದಯವಿಟ್ಟು ಮ್ಯೂಚುವಲ್ ಫಂಡ್ ಹೂಡಿಕೆಗೆ ಬರಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೂಡ ವಿನೋದ್ ತಂತ್ರಿಯವರು ನಮ್ಮ ವೀಕ್ಷಕರಿಗೆ ಕೊಟ್ಟರು. ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡುವಾಗ ಗುರಿಯ ಆಧಾರಿತ ಹೂಡಿಕೆ ಮಾಡೋದು ಬಹಳ ಮುಖ್ಯ ಅಂತ ಹೇಳಿದ್ರು. ಏನಪ್ಪ ಈ ಗುರಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ನೀವು ಹೂಡಿಕೆ ಮಾಡ್ತಿರ್ತೀರಿ, ನಿಮ್ಮ ಮಕ್ಕಳ ಮದುವೆಗೋಸ್ಕರ ನೀವು ಹೂಡಿಕೆ ಮಾಡ್ತಿರ್ತೀರಿ, ನಿಮಗೆ ರಿಟೈರ್ಮೆಂಟ್ಗೋಸ್ಕರ ಹೂಡಿಕೆ ಮಾಡ್ತಿರ್ತೀರಿ. ಹೀಗೆ ಬೇರೆ ಬೇರೆ ಗುರಿಗಳಿರ್ತವೆ. ಅಥವಾ ನಿಮ್ಮ ಕಾರ್ ಖರೀದಿಗೆ, ಬೈಕ್ ಖರೀದಿಗೆ ಅಂಥೇಳಿ ನೀವು ಹೂಡಿಕೆ ಮಾಡ್ತಿರ್ತೀರಿ. ಈ ರೀತಿ ನಿಮಗೆ ಗುರಿ ಇದ್ದಾಗ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಸುಲಭ. ಅದಕ್ಕೆ ಸೂಕ್ತವಾದ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ಗಳು ಮ್ಯೂಚುವಲ್ ಫಂಡ್ನಲ್ಲಿ ಇದ್ದಾವೆ. ಅದನ್ನು ನೀವು ಜಾಣ್ಮೆಯಿಂದ ಆಯ್ಕೆ ಮಾಡ್ಕೋಬೇಕು. ನಿಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಡ್ವೈಸರ್ಸ್, ಫಂಡ್ ಮ್ಯಾನೇಜರ್ಸ್ನ ನೆರವನ್ನು ಪಡ್ಕೋಬೇಕು ಅನ್ನೋ ಸಲಹೆಯನ್ನು ಅವರು ಕೊಟ್ಟರು. ಇನ್ನು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಭವಿಷ್ಯ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ವಿನೋದ್ ತಂತ್ರಿಯವರು ಬಹಳ ವಿವರವಾದ ಉತ್ತರವನ್ನು ಕೊಟ್ಟರು. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಸುಮಾರು 7 ಕೋಟಿ ಮ್ಯೂಚುವಲ್ ಫಂಡ್ ಅಕೌಂಟ್ಗಳಿದ್ದಾವೆ. ಅಂದರೆ ಯುನೀಕ್ ಅಕೌಂಟ್ ಅಂತೇಳಿ ಪರಿಗಣಿಸಿದರೆ ಸುಮಾರು 4 ಕೋಟಿ ಜನ ಮಾತ್ರ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಇದು ತೀರಾ ಕಡಿಮೆ ಪ್ರಮಾಣ.
ಹಾಗಾಗಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬ ಉನ್ನತಿಯನ್ನು ಸಾಧಿಸುತ್ತೆ, ತುಂಬ ಪ್ರಗತಿಯನ್ನು ಸಾಧಿಸುತ್ತೆ, ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ವಿವರಣೆಯನ್ನು ಕೊಟ್ಟರು. ಮನಿ ಗೈಡ್ ಕಾರ್ಯಕ್ರಮದ 3ನೇ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತವೆ. ಆ ಮೂಲಕ ನೀವು ಹೊಸ ವಿಡಿಯೋಗಳನ್ನು, ಹೊಸ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮನಿ ಗೈಡ್ 3ನೇ ಎಪಿಸೋಡನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಿರಂತರವಾಗಿ ಕಲಿತಾ ಇರಿ, ಯಾಕೆಂದರೆ ಕಲಿಕೆಯಿಂದ ಮಾತ್ರ ಗಳಿಕೆ ಸಾಧ್ಯ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.